ಇದಕ್ಕೆ ಬರೋಕ್ಕಿಂತ ಮುಂಚೆ ನಾನು ಎಲೆಕ್ಟ್ರಿಷಿಯನ್ ಆಗಿದ್ದೆ. ಆ 15 ರೂಪಾಯಿಗೆ ನಮಗೆ ಕ್ರೀಮಲ್ಲಿ ಸಿಗೋದಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನೋಡ್ಕೊಂಡು ಹೊಡೆದು ಕೈ ಹಿಂಗಾಗ್ಬಿಡೋದು ಹಿಂಗೆ. ಸಿನಿಮಾ ಹಿಂದಿನ ರಹಸ್ಯನೇ ಬೇರೆ. ಯಾವ್ದಾದ್ರು ಬ್ರೌನ್ ರೂಟ ಮಿಸ್ ಮಾಡ್ಕೊಳ್ಳೋಣ. ಪೇಪರ್ ಹಾಕಿದ್ದೀನಿ ಇವರು ಪಾತ್ರದ ತರ ನಡ್ಸೋದಿಲ್ಲ. ನಾನು ಬರೀ ಎಂಟರ್ಟೈನ್ ಮಾತ್ರ ಮಾಡಕ್ಕಿದ್ದೀನಿ, ಏನು ಮಾಡಲ್ಲ. ಎಲ್ಲೂ ಒಂದು ಇಂಚು ಜಾಸ್ತಿ ಆಗ್ಬಿಟ್ರೆ ಪ್ಯಾಂಟು ಟೈಟ್ ಆಗ್ಬಿಡುತ್ತೆ ಅನ್ನೋ ಬೈದಲ್ಲಿ ಬದುಕ್ತಾ ಇದ್ದಾರೆ. ಏನಮ್ಮ ಆಯ್ತಾ ಹೇಮ್ರ ಶೆಟ್ಟಿ ಏಡಿಸ್ತಾ ಉಂಡಾವು ಅಂದ್ರೆ ನಮ್ಮ ಮುಟ್ಟಂದೆ ಹಾಕ್ಲಾ ಅನ್ನಂತೆ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಚೇಂಜ್ ಇವತ್ತು ಹೆಸರು ಚೇಂಜ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಹರಿಕಥೆಯಲ್ಲ, ಇದು ಗಿರಿಕಥೆ ಅಂತ. ಕನ್ನಡ ಸಿನಿಮಾವನ್ನ ನಾವು ಅದ್ಭುತವಾಗಿರೋ ಮೃಷ್ಟಾನ್ನ ಭೋಜನದ ಒಂದು ತಟ್ಟೆಗೆ ಹೋಲಿಸಿದರೆ ತುಂಬಾ ಮೇನ್ ಫುಡ್ಗಳಿರುತ್ತೆ, ಇಲ್ಲ ಅಂತಲ್ಲ, ನಮಗೆ ಇಷ್ಟವಾಗೋದು. ಆದರೆ ಒಂದು ಟೇಸ್ಟ್ ಇದೆಯಲ್ಲ, ಅದು ಸಿಗೋದು ಮೇನ್ ಫುಡ್ ಇಂದಲ್ಲ. ಒಂದು ಸಣ್ಣ ಉಪ್ಪಿನಕಾಯಿ ಸಾಕು ಅನ್ಸುತ್ತೆ ಒಂದ್ಸಲ ನಾಲಿಗೆಗೆ. ಇಡೀ ಸಿನಿಮಾದಲ್ಲಿ ಬಂದು ಹೋಗೋ ಚಿಕ್ಕ ರೋಲ್ ಆದ್ರೂ ಅಷ್ಟೇ ಅಥವಾ ದೊಡ್ಡ ರೋಲ್ ಆದ್ರೂ ಅಷ್ಟೇ, ಆತನ ಇರುವಿಕೆ ನಮಗೆ ಕಾಣಿಸುತ್ತೆ, ಆತನ ಇಲ್ಲದಿರುವಿಕೆ ನಮಗ್ ಕಾಣುತ್ತೆ. ಆ ತರಹ 26 ವರ್ಷಗಳಿಂದ ಸಿನಿಮಾ ರೋಕ ಮತ್ತು ರಂಗಭೂಮಿಯ ಅದ್ಭುತವಾದಂತಹ ಕಲಾವಿದ ಗೆಳೆಯ ಗಿರೀಶ್ ಶಿವಣ್ಣ. ಇಷ್ಟು ಉದ್ದ ಹೇಳಿದ್ರೆ ಅರ್ಥ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಪ್ರೀತಿಯಿಂದ ಎಲ್ಲರೂ ಕೂಡ ಕರೆಯೋ ಗಿರಿ ಅಂದ ತಕ್ಷಣ ಗೊತ್ತಾಗತ್ತೆ. ನಮ್ಮ ಜೊತೆ ಗಿರಿ ಇದ್ದಾರೆ. ಥ್ಯಾಂಕ್ ಯು. ಇದು ಗಿರಿಯ ಹರಿಕತೆ. ಹರಿಕಥೆ ಎಲ್ಲ ಗಿರಿಕಥೆ. ಅವಯ್ಯು ಗಿರಿ, ಫ್ಯಾಂಟಾಸ್ಟಿಕ್. ಸೇಮ್ ಅಪ್ಪಟ ಈ ಉದ್ಯಾನ ನಗರಿ ಬೆಂಗಳೂರಿನ ಕಲಾವಿದ. ಇಡೀ ಬೆಂಗಳೂರು ಹೇಗೆ ಬೆಳೀತು, ಬೆಂಗಳೂರಿನ ಕಲಾವಿದರು ಹೇಗೆ ಬೆಳೀತಿದ್ದಾರೆ ಮತ್ತು ಬೆಂಗಳೂರಿನಲ್ಲಿ ಕಲೆ ಹೇಗೆ ಬೆಳೀತು ಅನ್ನೋದನ್ನ ಸಾಕ್ಷೀಕರಿಸಿರೋ, ವಿಟ್ನೆಸ್ ಮಾಡಿರುವಂತಹ ಕಲಾವಿದ. ಹೌದು, ಶೂರ್. ಹೇಗಿತ್ತು ಆ ಕಾಲ? ಫ್ಯಾಂಟಾಸ್ಟಿಕ್. ನಮಗೆ ಇವಾಗ ಈ ಬಿಸಿಲು ಅಂತಿದೀವಲ್ವಾ, ಇಷ್ಟು ಬಿಸಿಲು ಅಂತ ನಮಗೆ ಬಿಸಿಲ ಎಲ್ಲಿದೆ ಬಿಸಿಲು ಅಂತ ನಮಗೆ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಎಲ್ಲ ಒಂದೇ ಥರ ಇರ್ತಾ ಇತ್ತು ನಮ್ಗೆ ಅವಾಗ. ನಮ್ಮ ನಡ್ಕಲಪ್ಪ ಸರ್ಕಲ್ ಕಡೆ ಓಡಾಡ್ತಿದ್ರೆ ಏನು ಬಿಸಿಲು ಅಂತಾರಲ್ಲ ಅಂತ. ಹಳ್ಳಿಗೆ ಹೋದ್ರೆ, ನಮ್ಮ ತಾಯಿ ಊರಿಗೆ ಹೋದ್ರೆ, ಓ ಇದಾ ಬಿಸಿಲು, ಓಕೆ ಅಂತ ಅನಿಸ್ತಾ ಇತ್ತು ನಮ್ಗೆ. ನಮ್ಗೆ ಈಗೀಗ ಅನಿಸ್ತಾ ಇರೋದು, ಹೆಂಗೂರು ಇಷ್ಟು ಬಿಸಿ ಆಗೋಯ್ತು ನಮ್ಮ ಬೆಂಗಳೂರು ಅಂತ. ದೇವಗಡ ಪೆಟ್ರೋಲ್ ಬಂಕ್ ಇದೆ ಗೊತ್ತಾ ನಿಮಗೆ, ಸರ್ಕಲ್. ಅಲ್ಲಿ ಕೂತ್ಕೊಂಡ್ರೆ ಎದುರುಗಡೆ ಕಾಮಕ್ಕೆ ರೋಡ್ ಹೋಗುತ್ತೆ. ಅಲ್ಲಿ ಹಿಂದೂಸ್ತಾನದ ಟಾಟಾದ ಲಾರಿಗಳು ಬರ್ತಾ ಇತ್ತು ಹಿಂಗೆ. ನಾವು 5 ನಿಮಿಷ ಕಟ್ಕೋತಾ ಇದ್ವಿ. ಅದು ಹಿಂದೂಸ್ತಾನ ಟಾಟಾನ ಅಂತ. 5 ಪೈಸೆ ಯಾರು ಗೆದ್ರೆ 5 ಪೈಸೆ ಕೊಡ್ಬೇಕು. ಅದು ಟಾಟಾ ಲಾರಿನ ಹಿಂದೂಸ್ತಾನ್ ಲಾರಿನ ಅಂತ. ಆ ಥರದ ಕಾಲ ನಮ್ದು. ನಾವು ನೋಡಿದ ಅಷ್ಟು ಉದ್ಯಾನ ನಗರಿ ಅಂತಿಲ್ಲ, ಮೊದಲೇ ಉದ್ಯಾನ ಇತ್ತು ಬೆಂಗಳೂರಲ್ಲಿ. ನಮ್ಮ ತಾತನ ಕಾಲದವರು, ಅಂದರೆ ನಮ್ಮ ಮುತ್ತಾತನ ಕಾಲದವರು ಮಾರ್ಕೆಟಿಗೆ ಬಂದು ನೆಲೆಸ್ತಾರೆ. ಅಂದರೆ ಅಲ್ಲೇನೆ ಹಲ್ಸೂರಿಂದ ಮಾರ್ಕೆಟಿಗೆ ಬರ್ತಾರೆ. ಇದು ನಾನು ಹೇಳ್ತಿರೋದು 1890 ಆ ಥರ. ಅವರು ಬ್ರಿಟಿಷ್ ಕಾಲದಲ್ಲಿ ಇನ್ಸ್ಪೆಕ್ಟರ್ ಆಗ್ತಾರೆ. ನಮ್ಮ ತಾತನು ಅಲ್ಲೇ ಆಗ್ತಾರೆ. ನಮ್ಮ ತಂದೆ ಅಲ್ಲಿಂದ 80sಗೆ ನಮ್ಮ ಏರಿಯಾಗೆ ಬರ್ತಾರೆ. ಅಂದರೆ ಪ್ಯೂರ್ ಬೆಂಗಳೂರಿಗೆ ನಾವು. ಅದಕ್ಕೆ ಹೇಳಿದ್ದು ಅಪ್ಪಟ ಬೆಂಗಳೂರಿನ ಕಲಾವಿದ ಅಂತ. ಎಲ್ವಿ ಅಪ್ಪಟ ಬಸವನಗುಡಿ, ತ್ಯಾಗರಾಜ ನಗರ, ನಟ್ಕಲಪ್ಪ ಸರ್ಕಲ್, ಇದನ್ನ ಕಣ್ಣಾರೆ ಬೆಳವಣಿಗೆನ ನೋಡಿ ಬೆಳೆದಿರೋರು ಗಿರಿ. ಅವಾಗ ಅಲ್ಲಿ ನಿಂತ್ಕೊಂಡ್ರೆ ಏನೇನು ಕಾಣ್ತಿತ್ತು ಬೆಂಗಳೂರು? ಏನೇನು ಕಾಣ್ತಿತ್ತ? ಕಿಮ್ಸ್ ಮುಂದೆ ನಿಂತ್ಕೊಂಡ್ರೆ ಸಾವಂದುರ್ಗ ಕಾಣ್ತಾ ಇತ್ತು ನಮಗೆ. ಅಯ್ಯೋ, ಇನ್ನೊಂದು ಅದು ಸಾವಂದುರ್ಗ ಇಷ್ಟು ಚಿಕ್ಕದಾಗಿ ಕಾಣಿಸೋದು. ಇಷ್ಟು ಸಾವಂದುರ್ಗ. ನಾವು ಸಾವಂದುರ್ಗ ಹತ್ರ ಹೋದಾಗ ಓ ಇದೇ ಸಾವಂದುರ್ಗ ಅಂತ. ನಾವು ಸಾವಂದುರ್ಗ ಮೇಲೆ ಹತ್ಬಿಟ್ಟು ಅಲ್ಲಿ ನೋಡ್ರೆ ಏನು ಕಾಣಿಸೋದು ನಮ್ಗೆ? ಏನು ಕಾಣ್ತಿರ್ಲಿಲ್ಲ. ಕರೆಕ್ಟ್. ಬಟ್ ಇಲ್ಲಿಂದ ಅಲ್ಲಿ ಕಾಣಿಸೋದಿಲ್ಲ. ಇಷ್ಟು ಬ್ಯುಸಿ ಇರ್ತಿರ್ಲಿಲ್ಲ, ಇಷ್ಟು ಫ್ರಸ್ಟ್ರೇಷನಲ್ಲಿ ಇರ್ತಿರ್ಲಿಲ್ಲ. ಗಾಡಿ ಗುದ್ರೆ ಹಿಂದೆ ಟಚ್ ಆಗ್ಬಿಟ್ರೆ, ಟಚ್ ಆಗ್ಬಿಟ್ರೆ ಆಟೋದವ್ರು ಇಳಿದ್ಬಿಟ್ಟು ಯಾಕ್ರಿ ಅಂತ ಕೇಳೋರು. ಇಲ್ಲ ಅದು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಹೊಟ್ಟೋಗ್ಬಿಡೋರು. ಹಾಗೆ. ಇವತ್ತು ನಾನು ಗುದ್ದು ಬಿಡ್ತೀನಿ ಅಂತ ಅಂದ್ಕೊಂಡ್ರೆ ಯಾಕೆ ಗುದ್ದಿಯಕ್ಕೆ ಬರ್ತೀಯ ಅಂತ ಕೇಳ್ತಾರೆ. ಹಂಗಾಗ್ಬಿಟ್ಟಿದೆ ಇವತ್ತು. ಫ್ರಸ್ಟ್ರೇಷನ್ ಆಗ್ತಾ ಇಲ್ಲ ಯಾರ ಕೈಲೂ.
ಹಿಂಗಾಗ್ಬಿಟ್ಟಿದ್ದಾರೆ. ಹಂಗಿರ್ಲಿಲ್ಲ ಬೆಂಗಳೂರು. ಎಲ್ರಿಗೂ ಅರ್ಜೆಂಟು, ಬಟ್ ಯಾರು ಟೈಮ್ ಸರಿಯಾಗಿ ಹೋಗಲ್ಲ. ಯಾರು ಟೈಮ್ ಸರಿಯಾಗಿ ಹೋಗಲ್ಲ. ಆ ಥರದ ಪರಿಸ್ಥಿತಿ ಬೆಂಗಳೂರಲ್ಲಿ. ಇವತ್ತು ನಾನು ನಿಮ್ಮ ನ್ಯೂಸ್ ಚಾನಲ್ಗೆ ಬರಬೇಕು 9 ಗಂಟೆಗೆ ಅಂದರೆ ನಾನು 7 ಗಂಟೆಗೆ ಮನೆ ಬಿಡಬೇಕು. ಅವಾಗೆಲ್ಲ ನಾನು ಬರೀ 8 ಗಂಟೆ 9 ಗಂಟೆಗೆ ಬರಬೇಕು ಅಂದರೆ ಒಂದು 8:20 ಬಿಟ್ಟರೆ 5 ನಿಮಿಷಕ್ಕೆ ಬಂದುಬಿಡ್ತಾ ಇದ್ದೆ ನಾನು. ಇವತ್ತು 2 ಅವರ್ ಬೇಕು ನಂಗೆ ಬರೋಕ್ಕೆ. ಹೇಗಿತ್ತು ಚೈಲ್ಡ್ಹುಡ್ ಬೆಂಗಳೂರಿನ ಗಿರಿ ಚೈಲ್ಡ್ಹುಡ್ ಹೇಗಿತ್ತು? ಫ್ಯಾಂಟಾಸ್ಟಿಕ್ ಆಗಿತ್ತು. ಅಂದರೆ ನಮ್ಗಳಿಗೆ ಈ ಹನುಮನ್ ನಗರ ಸೈಡೆಲ್ಲ ಹೋದರೆ ಅವಾಗ ಒಂದು ಮನೇಲಿ ವೀಣೆ ಕೇಳಿಸೋದು, ಒಂದು ಮನೇಲಿ ಪಿಟೀಲ್ ಕೇಳಿಸೋದು, ಒಂದು ಮನೇಲಿ ವೋಕಲ್ ಕೇಳಿಸೋದು, ಇನ್ನೊಂದು ಮನೇಲಿ ತಬ್ಲಾ ಕೇಳಿಸೋದು. ಪ್ರಾಕ್ಟೀಸ್ ಮಾಡ್ತಾನೆ ಇರೋರು. ನಾವು ಅದಕ್ಕೆ ಅಂತಲೇ ಹೋಗ್ತಾ ಇದ್ವಿ ಕೇಳಿಸ್ಕೊಳಕ್ಕೆ. ಇದೇನು ಹಿಂಗೆ ನುಡಿಸ್ತಾರಲ್ಲ, ಇದೇನು ಇಷ್ಟು ಚೆನ್ನಾಗಿ ಹಾಡ್ತಾರಲ್ಲ, ಇದು ಯಾವ ಏರಿಯಾಗ ಎಲ್ಲಿದ್ದೀವಿ ನಾವು ಅಂತ. ಈ ಕೆಲವೊಂದು ಏರಿಯಾಗಳು ಅಲ್ಲೆಲ್ಲ ಕೇಳಿಸೋದು ನಮಗೆ. ಎಲ್ಲ ನಿಂತೋಗ್ಬಿಟ್ಟಿದ್ದು. ಯಾರ ಮನೆಗೆ ಹೋದ ಒಂದು ವೀಣೆ ಇರೋದು, ಯಾರ ಮನೆಗೆ ಹೋಗಿ ಒಂದು ವೀಣೆ ಇರೋದು, ಯಾವ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇರೋದು. ಒಂಥರ ಸಾಂಸ್ಕೃತಿಕವಾಗಿ ರಿಚ್ನೆಸ್ ಕಾಣಿಸ್ತಾ. ಎಷ್ಟು ಚೆನ್ನಾಗಿ ರಾಮನವಮಿ ಹಬ್ಬ ಬಂದ್ಬಿಟ್ರಂತೂ ಅರೆ ಎಲ್ಲದರಲ್ಲಿ ಒಂದು ಪ್ರೋಗ್ರಾಮ್, ಏನಾದರೂ ಒಂದು. ಕೋಟೆ ಮೈದಾನವನ್ನ ದೊಡ್ಡ ಸಂಭ್ರಮ ಮಾಡ್ಬಿಡ್ತಿದ್ರು. ಕೋಟೆ ಇರಲಿ, ರೋಡಲ್ಲಿ ಪೆಂಡಲ್ ಹಾಕೊಂಡು ಕೂತ್ಕೊಂಡ್ಬಿಡೋರೆಲ್ಲ. ಅವತ್ತಿನ ಹಬ್ಬ ಏನಂದರೆ ಎಲ್ಲಿ ಬೇಕಾದ್ರೆ ಯಾವ್ದಾದ್ರು ಏನಾದರೂ ಒಂದು ಪ್ರೋಗ್ರಾಮ್, ರಾಮನ ಗೀತೆಗಳು ಏನಾದರೂ ಒಂದು. ಗಣೇಶ ಹಬ್ಬ ಬಂದ್ರಂತೂ ಸಿಂಗಾರನೋ ಸಿಂಗಾರ. ನಮ್ಗೆ ಅದು ನೋಡಿ ಏನೇ ಇಷ್ಟು ಚೆನ್ನಾಗಿದೆಯಲ್ಲ ಇದು ಜಗತ್ತಿದು ಅಂತ. ನಮಗೆ ಹಬ್ಬಗಳು ಬಂದರೆ ಸಾಕು ಅಂತ ಕಾಯ್ತಾ ಇದ್ವಿ. ಇವಾಗ ಏನು ನೋಡ್ತೀರಾ ನೀವು, ಹಬ್ಬಗಳು ಬಂದಾಗ ಗಾಂಧಿ ಬಜಾರಲ್ಲಿ ಜನ ಅದು 100ರಷ್ಟಿದ್ರು ರೋಡಲ್ಲಿ. ಇವಾಗ ಏನು ಅದೇ ನೋಡೋದೇ ಅಯ್ಯೋ ಅನ್ಸ್ಬಿಡತ್ತೆ ನಮಗೆ. ಹೆಂಗೆ ನಿಮ್ದು ತುಂಬು ಕುಟುಂಬನಾ? ಹಾಂ ಹೌದು, ಕೂಡು ಕುಟುಂಬ ನಮ್ಮದು. ಅಪ್ಪ ಅಮ್ಮ 4-3 ಜನ ಅಣ್ಣ ತಮ್ಮದಿರು ಎಲ್ಲ ಇದ್ವಿ. ಕಾಲಾಂತರದಲ್ಲಿ ನಾವು ಹಂಗೇನೆ ಬೇರೆ ಹೋಗ್ಬೇಕಾಗತ್ತಲ್ಲ, ಹೊರಗಡೆ ಹಂಗೆ ಹಿಂಗೆ ಹುಡ್ದಾಗಿಂದನೂ ಇವ್ರು ಚಬ್ಬಿ ಬೈ ಬಾರ್ನೆ ನಾನು ಹಿಂಗೆ ಬೆಣ್ಣೆಲೆ ಬಂದಿರೋದು. ಹುಡ್ದಾಗಿಂದನೂ ಹಿಂಗೆ ಇದೀನಿ ನಾನು. ನಮ್ಮ ತಾಯಿ ಗುಂಡಿಗಿದ್ದಾರೆ, ನಾನು ಹಂಗೆ ಇದೀನಿ. ತಾಯಿನ ಹೋಲ್ತೀರಿ? ತಾಯಿ ಹೋದ್ರೆ ಗಂಡ್ಮಕ್ಳು ತುಂಬಾ ಅದೃಷ್ಟ ಅಂತೆ. ಇಲ್ಲ, ನಮ್ಮ ಇದರಲ್ಲಿ ಯಾರು ಆರ್ಟಿಸ್ಟ್ ಇಲ್ಲ ರೀ, ಇಡೀ ವಂಶದಲ್ಲಿ ಯಾರು ಇಲ್ಲ ರೀ, ಯಾರಿಗೂ ಆ್ಯಕ್ಟಿಂಗ್ ಬಂದಿಲ್ಲ. ನಾನು ಒಬ್ಬ ಸಾಮಾನ್ಯ ಪ್ರೇಕ್ಷಕ. ಅಣ್ಣವ್ರ ಸಿನಿಮಾನ, ಶಂಕರ್ನಾಗ್ ಅವ್ರ ಸಿನಿಮಾನ, ಟೈಗರ್ ಪ್ರಭಾಕರ್ ಅವ್ರ ಸಿನಿಮಾನ ಫ್ರಂಟ್ ಗಾಂಧಿ ಕ್ಲಾಸಲ್ಲಿ, ಯಾಕೆಂದರೆ ಮಿಡ್ಲ್ ಕ್ಲಾಸ್ ನಾವು ತೊಗೊಳಕ್ಕಾಗ್ತಿರ್ಲಿಲ್ಲ, ₹5 ತೊಗೊಂಡು ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡಿದವ್ರು ನಾವು. ಅಲ್ಲಿಂದ ಕಾಸು ಎಸಿತಾರಲ್ಲ, ಹೌದು, ಅದನ್ನ ಹಿಡ್ಕೊಂಡು ಅದನ್ನು ಕೂಡ ಹಾಕೊಂಡು ಮತ್ತೆ ಒಂದು ಟಿಕೆಟ್ ತೊಗೊಂಡು ನೋಡೋಂಥವ್ರು ನಾವು. ಹಾಗೆ. ಓಕೆ, ನಾವು ಸಾಮಾನ್ಯದವ್ರು. ನಾವು ಸಿನಿಮಾಗೆ ಬರಬೇಕಂತ ನಮ್ಗೆ ಇಮ್ಯಾಜಿನೇಷನಲ್ಲೂ ಇಲ್ಲ ನಾವು ಆ್ಯಕ್ಟ್ ಮಾಡ್ತೀವಿ ಅಂತ. ಇದು ನಾನು ಚಾಯ್ಸ್ ಮಾಡಿರೋದಲ್ಲ, ಅದು ನಮ್ಮನ್ನು ಚಾಯ್ಸ್ ಮಾಡಿರೋದು. ಹಾಗೆ. ಸೊ ಹಾಗಾಗಿ ನಾನು ತುಂಬ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಕಲಾ ಸರಸ್ವತಿ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡು. ಹೌದು, ಯಾಕಂದ್ರೆ ನನ್ನ ರೂಟೇ ಅಲ್ವಲ್ಲ ಹರಿ ಇದು. ಈ ಚಿಕ್ಕ ವಯಸ್ಸಲ್ಲಿ ಈ ತರ್ಲೆ ತಂಟೆ ಅಲ್ಲೊಂದು ಡ್ರಾಮಾ ಮಾಡೋದು ಈ ಥರದ್ದೆಲ್ಲ ಇರ್ತಾವಲ್ಲ? ಡ್ರಾಮಾ ಮಾಡಿಲ್ಲ, ಡವ್ ಮಾಡಿದ್ದೀನಿ. ಡವ್ ಮಾಡೋದು, ಸೀಬೆಕಾಯಿ ಕದಿಯಕ್ಕೆ ಹೋಗ್ತಾ ಇದ್ವಿ. ಸೀಬೆಕಾಯಿ ಕದೀತಾ ಇದ್ವಿ, 3-4 ಜನ ಕರ್ಕೊಂಡು ಹೋಗಿದ್ದೆ. ಇಲ್ಲಿ ಸೀಬೆಕಾಯಿ ಸಿಗುತ್ತೆ. ಅವಾಗೆಲ್ಲ ರೋಡಲ್ಲಿ ಸೀಬೆಕಾಯಿ ಸೀತಾಫಲ ಹಾಕಿರೋರು ಯಾವ್ದಾರು ಮನೇಲಿ. ಯಾಕೆಂದ್ರೆ ಒಂದು ಸೈಟಲ್ಲಿ ಅರ್ಧ ಸೈಟ್ ತೋಟ, ಅರ್ಧ ಸೈಟ್ ಮನೆ ಇರ್ತಾ ಇತ್ತು. ಜಾಗ ಬಿಟ್ಟಂಗೆ ಕಟ್ಕೋತಾ ಇದ್ರು. ಅರ್ಧ ಸೈಟ್ ಮನೆ ಇರ್ತಾ ಇತ್ತು, ಅರ್ಧ ಸೈಟ್ ತೋಟ ಮಾಡ್ತಿದ್ರು. ಅಂದ್ರೆ ಸೀಬೆಕಾಯಿ ಹಾಕಿರೋರು, ಸೀತಾಫಲ, ಪರಂಗಿ, ನುಗ್ಗೆ ಇವೆಲ್ಲ ಹಾಕಿರೋರು ಪ್ರತಿಯೊಂದು ಮನೆಯಲ್ಲೂ. ಎಲ್ಲೋ ರೇರು ಈ ವಟಾರ ಗಿಟಾರ ಕಟ್ಟಿದ್ರೆ ಮಾತ್ರ ಇರ್ತಿರ್ಲಿಲ್ಲ, ಇದರೆಲ್ಲ ಹಾಕಿರೋರು. ಅಂಥದ್ದು ನೋಡಿ ಗುರುತಿಡಿತಿದ್ವಲ್ಲ, ಇದು ನಮ್ಮ ಹಂಟ್ರಿಂಗ್ ಕೆಲಸ. ಅದೇ ಸೀಬೆಕಾಯಿಲಿದೆ ಹೊಡಿಯೋಣ ಇವತ್ತು. 3 ಜನ ಹೋಗಿ ಸೀಬೆಕಾಯಿ ತಗೊಂಡು ತಿಂತಾ ಇದ್ವಿ. ಬಂದು ಒಂದು ಹಿಡ್ದಾಕ್ಬಿಟ್ಟ, ಹಿಡ್ದು ಕೈಗೆ ಹಗ್ಗ ಎಲ್ಲ ಕಟ್ಟಿಂಗ್ ಕುಡಿಸ್ದ. ಯಾಕೋ ತಿಂತಾ ಇದ್ರೆ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಸರ್, ಅದಕ್ಕೆ ಕದ್ಬಿಡೋದ ಸರ್? ಅದಕ್ಕೆ ಕದಿಯೋದು ಅಂತಾರ ಸರ್, ಸಿಕ್ತು ಅಂತ ತಿನ್ಬಿಟ್ವಿ ಸರ್. ಅಳಿಲು ಕಾಗೆ ಎಲ್ಲ ತಿನ್ನುತ್ತಲ್ಲ ಸರ್, ಆ ಥರ. ಓಹ್, ಅಪ್ಪ ಅಮ್ಮ ಹೋಗ್ಬಿಟ್ರಿ ಸರ್ ಈಗ ತಾನೆ. ಅಯ್ಯೋ ತಿನ್ನು ಎಲ್ಲ ಎಲ್ಲಿಗೋದ್ರು? ಮಾಗಡಿ ಹೋದ್ರು ಸರ್ ಮದುವೆ ಅಂತ. ಬೋಳಿ ಮಕ್ಕ, ಅದಕ್ಕೆ ಡವ್ ಅಂತಿದ್ದು ನಮಗೆ ಗೊತ್ತಿಲ್ಲ. ನಮಗೆ ಸ್ಕೂಲಲ್ಲಿ ಏನು ಹೇಳ್ಕೊಟ್ಟಿದ್ರು, ಬದುಕಿದ್ರೆ ಪ್ರಾಣಿಗಳ ಥರ ಬದುಕಬೇಕು ಅಂತ. ಪ್ರಾಣಿಗಳ ಥರ ಬದುಕಬೇಕು ಅಂತ. ಈ ಪ್ರಾಣಿಗಳು ಏನು ಮಾಡುತ್ತೆ, ತಾನು ಸರ್ವೈವ್ ಆಗೋದಕ್ಕೆ ತುಂಬ ಕಷ್ಟಪಡುತ್ತೆ. ಅಬ್ಸರ್ವ್ ಮಾಡಿ, ಹಾವಾಗಲಿ, ಹದ್ದಾಗಲಿ, ಆಮೇಲೆ ಯಾವುದನ್ನ ಪಕ್ಷಿ ಯಾವುದನ್ನಾಗಲಿ ತಾನು ಸರ್ವೈವ್ ಆಗೋದಕ್ಕೆ ತುಂಬ ಕಷ್ಟಪಡುತ್ತೆ. ಸರ್ವೈವ್ ಆದಮೇಲೆ
ಹೆಂಡತಿ ಮಕ್ಕಳು ಅಂತ ಬಂದಮೇಲೆ ಅದನ್ನು ಕಾಪಾಡೋಕ್ಕೆ ತುಂಬ ಸರ್ವೆ ಕೊಡುತ್ತೆ, ಹೋರಾಡುತ್ತೆ ಜಗತ್ತಲ್ಲಿ ನಿಂತ್ಕೋತೀನಿ ನಾನು ಅಂತ. ಹಂಗೆ ಮಾಡಿದ್ರೇ ಜೀವನದ ಬದುಕು ಚೆನ್ನಾಗಿರುತ್ತೆ ಅಂತ. ಹೋರಾಟ ಇಲ್ಲ ಅಂದರೆ ಅದು ಬದುಕೇ ಇಲ್ಲ ಅಂತ ಅಂದ್ಬಿಟ್ಟು ನೀವು ಹೋರಾಡಬೇಕು ಡೈಲಿ. ಸಿಂಹಕ್ಕೆ ಬೇಟೆ ಆಡುತ್ತೆ, ತಿನ್ನುತ್ತೆ, ಮಲ್ಕೊಳ್ಳುತ್ತೆ, ಅದು ನೋಡ್ತೀರಾ. ಹೊಟ್ಟೆ ಹಸಿದಾಗ ತಿರ್ಗಾ ಬೇಟೆ ಆಡುತ್ತೆ, ಆ ಜಿಂಕೆ ಬಂದು ನನ್ನ ಬಾಯಿಗೆ ಬೀಳುತ್ತೆ ಅಂತ ಕಾಯಲ್ಲ. ಕರೆಕ್ಟು. ನಾವೇ ಹೋರಾಡಬೇಕು, ಬದುಕು ನಾವು ಕಟ್ಕೋಬೇಕು ಅಂತ. ಹೆಂಗನ ಕಟ್ಕೋ, ಬಟ್ ಹೋರಾಟದಲ್ಲಿ ಗಿರಿ, ಟೆಲ್ ಮಿ, ಹಸಿವು ಹೋರಾಟಕ್ಕೆ ನಾಂದಿ ಹಾಡುತ್ತಾ? ತುಂಬ ರೀ. ಹಸು ಅನ್ನೋದೇ ಹೋರಾಟಕ್ಕೆ ಮೂಲ ಅಂತ ಅನ್ಸುತ್ತೆ ನನಗೆ ಬಹುಶಃ. ಆ ಥರದ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಗಿರಿಗೆ ಸಿಕ್ಕಾಪಟ್ಟೆ ಆಗಿದೆ. ಒಂದು ಟೈಮ್ ಏನಾಗುತ್ತೆ, ನಾವು ಹುಡುಗರಾಗಿ ಹುಟ್ಟಿದ ಮೇಲೆ ಒಂದು ಟೈಮಿಗೆ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ ನಮಗೆ ಮೈಂಡ್ಗೆ. ಇಲ್ಲ, ನಮ್ಮ ಮನೇಲಿ ಏನು ಕೇಳಬಾರ್ದು, ಮನೇಲೇನು ಮಾಡಬಾರ್ದು, ನಮ್ಮ ಅಪ್ಪ ನಮ್ಮನ್ನು ಸಾಕ್ತಾ ಇದ್ದಾರೆ, ಸೊ ನಾವೀಗ ಅವ್ರನ್ನ ಸಾಕಬೇಕು ಅನ್ನೋ ಮೈಂಡಿಗೆ ಬಂದ್ಬಿಡುತ್ತೆ ನಮಗೆ. ಆಗ ಬಂದಾಗ ಮನೇಲಿ ನಾವು ಮೌನ ಆಗ್ಬಿಡ್ತೀವಿ. ಕಟ್ಟಿಂಗ್ ಕಾಸು ಕೇಳೋದು, ಇದಕ್ಕೆ ಕಾಸು ಕೇಳೋದೆಲ್ಲ ಬಿಡ್ತಾ ಹೋಗ್ತೀವಿ. ಚಪ್ಪಲಿ ನಾವೇ ತೊಗೊಳಕ್ಕೆ ಹೋಗ್ತೀವಿ. ಅಂದರೆ ನಾವು ಹೋರಾಟಕ್ಕೆ ಹಾದಿಗೆ ಇಳಿತಾ ಇರ್ತೀವಿ. ಅಂಥ ಟೈಮಲ್ಲಿ ಏನಾಗುತ್ತೆ, ಕೆಲವು ಕಡೆ ನಮಗೆ ನಮ್ಮ ತಂದೆ ಮಗ ಅಂತ ಕೆಲವು ಕೆಲಸ ಕೊಡ್ಬೋದು, ಆದರೆ ನನಗೆ ಬೆಲೆ ಇಲ್ಲ. ಹಾಂ, ಓ ನೀನು ಶಿವಣ್ಣ ಮಗ, ಓಕೆ, ನನಗಿಲ್ಲ, ರೆಸ್ಪೆಕ್ಟ್ ಇಲ್ಲ, ಯಾಕೆ ನಾನೇನು ಕೆಲಸ ಮಾಡ್ತಿಲ್ಲ. ನಾನು ಕೆಲಸ ಮಾಡಬೇಕಾದ್ರೆ ನನಗೆ ಒಳ್ಳೆ ಊಟ ಕೊಡಬೇಕು ಅಂತ ಎಕ್ಸ್ಪೆಕ್ಟು ಮಾಡಬಾರ್ದು. ನಾನು ತಿಂದರೆ ಊಟ ಸಿಕ್ಕರೆ ಸಿಗುತ್ತೆ, ಇಲ್ಲಾಂದ್ರೆ ಇಲ್ಲ. ಇದಕ್ಕೆ ಬರೋಕ್ಕಿಂತ ಮುಂಚೆ ನಾನು ಎಲೆಕ್ಟ್ರಿಷಿಯನ್ ಆಗಿದ್ದೆ. ಹಾಂ, ಎಲೆಕ್ಟ್ರಿಷಿಯನ್. ನಾನು ಗೋಡೆ ಹೊಡಿತಾ ಇದ್ರೆ ಅವಾಗೆಲ್ಲ ಹೆಂಗೆ ಅಂದರೆ ಗ್ರೂ ಕಟ್ಟಿಂಗ್ ಅಂತ ಮಾಡಬೇಕಾಯ್ತು. ಇಟ್ಟಿಗೆ ಒಳಗೆ ಪೈಪ್ ಏನು ಸೈಜ್ ಇದೆ ಅದೇ ಹೊಡಿಬೇಕು. ಅದು ಹೊಡೆದ್ರೆ 15 ರೂಪಾಯಿ ಎಕ್ಸ್ಟ್ರಾ ಕೊಡೋನು ನನಗೆ. ಓಕೆ, ಆ 15 ರೂಪಾಯಿಗೆ ನನಗೊಂದು ಕ್ರೀಮ್ ಅಂತ ಸಿಗೋದಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅವ್ರೇನು ಕೊಡಿಸ್ತಿದ್ರು ಊಟ ಅಷ್ಟೇ, ಅದ್ರ ಮೇಲೆ ಏನಾದ್ರು ತಿನ್ನಬೇಕು ಅಂದರೆ ಗ್ರೂ ಕಟ್ಟಿಂಗ್ ಕರೆಕ್ಟಾಗಿ ಹೊಡಿಬೇಕು. ಆ ಗ್ರೂ ಕಟ್ಟಿಂಗ್ ಹೆಂಗೆ ಹೊಡಿಬೇಕು ಅಂದರೆ ಲೈನಾಗಿ ಹೊಡಿಬೇಕು, ಒಂಚೂರು ಚಿಪ್ಪೆಗಿರಬಾರ್ದು. ಆ ಸ್ಕಿಲ್ ಅದು. ಸ್ಕಿಲ್ ಅದಕ್ಕೆ 15 ರೂಪಾಯಿ ಎಕ್ಸ್ಟ್ರಾ. 15 ರೂಪಾಯಿ ಎಕ್ಸ್ಟ್ರಾ, ಅದು ವಾರಕ್ಕೆ, ದಿನಕ್ಕಲ್ಲ. ದಿನಕ್ಕಲ್ವಾ? ಸೊ ವಾರಕ್ಕೊಂದು ಕ್ರೀಮ್ ಬನ್ನು ಅದು ಕರೆಕ್ಟಾಗಿ ಮಾಡಿದ್ರೆ 15 ರೂಪಾಯಿ ಸಿಗೋದು. ಅದಕ್ಕೂ ಒದ್ದಾಡ್ತಾ ಇದೀವಿ ನಾವು. ಹೆಂಗಾನ ಮಾಡಿ ಕರೆಕ್ಟಾಗಿ ಹೊಡಿಬೇಕಲ್ಲ ಇವತ್ತು, ಹೆಂಗಾನ ಮಾಡಿ ನೋಡ್ಕೊಂಡು ಹೊಡೆದು ಕೈ ಹಿಂಗಾಗ್ಬಿಡೋದು. ಹಿಂಗೆ ಹೋಗಿ ತಿರ್ಗಾ ನೀರಲ್ಲಿಟ್ಟು ಹಿಂಗೆ ಬಿಡಿಸಿ ಯಪ್ಪ ಎಲ್ಲ ಅಂದ್ಕೊಂಡು ತಿರ್ಗಾ ಹೊಡಿಯೋದು. ಒಂಚೂರು ಚಿಪ್ಪೆಗರಂಗೆ ಅಮ್ಮ ನೋಡೋ ಕಾಂಟ್ರಾಕ್ಟ್ರು, ಇದು ಹೊಡೆದಿದ್ದು ಗಿರಿ, ಇದು ಗಂಗಾಧರ, ಓಕೆ, ಬರ್ಕೊಳ್ಳೋ ಒಂದು ಬರ್ಸ್ಕೊಂಡು ಹೋಗೋದು. ಇವತ್ತು ಕ್ರೀಮನ್ನೆಲ್ಲ ಸಿಗುತ್ತೆ ನಮಗೆ, ತಿನ್ನಕ್ಕೆ ಬೇಜಾರು, ಬೇಡಪ್ಪ ಸುಮ್ಮನೆ ಯಾಕೆ ಬೇಡ ಅಂತ ಅನಿಸ್ತೀವಿ. ಆ ಕ್ರೀಮನ್ನು ನೋಡಿದ್ರೆ ಅಳು ಬರುತ್ತೆ ನಮಗೀಗ. ಏನೇ ಇದನ್ನು ತಿನ್ನಕ್ಕೆ ಒದ್ದಾಡ್ತಾ ಇದ್ವಿ, ಇವತ್ತು ಸಿಗ್ತಾನೆ ತಿನ್ನಕ್ಕೆ ಆಗ್ತಿಲ್ಲ ನಮಗೆ ಅಂತ. ಹಸು ಅದೊಂದಿದೆ, ಹಸುವು, ಕೆಲಸದ ಹಸು ಒಂದಿದೆ. ಕಣ್ಣೇನು ಗಿರಿ ಎಮೋಷನಲ್ ಆಗ್ಬಿಟ್ಟೆ? ಜ್ಞಾಪಕ ಬಂದ್ಬಿಡುತ್ತೆ ನನಗೆ. ಅಂದರೆ ತಿನ್ನೋದಕ್ಕೋಸ್ಕರ ಆಸೆ ಇರುತ್ತೆ, ಬಟ್ ಅದು ಕಷ್ಟಪಡ್ಬೇಕಲ್ಲ. ಕಷ್ಟಪಡಲೇಬೇಕು. ಒಂದು ಸುಮ್ಮನೆ ಒಂದು ಸಿನಿಮಾ ನೈಟ್ ಫೋನ್ ಮಾಡ್ತಾರೆ 10 ಗಿರಿ ಏನ್ರಿ ನಾಳೆ ಬೆಳಿಗ್ಗೆ ಇಲ್ಲಿಗೆ ಬಂದ್ಬಿಡ್ರಿ ಹೆಬ್ಬಾಳಕ್ಕೆ, ಒಂದು ಸಿನಿಮಾ ಶೂಟಿಂಗ್ ಇದೆ. ನಾನು ಸಿನಿಮಾ ಶೂಟಿಂಗ್ ಅಲ್ವಾ ಈಗ ಹೋಗ್ಬೋಣ. ಅವಾಗೆಲ್ಲ ಸ್ಕೂಟ್ರು ಬರ್ರ ಅಂತ ತಗೊಂಡು ಹೋಗ್ಬಿಟ್ಟೆ, ಹೆಲ್ಮೆಟ್ ಏನೆಲ್ಲ ಹೋಗ್ಬಿಟ್ಟೆ. ಅವಾಗ ಹೋಗಿ ನಿಲ್ಸಿದ್ರೆ ಅಲ್ಲಿ ನನಗೆ ಯಾರು ಕರೆದಿದ್ದಾರೆ ಅಂತ ಹೆಸರು ಗೊತ್ತಿಲ್ಲ. ನೀನು ಕರೆದಿದ್ದೀರಾ ಬಟ್ ನನಗೆ ಗೊತ್ತಿಲ್ಲ. ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಯಾರೊಬ್ರು ಅಸೋಸಿಯೇಟ್, ನೀವು ಅದೇ ಸಿನಿಮಾ ಫೋನ್, ಬನ್ನಿ ನಿಂತ್ಕೊಳ್ಳಿ ಅಂತ ಒಂದು ಡ್ರೆಸ್ ಕೊಟ್ಟರು, ಹಾಕ್ಕೊಂಡೆ ನಿಂತ್ಕೊಂಡೆ. ಪ್ರೊಡಕ್ಷನ್ ಹತ್ರಕ್ಕೆ ಹೋದೆ, ಟಿಫನ್ ಮಾಡೋಣ ಅಂತ. ನಮಗೆ ಈ ಟಿಫನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗುತ್ತೆ. ಹೋಗಿ ಕೂತ್ರೆ ಪಾಪ ಅವ್ರದ್ದೇನು ತಪ್ಪಿಲ್ಲ. ಯಾರೇನೋ ಅಂದರು, ನಾನು ಆರ್ಟಿಸ್ಟು ಅಂತ ಹೆಸರು ಎದಳು, ಆಮೇಲೆ ಬಾಬಾ ಒಂದು ಕಳಿಸ್ಬಿಟ್ರು. ಯಾಕೆಂದರೆ ಅವ್ರು 30 ಜನಕ್ಕೆ ಅಂದರೆ 35 ಜನಕ್ಕೆ ತಂದಿರ್ತಾರೆ ಎಕ್ಸ್ಟ್ರಾ. ಅದು 40ನೇ ಅವನು ಹೆಂಗೆ ತಂದಿರ್ತಾರೆ, ಫಸ್ಟ್ ಅವ್ರ ಕಡೆಗೆ ನೋಡ್ಬೇಕಲ್ವ ಅವರು. ನಾನೇನು ಅಲ್ಲ ಅವತ್ತು ಕಳಿಸ್ಬಿಟ್ರು. ನಾನು ಓ ಕಡೆಗೆ ಆಮೇಲೆ ಬಾ ಹೋಗು ಅಂತ. ನಾನು ಆಯಿತು ಓಕೆ ಅಂದ್ಬಿಟ್ಟು ಒಂದು 10 ನಿಮಿಷ ನೋಡಿದೆ. ಟಿಫನ್ ಈಗ ಹೋಗ್ಬೋದು ಅನ್ನೋಷ್ಟರಲ್ಲಿ ಶಾರ್ಟ್ ರೆಡಿ ಇದೆ ಬನ್ನಿ ಅಂತ ಕರೆದ್ಬಿಟ್ರು. ಆ ಶಾರ್ಟ್ ಆಗ್ತಾಯಿದೆ 12:30 ಆಗೋಯ್ತು. ಹೊಟ್ಟೆ ಹಿಂಗಂತ ಇದೆ, ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ಶಾರ್ಟಲ್ಲಿ ಏನು ಅಂದರೆ ಅವರು ಸ್ವೀಟ್ಗಳು ಕೊಟ್ಕೊಂಬರ್ತಾರೆ. ಈಗ ಶಾರ್ಟಲ್ಲಿ ಸ್ವೀಟ್ಗಳು ಕೊಟ್ಕೊಂಬರ್ತಾರೆ. ಅವಾಗ ಏನಾಗಿರುತ್ತೆ, ತುಂಬ ಕಮ್ಮಿ ಬಜೆಟ್ಟು ಇದರಲ್ಲೆಲ್ಲ ಮಾಡೋರು. ಸ್ವೀಟ್ಗೆ ಒಂಚೂರು ಸೀಮೆ ಎಣ್ಣೆ ಅದು ಯಾರು ತಿನ್ಬಿಡ್ತಾರೆ ಅಂತ ಹಾಕ್ಬಿಟ್ರು ಅವರು. ಅಯ್ಯಯ್ಯೋ, ಹಾಕ್ಬಿಟ್ರು ಅವರು ಸೀಮೆ ಎಣ್ಣೆ ತಿನ್ಬಿಡ್ತಾರೆ ಅಂತ.
ಅಂದರೆ ಇವಾಗ ಏನಾಗುತ್ತೆ ಅದು ತಪ್ಪಲ್ಲ ರೀ. ಈಗ ಅವ್ರು ತಂದು ಒಬ್ಬ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ತಂದು ಇಟ್ಟಾಗ ಅದು ಟೇಸ್ಟ್ ಯಾವತ್ತೂ ತಿಂದಿರೋದು ಅವತ್ತೇ ಅನಿಸ್ಬಿಡುತ್ತೆ ತಿನ್ನಬೇಕು ಅಂತ. ತಿಂದು ಎಲ್ಲ ಕಾಲೇ ಬಿಟ್ರೆ ಮತ್ತೆ ಓಡೋಗ್ಬೇಕು ಅವನು. ಅದಕ್ಕೆ ಲೈಟಾಗಿ ಹಿಂಗೆ ಚಿಮುಕ್ಸಿರೋರು ಹಿಂಗೆ ಅದು ಏನೋ ಹಾಕಿದ್ರೆ ಗುರು ಇದು ಅಂತ. ಅದು ಎಲ್ಲದಕ್ಕೂ ಹಾಕ್ತಿರಲಿಲ್ಲ, ಒಂದು 4 ಕಡೆ ಹಾಕಿರೋರು ಗುರ್ತಿ ಅದು ಮುರಿದಿರೋರು ಕರೆಕ್ಟ್ ಒಂದು ಮಾರ್ಕ್ ಇರ್ತಿತ್ತು ಅವ್ರಿಗೆ. ನಾನು ಹಿಂಗೆ ಕೈಗೆ ಬಂದಾಗ ಓಕೆ ಒಳ್ಳೇದಾಗ್ಲಿ ಕಣ್ರಿ ನಿಮಗೆ ಅಂತ ಒಂದು 4 ತಗೊಂಡು ಲಬಕ್ಕಂಬ ಹಾಕೊಂಬಿಟ್ಟೆ. 4 ಒಟ್ಟಿಗೆ ಹಾಕೊಂಬಿಟ್ಟೆ. ಅದು ಡೈರೆಕ್ಟ್ರಿಗೆ ಚೆನ್ನಾಗಿತ್ತು 1 more ಮಾಡಿ ಅಂದರು. ಓಕೆ 1 more 4 ಬೇಡ ಒಂದು 5-6 ತಗೊಳ್ಳಿ ಅಂದರು. ಅಂದರೆ ಒಟ್ಟಿಗೆ ಹಿಂಗೆ ತಗೊಂಡು ಮಾಡಿ ಅಂತ. ನಾನು ಟೇಕ್ ಅಂದ ತಕ್ಷಣ ಬಂತು ಅದು ಬಿಡ್ಸ್ಕೊಂಡ್ರೆ ಒಳ್ಳೇದಾಗ್ಲಿ ಅಂತ ಹಿಂಗೆ ಕೈ ಹಾಕಿದ್ರೆ ಆರ್ಟ್ ಡಿಪಾರ್ಟ್ಮೆಂಟು ಅಣ್ಣ ನೋಡ್ಕೊಂಡು ತಿನ್ನು ಅಂದ. ನನಗೆ ಹೊಟ್ಟೆ ಹಸುವು, ಸೀಮೆಣ್ಣೆ ಹಾಕಿದಾರೆ ತಿನ್ಬಿಟ್ಟಿದ್ದೀನಿ ಅಂತ ನನಗೆ ಗೊತ್ತು ಚೆನ್ನಾಗೆ. ಗೊತ್ತಾದು ತಿನ್ಬಿಟ್ಟಿದ್ದೀನಿ ನಾನು. ಇವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ, ಈಗ ತಿಂತಾ ಇದ್ದೀನಿ ಅದನ್ನ. ಅವ್ರು ಆರ್ಟ್ ಡಿಪಾರ್ಟ್ಮೆಂಟ್ ಹೇಳ್ತೀನಿ ಅಣ್ಣ ನೋಡ್ಕೊಂಡು ತಿನ್ನೋಣ ಎಲ್ಲ ತಿನ್ಬೇಡ ಇಲ್ಲ ಅಂತ. ಹೆಂಗಿರುತ್ತೆ ಪರಿಸ್ಥಿತಿಗಳಲ್ಲ. ಸೀಮೆಣ್ಣೆ ಹಾಕಿರ್ತೀನಿ ಇನ್ನೇನು ಮಾಡ್ತೀಯ. ಏನಣ್ಣ ನೀನು ಹಿಂಗೆ ತಿನ್ಬಿಟ್ಟೆ ನೀನು ಒಂದು ತಗೊಬೇಕಲ್ವ, ಅದು ಏನು ಮಾಡಲಿ ಗುರು, ನನಗೂ ಹಸು ಅದಕ್ಕೆ 4 ತಗೊಂಡಿದ್ದು. ನಾವು ಈ ಫ್ರೇಮ್ನ ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಧಾರಾವಾಹಿಲಿ ನೋಡ್ಬೇಕಾದ್ರೆ ಏನು ಗೊತ್ತಾಗಲ್ಲ ನಮ್ಗೆ. ಏನು ಗೊತ್ತಾಗಲ್ಲ. ಸಿನಿಮಾ ಹಿಂದಿನ ರಹಸ್ಯನೇ ಬೇರೆ ರೀ. ನಮ್ಮನ್ನ ನಕ್ಕು ನಗಿಸಿದ ಕಲಾವಿದನ ಈ ಪರಿಶ್ರಮ ಇದೆಯಲ್ಲ ಅನ್ನೋಟಿಸ್ಟ್ ಗೊತ್ತೇ ಆಗಲ್ಲ. ಏನು ಗೊತ್ತಾಗ ನನಗಿಂತ ಖರಾಬಾಗಿದೆ ಎಲ್ಲರಿಗೂ ಬೇರೆಯವ್ರಿಗೆ. ಬಟ್ ನನಗೇನು ಅಂದ್ರೆ ಅದನ್ನು ತುಂಬ ಒಳಗೆ ತಗೊಳ್ಳಿಲ್ಲ. ಓಕೆ ಅವ್ರದ್ದೇನು ತಪ್ಪಿಲ್ಲ, ನಂದೇ ತಪ್ಪು, ನಾನು ಗೊತ್ತಿಲ್ಲ ಅವ್ರಿಗೆ ಅಷ್ಟೇ. ಗೊತ್ತಾದ್ಮೇಲೆ ನನಗೆ ಯಾಕೆ ಅವರು ತಿಂಡಿ ತಿನ್ಬೇಡ ಅಂತ ಹೇಳ್ತಾರೆ. ಇವತ್ತು ಎಲ್ಲ ಥರ ತಿಂಡಿ ಇದೆ, ನಾನೇ ತಿನ್ನೋಕ್ಕಾಗ್ತಾಯಿಲ್ಲ. ಇಲ್ಲಪ್ಪ ಇವೆಲ್ಲ ತಿನ್ನೋಕ್ಕಾಗಲ್ಲಪ್ಪ. ಈಗ ನಾನು ಈಗ ರಾಯಲ್ ಟ್ರೀಟ್ಮೆಂಟ್ ಏನು ಬೇಕಾದ್ರೆ ಕೊಡಿಸ್ತಾರೆ, ಏನು ಬೇಕಾದ್ರೆ ಕೊಡ್ತಾರೆ. ನಂಗೆ ಬೇಡಪ್ಪ, ನಂಗೇನು ಬೇಡ, ನಾವು ಸೋತೆಗೆ ಕ್ಯಾರೆಟಲ್ಲೇ ಇದ್ದೀವಿ ಅಂತ. ಏನು ತಿಂಡಿ ಪೋತನ ಸಿಕ್ಕಾಪಟ್ಟೆ ಏನೋ ಮೈಯಿಂದ ಬರುತ್ತೆ. ಯಾವ ರೇಂಜ್ಗೆ ತಿಂಡಿ ಪೋತ ಅಂದರೆ ಸಿಕ್ಕಾಪಟ್ಟೆ ಒಳ್ಳೆ ಈಟರ್. ನಾನು ತುಂಬ ಇಷ್ಟ, ಭೇದ ಭಾವನೆ ಇಲ್ಲ ನನ್ನ ಹತ್ರ. ನನಗೆ ಇಂಡಸ್ಟ್ರಿಗೆ ಬಂದಮೇಲೆ ಇದು ಬ್ರಾಹ್ಮಣರು ಊಟ ಅಂದರೆ ಪ್ಯೂರ್ ಬ್ರಾಹ್ಮಣರು ಊಟ ಅಂದರೆ ತೊಕ್ಕಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಹೋಗ್ತಾರೆ. ಅರ್ಥ ಆಯ್ತು. ನಾನು ಹಿಂಗೆ ಕಲಿಸಿದೆ ಫ್ರೆಂಡ್, ಇರೋ ಕಲಿಸ್ಬೇಡ ಇರೋದು ಯಾಕೆ ಒಂದು ನಿಮಿಷ ಅವ್ರು ಬಂದ್ಬಿಟ್ಟು ನೀರು ಹಾಕ್ಬಿಟ್ಟು ಹೋಗ್ತಾರೆ. ಅವಾಗ ಕಲಿಸಿ ಹಿಂಗೆ ಕಲ್ಸ್ರಿ ಹಿಂಗೆ ಹಾಕೊಂಡು ತಿನ್ಬಿಟ್ಟೆ. ಹಿಂಗೆ ಏನೋ ಬರೀ ಇಷ್ಟೇನೋ ಏನೋ ಹಾಕಲ್ವ ಊಟ ಹಾಕ್ತಾರೆ ಹುಳಿ ಹಾಕ್ತಾರೆ ಹುಳಿಯಲ್ಲಿ ನಾನು ಟಕ್ ಕಡ್ಕೊಂಡು ತಿನ್ಬಿಟ್ಟೆ. ನೋಡ್ತೀನಿ ಏನು ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ. ಇದ್ಯಾವ್ದು ಊಟನೋ ಇದು, ಮುಗ್ದು ಎತ್ಕೊಂಡ್ರೆ ಈಗ ಶುರು ಆಗ್ತಾ ಇದೆ ಅಂತ. ಇದು ಹಿಂಗೆ ನಮ್ಮ ಊಟ ಹಿಂಗೆ ಅರಿ ಅವತ್ತಿಂದ ಇವತ್ತರೆಗೂ ಯಾವ್ದಾದ್ರು ಬ್ರಾಹ್ಮಣ ಊಟ ಮಿಸ್ ಮಾಡ್ಕೊಳ್ಳಲ್ಲ. ಕಷ್ಟಪಟ್ಟೆ ಹೊಟ್ಟೋಗ್ತೀನಿ ನಾನು. ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನಮ್ಮದು ಚೆನ್ನಾಗಿರುತ್ತೆ, ಬಟ್ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ಬಾ ಏನಯ್ಯ ಇದು ಆರ್ಮ್ಲೆಸ್ ಊಟ ಇದು ಅಂತ. ಈ ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಥರ ಗುಂಡಕ್ಕೆ ದಪ್ಪಕ್ಕೆ ಚಬ್ಬಿ ಚೀಕ್ಸ್ ಎಲ್ಲ ಇದ್ದರೆ ಎಲ್ಲರೂ ಬಂದು ಕೆಣ್ಣೆ ಹಿಂಡ್ಬಿಟ್ಟು ಸೋ ಕ್ಯೂಟ್ ಅಂತಾನೋ ಅಥವಾ ಚೆನ್ನಾಗಿದೆಯಾ ಅಂತಾನೋ ಚಿಕ್ಕ ವಯಸ್ಸಲ್ಲಿ ಮುದ್ದಾಗಿ ಗುಂಡಕ್ಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಬಟ್ ಬೆಳೀತಾ ರಿಯಲೈಸ್ ಮಾಡ್ಕೊಂಡೇ ಇಲ್ವಾ? ಏನು ರಿಯಲೈಸೇ ಆಗಿಲ್ಲ. ಈಗಲೂ ಮಾಡ್ತಾರೆ ಏನೋ ಹಂಗೆ ಇದೆಯಾ ಅಂತ. ನನಗೇನು ಫೀಲೇ ಆಗ್ತಿಲ್ಲ. ಅವಾಗೇನು 8 ವರ್ಷದಲ್ಲಿ ಇದ್ದ ನಾನು ಮೈಂಡ್ ಸೆಟ್ ಇವಾಗಲೂ ಹಂಗೆ ಇದೆ ನನಗೆ. ಓಕೆ, ಫ್ರಾಂಕ್ ಆಗಿ ಹೇಳ್ಬೇಕು, ಇವತ್ತು ಈ ಹರಿಕಥೆ ಗಿರಿಕಥೆಯಲ್ಲಿ ಏನೇನು ಅಡ್ಡೆಸರಿತ್ತು? ಸಿಕ್ಕಾಪಟ್ಟೆ ಇದೆ. ಏನೇನು? ಕರಿ ಬಚ್ಚ ಅಂತ ಇತ್ತು. ಕರಿ ಬಚ್ಚಾನ? ಓ, ಅಂದ್ರೆ ನೋಡಕ್ ಕರಗಿದೆ. ಇಲ್ಲ, ಈ ಬೆಂಕಿಪಟ್ಟಣದ ಕಾರ್ಡ್ಸ್ಗಳು ಬರೋದು. ಹೌದು, ಅದನ್ನ ಜೋಡಿಸ್ಬಿಟ್ಟು ಬಚ್ಚ ಆಡ್ತಾ ಇದ್ವಿ ಹಿಂಗೆ. ಆಯ್ತು. ಅದನ್ನ ನಾನು ಈ ಬ್ಲ್ಯಾಕ್ ಕಲರ್ ಕಡಪ ಕಲರ್ ಅಂತ ಸಿಗುತ್ತೆ ಗೊತ್ತಾ? ಆಯ್ತು. ಅದನ್ನ ಆಯ್ಕೊಂಬುದು ನೀಟಾಗಿ ರೌಂಡ್ ಕಟ್ ಮಾಡ್ಬಿಟ್ಟು ಆಡ್ತಾ ಇದ್ದೆ. ಬರೀ ಬ್ಲ್ಯಾಕ್ ಕಲರ್ ಬಚ್ಚದಲ್ಲೇ ಆಡ್ತಾ ಇದ್ದೆ. ಅದಕ್ಕೆ ಕರಿ ಬಚ್ಚ ಅಂತ ಇಕ್ಕಿದ್ರು. ನಾಟ್ ಇವ ಕಲರ್. ಓಕೆ, ಸರಿ, ಕರಿ ಬಚ್ಚ. ದೊಡ್ಡ ಎಂಟ ಅಂತಿತ್ತು. ದೊಡ್ಡ ಎಂಟ? ಓಕೆ, ನಮ್ಮ ಮಾವ ಇಟ್ಟಿದ್ದು. ಆಮೇಲೆ ದಡಿಗಿರಿ ಅಂತಿತ್ತು. ದಡಿಗಿರಿ. ಆಮೇಲೆ ಪಾಯದ ನೀರು ಅಂತಿತ್ತು. ಪಾಯದ ನೀರು. ಈ ನಮ್ಮ ರೋಡಲ್ಲಿ ಮನೆಗಳು ಕಟ್ಟಬೇಕಾರೆ ಪಾಯ ಆಗಿಬಿಡೋದು. ಹೌದು, ಚೆನ್ನಾಗಿ ಮಳೆ ಬಂದ್ಬಿಡೋದು. ಅದನ್ನ 4-5 ಅಡಿ ಹೊಡೆದಿರೋರು ಮಳೆ ತುಂಬಿಡೋದೆಲ್ಲ ಫುಲ್ ಹೊಡ್ಕೊಂಡ್ ಬರ್ತಾ ಇದೆ ಈಜಿಂಗ್. ಸ್ವಿಮ್ಮಿಂಗು. ಓಕೆ, ಆಮೇಲೆ ಟಿಸ್ಸು ಅಂತ ಇತ್ತು. ನಮ್ಮ ಸ್ಕೂಲ್ ಹುಡುಗರೆಲ್ಲ ಅದೇ ಅಂತ ಕರೀತಾರೆ, ಟಿಸ್ಸು. ನನ್ನ ಹೆಸರು TS ಗಿರೀಶ್ ಅಲ್ವಾ, ಟಿಸ್ಸು ಅಂತ ಕರೆಯೋರು. ಇವತ್ತರೆಗೂ ಎಷ್ಟೋ ಜನಕ್ಕೆ ನನಗೆ
ಗಿರೀಶ್ ಅಣ್ಣ ಅಂದರೆ ಏನೋ ಗಿರೀಶ್ ಅಣ್ಣ ಅಂತ ನಮ್ಮ ಅಪ್ಪನ ಹೆಸರು. ಓ ಹೌದಲ್ಲ, ಅಲ್ಲ ಟಿಸೋ ಅಂತಾರೆ ಎಷ್ಟೋ ಜನ ನನಗೆ. ಆಮೇಲೆ ಡ್ರೈವರ್ ಗಿರಿ ಅಂತ ಕರೆಯೋರು. ಡ್ರೈವರ್ ಗಿರಿ? ಹಾಂ, ಡ್ರೈವಿಂಗ್ ಮಾಡ್ತಾ ಇದ್ದೆ ನಾನು. ಎಲೆಕ್ಟ್ರಿಷಿಯನ್ನು, ಡ್ರೈವರು? ಹಾಂ, ಡ್ರೈವಿಂಗ್ ಮಾಡ್ತಾ ಇದ್ದೆ. ಏನೇನು ಓಡಿಸ್ತಿದ್ದು? ಯಾವ್ಯಾವ ಗಾಡಿ ಬಸ್ ಒಂದು ಬಿಟ್ಟು ಮಿಕ್ಕಿದೆ ಎಲ್ಲ ಓಡಿಸಿದ್ದೀನಿ. ಏನು ಹೊಟ್ಟೆಪಾಡಿಗೋಸ್ಕರ? ಹೊಟ್ಟೆಪಾಡಿಗೆನೆ. ಒಂದು ಸೆಕೆಂಡ್ ಹೇಳ್ತೀನಿ ಅದನ್ನ. ಆಮೇಲೆ ಪ್ರೆಸ್ಗಿರಿ ಅಂತ ಕರಿತಾ ಇದ್ರು. ಪ್ರೆಸ್ಗಿರಿ? ಪ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದೆ, ಕಂಪೋಸಿಂಗ್. ಓಕೆ, ಅದು ಮಾಡ್ತಾ ಇದ್ದೆ. ಒಂದು ಕೆಲಸ ಏನು ಮಾಡಿ ಬಂದಿಲ್ಲ ನಾವು, ಏನು ಬರೀ ಎಲೆಕ್ಟ್ರಿಷಿಯನ್ ಆಗಿ ಬಂದಿದ್ದೀನಿ ಅನ್ಕೊ. ಅಯ್ಯೋ, ಪೇಪರ್ ಹಾಕಿದ್ದೀನಿ ಗುರು, ಬಿಜಾಯ್ಸಲ್ಲಿ ವರ್ಕ್ ಮಾಡಿದ್ದೀನಿ. ಓ ಹಾಂ, ಬೆಳಗ್ಗೆ ನ್ಯೂಸ್ ಪೇಪರ್ ಹಾಕೋದು. ನಾನು 4 ಗಂಟೆಗೆ ಹೋಗ್ಬಿಟ್ಟು ಪೇಪರ್ ಜೋಡಿಸ್ಬಿಟ್ಟು ಇನ್ಫೋಸಿಸ್ ಬಸ್ ಬರೋವಲ್ಲ ಎಲ್ಲ ಎತ್ತೆ ಮಂಡ್ಲಾಕದ ಹಿಂಗೆ ಒಂದೊಂದು ಬಸ್ಗೆ ಒಂದು ಬಂಡ್ಲಿ ಹಿಂಗೆ ಹಾಕಿದೆ ಹಿಂಗೆ. ನೀವೇನ್ ಮಾಡ್ತಿದೀಯ ಒಂದು ಅಯ್ಯೋ, ನಾನು ದುಡಿಮೆಗೆ ಹೋಗ್ತಾ ಇರೋದು. ನಾನು ಯಾರಿಗೂ ಹೇಳಿಲ್ಲ ನಾನು ಪೇಪರ್ ಹಾಕ್ತಾ ಇದ್ದೀನಿ ಅಂತ. ಅಲ್ಲಿ 105 ರೂಪಾಯಿ ಕೊಡೋದು ದಿನಕ್ಕೆ ನನಗೆ, ಸಾಕಲ್ಲ. ಓಕೆ. ಪ್ರೆಸ್ಸಲ್ಲಿ ಏನು ಅಂದರೆ ಕಂಪೋಸಿಂಗ್ ಮಾಡಿ ಟಕ 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 ಅಂತ. ಇವು ಮದುವೆದಾಗಲಿ ತಿಥಿದಾಗಲಿ, ಆಮೇಲೆ ಗೌರ್ಮೆಂಟ್ ಜಾಬ್, ಎನಿ ಗೌರ್ಮೆಂಟ್ ಜಾಬ್ ಅದು ಮಾಡ್ತಾ ಇದ್ದೆ. ಆಮೇಲೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಓನಾಗಿ ಕೆಲಸ ಶುರು ಮಾಡಿದೆ ಎಲೆಕ್ಟ್ರಿಷಿಯನ್ನು. ಒಂದು 3-4 ಮನೆ ಮಾಡ್ತಾ ಇದ್ದೆ. ಒಂದು ಸತಿ ಫ್ರೆಂಡ್ ಮನೆ ಮೇಲ್ಗಡೆ ಮಾಡಬೇಕಾಗಿತ್ತು. ನಮ್ಮ ಹುಡುಗರೆಲ್ಲ ಕೈ ಕೊಟ್ಬಿಟ್ಟಿದ್ರು ಅವತ್ತು. ನಾನು ಕೆಲಸಗಾರ ಅಲ್ವಾ, ಮಾಡ ಬಿಡ ಅಂತ ಹತ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಹಿಂಗೆ ಅದು ಸ್ಲಿಪ್ ಡಬ್ಬ ಅಂತ ಬಿದ್ದೆ ಕೆಳಗಡೆ. ಬಿದ್ದ ತಕ್ಷಣ ಈ ಕೈ ಪ್ರೆಸ್ ಆಗ್ಬಿಡ್ತಿಲ್ಲ, ಕ್ರಾಕ್ ಆಗೋಯ್ತು. ಹಿಂಗೆ ಎತ್ತಕ್ಕಾಗ್ತಾ ಇಲ್ಲ, ನನಗೇನೋ ಆಗಿದೆ ಅಂತ. ಅಲ್ಲಿವರೆಗೂ ಮೂಳೆ ಮುರ್ತಾ ಅಂದ್ರೇನು ಅವೆಲ್ಲ ಏನೂ ಗೊತ್ತಿಲ್ಲ ನನಗೆ. ಏನೋ ಆಗ್ತಾ ಇದೆ, ಅಳ್ಬೇಕು ಅಂತ ಅನಿಸ್ತಾ ಇದೆ. ಕೆಲಸ ಮುಗಿಸಿದ್ರೆ ಸಾಕು ಅಂತ ಕಾಯ್ತಾ ಇದ್ದೀನಿ. ಯಾಕಂದರೆ ಗುರುಪ್ರವೇಶ ಅವ್ರ ಮನೆ ನಾಡಿದ್ದು. ಆಗ್ತಾ ಇಲ್ಲ ನನ್ನ ಕೈಲಿ. ನನ್ನ ಫ್ರೆಂಡ್ ಬಂದ, ಏನೋ ಅಂದ. ಹಿಂಗೇನೋ ಆಗಿದೆ, ಕೈ ಚಿಕ್ಕಾಪುಟ ನೋಯ್ತಾ ಇದೆ, ಆಗ್ತಾ ಇಲ್ಲ ಕೊಡೋ ಅಂದರೆ ಬಾಬಾ ತೊತ್ತು ಅಂದ. ಸೀದಾ ಕರ್ಕೊಂಡು ಮನೆ ಬಿಟ್ಬಿಟ್ಟು ಅವ್ನು ಬೇಗ ಮುಗಿಸ್ಬಿಡಪ್ಪ ಅಂತ ಹೊಟ್ಟೋದ. ಇವನು ಹಾಸ್ಪಿಟ್ಲಿಗೆ ಎಲ್ಲ ಕರ್ಕೊಂಬಂದಿದ್ದೆ. ಅವಾಗ ನಮ್ಮ ಅಣ್ಣ ಕರ್ಕೊಂಡೋದ ಹಾಸ್ಪಿಟ್ಲಿಗೆ. ಕರ್ಕೊಂಡಾಗ ಹಾಕ್ಸಿದ್ರೆ ಕೈ ನೋಡಪ್ಪ 2 ತಿಂಗಳು ಹಿಂಗೆ ಇಟ್ಕೋಬೇಕು, ಕ್ರಾಕ್ ಆಗ್ಬಿಟ್ಟಿದೆ ನಿಂದು ಮೇನ್ ಜಾಯಿಂಟ್. ಇವತ್ತು ಈ ಉಬ್ಬು ಹಂಗೆ ಇದೆ, ಜಾಸ್ತಿ ಹಿಂಗೆ ಮಾಡೋಕ್ಕಾಗಲ್ಲ. ಹಾಂ, 2 ತಿಂಗಳಿಗೆ ಎಲ್ಲ ಕೆಲಸ ಹಿಂಗಿದ್ದಿದ್ದ ಕೆಲಸ ಹಂಗೆ ಹೊಟ್ಟೋಯ್ತಲ್ಲ, ಡಿಸಾಲ್ವ್ ಆಗೋಯ್ತು ಹಂಗೆ ದುಡಿಮೆ. ತಿರ್ಗಾ ಡ್ರೈವಿಂಗ್ ಕೆಲಸಕ್ಕೆ ಬಂದೆ. ಸರ್ ಒಂಚೂರು ಹೇಳ್ಕೊಡಿ ಸರ್ ಅಂತ. ಅದು ಯಾರಿಗೋ ಒಂದು ಬಿಯರ್ ಕೊಡ್ಸೋದು, ಅವ್ನು ಪಕ್ಕ ಕೂತ್ಕೊಂಡು ಸ್ಟೇರಿಂಗ್ ಹಿಡಿಯೋದು ಹಿಂಗೆ. ಆವಾಗ ಹಂಗೆಲ್ಲ ಮಾಡಬೇಡ, ನೀನು ಡ್ರೈವಿಂಗ್ ಸ್ಕೂಲಿದೆ ನೋಡು ಅಂತ. ಡ್ರೈವಿಂಗ್ ಸ್ಕೂಲಿಗೆ ಕೊಡೋಷ್ಟು ದುಡ್ಡಿಲ್ಲ ಅವರು ನನ್ನ ಹತ್ರ, ಹಂಗೆಲ್ಲ ಕೊಡೋಕ್ಕಾಗಲ್ಲ, ಇಲ್ಲೇ ಕಲಿತೀನಿ ನಾನು. ಏನು 32 ರೂಪಾಯಿ ತಾನೆ ಬಿಯರು, ಕೊಡ್ತೀನಿ ಬಿಡು ಅಂದ್ಬಿಟ್ಟು ಹೆಂಗೋ ಸಂಪಾದನೆ ಮಾಡೋದು, ಕೊಡೋದು, ಡ್ರೈವಿಂಗ್ ಕಲಿಯೋದು. ನನ್ನ ಮಗ ಬರೀ ಸ್ಟೇರಿಂಗ್ ಕೊಡ್ತಾ ಇದ್ದ, ಕ್ಲಚ್ ಬ್ರೇಕು ಕೊಡ್ತಾ ಇರಲಿಲ್ಲ. ಚೆನ್ನಾಗಿದೆ ನೋಡ. ಈ ನೋವಲ್ಲೂ ನಗಿಸುವ ಕಲೆ ಇದ್ರೆ ಅದು ಗಿರಿ ಮಾತ್ರ ಅನ್ಸುತ್ತೆ ನನಗೆ. ಇದೆಲ್ಲ ಯೋಚನೆ, ಯಾವಾಗ ಕ್ಲಚ್ ಕೊಡ್ತಾನೆ, ಯಾವಾಗ ಬ್ರೇಕ್ ಕೊಡ್ತಾನೆ. ಒಂದ್ಸತಿ ಕ್ಲಚ್ ಕೊಡ್ಲಿ, ಅವ್ನು ಕುಡ್ಕೋಣ ಓಡಿಸೋ, ಅವ್ನು ಗೇರ್ ಹಾಕ್ತಿರೋ ನಾನು ಓಡಿಸ್ತಾ ಇರಬೇಕಾಗಿದೆ. ಎಲ್ಲ ಬೆಂಗಳೂರೆಲ್ಲ ಫ್ರೀ ಆಗಿರ್ತಾ ಇತ್ತು. ಅರ್ಥ ಆಯ್ತು. ಕೊನೆಗೆ ಒಂದು ದಿವಸ ಕೊಟ್ಟ, ಒಂದು ಮೂವ್ ಮಾಡಿದೆ, ಅನ್ನಿಸ್ತು ಓಡಿಸ್ಬೋದು, ಓಕೆ ನಾನೀಗ ಓಡಿಸ್ಬೋದು ಅಂತ. ಆವಾಗ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಲೈಸೆನ್ಸ್ ಬೇರೆ ರೂಟೇ ಸಿಗ್ತಾ ಇಲ್ಲ ಹೋಗಿ ತೊಗೊಳಕ್ಕೆ. ನಾವು ನೀವು ಓಡಿಸಿ ಅದು ಕೇಳೋರು. ಅದಕ್ಕೆ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಅಲ್ಲಿಂದ ಲೈಸೆನ್ಸ್ ತೊಗೊಂಡು ಆಮೇಲೆ ಬೇರೆ ಬೇರೆ ಕಡೆ ಕಾರ್ಗಳು ಓಡಿಸ್ತಾ ಇದ್ದೆ. ಯಾರ್ಯಾರ್ದೋ ಹೆಣ್ಣೂರು ಕ್ರಾಸ್ ಗೊತ್ತಲ್ವಾ? ಗೊತ್ತು. ಬೆಳಗಿನ ಜಾವ 3 ಗಂಟೆಯಿಂದ ಮನೆಗೆ ಹೊರಟು 7 ಗಂಟೆಗೆ ಅಲ್ಲಿ ಹೋಗ್ತಾ ಇದ್ದೆ ನಾನು. ಅವಾಗ ಡಬಲ್ ಡೆಕ್ಕರ್ ಬಸ್ ಇತ್ತು ಮಾರ್ಕೆಟಿಂದ, ಅದನ್ನು ಹತ್ಕೊಂಡು ಹೋಗ್ತಾ ಇದ್ದೆ ನಾನು, ಬರೀ ಅಂಬಾಸಿಡರ್ ಓಡಿಸೋಕ್ಕೆ. ಯಾಕೆ ಇದನ್ನು ಓಡಿಸಿದ್ರೆ ನಾನು ಕಲಿಬೋದಲ್ಲ ಅಂತ. ನಾನು ಅವ್ರಿಗೆ 3 ವರ್ಷ ಸರ್ವಿಸ್ ಅಂತ ಹೇಳ್ಬಿಟ್ಟಿದ್ದೆ. ಎಷ್ಟು ಸರ್ವಿಸಪ್ಪ ನಿಂಗೆ? 3 ವರ್ಷ ಸರ್. ಇನ್ನೂ ಲೈಸೆನ್ಸೇ ಬಂದಿಲ್ಲ. ಹೌದಾ, ಸರಿ ಓಡಿಸ್ಕೊಂಡು ಅಲ್ಲೂ ಡ್ರಾಮಾ ಬಿಟ್ಟಿಲ್ಲ. ಕಲಿಬೇಕಾದ್ರೆ ಬೇರೆ ಆಪ್ಷನ್ ಇಲ್ಲ. ಈ ಒಂದು ಮಾತಿದೆಯಲ್ಲ, ಉದರ ನಿಮಿತ್ತಂ ಬಹುಕೃತವೇಷಂ. ಈ ಥರದ್ದು ಒಂದು ಜೀವನ ನಡೀತಿರ್ಬೇಕಾದ್ರೆ ಏನೇನು ಆಸೆಗಳು ಓಡ್ತಾ ಇತ್ತು? ಎಲ್ಲ ಆಸೆಗಳು ಸತ್ತೋಗಿತ್ತು. ಕೆಲಸ ಕಲ್ತು ಒಂದು ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದ್ದೆ ನಾನು. ಹೇಳಿದ್ನಲ್ಲ, ಹುಡುಗರಿಗೆ ಒಂದು ಸ್ಟೇಜ್ ಬಂದಮೇಲೆ ಮನೇಲಿ ಡಿಪೆಂಡ್ ಆಗಬಾರ್ದು ಅಂತಿರುತ್ತೆ. ಆಗಕ್ಕೆ ಇಷ್ಟ ಆಗಲ್ಲ. ಏನೇ ಅದೆಲ್ಲೋ ರೇರ್ ಹಂಗೆಲ್ಲ. ಕೆಲಸ ಸಿಕ್ಕಿ ನಮ್ಮ ಅಪ್ಪ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ, ಅಷ್ಟೇ, ಇನ್ನೇನಿಲ್ಲ. ಈ ಓದಬೇಕು, ಇನ್ನೇನೋ ದೊಡ್ಡ ಸ್ಕಾಲರ್ ಆಗಬೇಕು, ಆ ಥರದ್ದು ಯಾವುದೋ ಆಸೆ ಏನೂ ಇಲ್ಲ, ಏನೂ ಸಿಗಲಿಲ್ಲ ನನಗೆ. ಹೆಂಗೆ ಸ್ಟಡೀಸಲ್ಲೆಲ್ಲ ಹೆಂಗೆ? ಸ್ಟಡೀಸ್ ನಂದು 10th ಪಾಸ್ ಆಗೋಯ್ತು. ನಾನು ಚೆನ್ನಾಗಿ ಮ್ಯಾಥಮೆಟಿಕ್ಸ್ ಮಾಡ್ತಾ ಇದ್ದೆ. 18 ಬಂದ್ಬಿಡ್ತು 10th. ನಾನು ಹೇಳ್ಕೊಟ್ಟಿದ್ದು 92, ನನಗೆ 18.
ಇದು ಯಾವ ಲೆಕ್ಕ ಇದು? ಇಲ್ಲ ನಾನು ಇವತ್ತಿಗೂ ಕನ್ಫ್ಯೂಷನ್ ಇದ್ದೀನಿ. ನಾನು ಮನೆಗೆ ಬಂದು ಅದನ್ನ ಬರೆದು ಇಟ್ಟಿದ್ದೆ. ನೋಡಿ 5 ಪೈಸೆ ಮ್ಯಾಥಮೆಟಿಕ್ಸ್ ಗೊತ್ತಿರಲಿಲ್ಲ ನನಗೆ. ಒಬ್ರು ಮಾಸ್ಟರ್ ವಿತಿನ್ ಎ ವೀಕಲ್ಲಿ ಹೇಳ್ಕೊಟ್ರೆ ಹೆಂಗೆ ಮ್ಯಾಥಮೆಟಿಕ್ಸ್ ಮಾಡೋದು ಅಂತ, ಹೆಂಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ಹೆಂಗೆ ವರ್ಕ್ ಆಗುತ್ತೆ ಅಂತ. ಏನು ಹಿಂಗೆಲ್ಲ ಇದೆಯಾ, ಟಕ 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 ಹುಡುಗರು ನೋಡ್ರ ಹಿಂಗೆಲ್ಲ ಬರ್ಕೊಳ್ರೋ, ಏನಮ್ಮ ಒಂದು ವಾರಕ್ಕೆ ಕಲ್ತ್ಬಿಟ್ಟಿದ್ಯಾ ಅಂತ. ಫಸ್ಟ್ ಕ್ಲಾಸ್ ಪಾಸ್. ನಮ್ಮ ಲೆಕ್ಚರರ್ ನಮ್ಮ ತಂದೆ ಬಂದು ಗಿರಿ ಅವನು ಬಿಡ್ರಿ ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾನ ಅವನು, ಏನು ಚೆನ್ನಾಗಿ ಓದ್ತಾನೆ. 8th 9th 10th ಏನು ದಬಾಕಿಲ್ಲ, ಆ 10th ಕೊನೆ 2 ತಿಂಗಳು ದಬಾಕಿರೋದು ನಾವು. ಓಕೆ, ಅವಾಗ ಆಗ್ತಾರೆ ಅಂತ ನಮ್ಗೆ ಆಗ್ತೀನಲ್ವ ನಾನು. ಓಕೆ ಅದು ಏನು ಹೋದ್ರೆ ಅಲ್ಲಿ ಹುಡುಗರು ಇರ್ತಾರೆ ಅಂದರೆ ಬರೀ ಹುಡುಗಿರೇ. ನಮ್ಮ 3 ವರ್ಷ ನಾವು ಹುಡುಗಿರ ಮುಖಾನೇ ನೋಡಿಲ್ಲ. 7th 8th 9th 10th ಬರೀ ಬಾಯ್ಸ್ ಸ್ಕೂಲ್, ಬರೀ ಬಾಯ್ಸ್ ಸ್ಕೂಲ್. ಮಧ್ಯಾಹ್ನ ಮೇಲೆ ಗರ್ಲ್ಸ್ ಸ್ಕೂಲ್, ಅದು ಅದೇ ಜಾಗಕ್ಕೆ. ನೋಡ್ತೀನಿ ಗಿರಿಜಾ ಗಿರಿಯಮ್ಮ ಅಂತ ಈ ಥರ ಕೂತಿದ್ದಾರೆ ಎಲ್ಲ ಅಕ್ಕಪಕ್ಕ. ನಮ್ಮ ಫ್ರೆಂಡ್ಸ್ ಯಾರು ಇಲ್ಲ. ಮಂಜ ಯಾವ ಕ್ವಶನ್ ಆನ್ಸರ್ ಗೊತ್ತಾ ಅಂತ ಕೇಳಕ್ಕೆ ನಾವೆಲ್ಲ ಮಾತಾಡ್ಕೊಂಡಿರ್ತೀವಿ. ನಿಮ್ಮ ಪಕ್ಕದಾಗ ಕೂತ್ಕೋತೀಯಲ್ವಾ, ಅವಾಗ ಹೇಳ್ಕೊಡ್ತೀನಿ ನಾನು ಅಂತೆಲ್ಲ ಮಾತಾಡಿರ್ತೀವಲ್ವಾ. ಅಲ್ಲೋದ್ರೆ ಯಾರೂ ಇಲ್ಲ ಗುರು, ಎಲ್ಲ ಹೆಣ್ಮಕ್ಳು. ನನಗೆ ಇಷ್ಟು ಎಂಬರೇಜ್ ಆಗೋಯ್ತು. ಅವರೆಲ್ಲ ಇಂಗ್ಲೀಷ್ ಮೀಡಿಯಮ್, ನಾನು ಪ್ಯೂರ್ ಕನ್ನಡ ಮೀಡಿಯಂ. ನಾನು ಇಂಗ್ಲಿಷ್ ಬರ್ತಾನೆ ಇರ್ಲಿಲ್ವಾ? ಇಲ್ವೇ ಇಲ್ಲ. ದಿಸ್ ವಾಟ್ ಅವೆಲ್ಲ ಗೊತ್ತು. ಮೈ ನೇಮ್ ಇಸ್ ಗಿರಿ. ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಇಸ್ ಗಿರಿ ಗೊತ್ತಿತ್ತು. ಓಕೆ, ಇಂಗ್ಲೀಷ್ನ ಕಾನ್ಸಂಟ್ರೇಟೇ ಮಾಡಿಲ್ಲ. ಅದೇನಕ್ಕೆ ಬೇಕು ನಮಗೆ ಅಂತ ಹೇಳ್ಕೊಟ್ರು, ನಮ್ಗೆ ರಿಯಲೈಸ್ ಆಗಿಲ್ಲ ಅದು ಬೇಕಾಗುತ್ತೆ ನಮಗೆ ಅಂತ. ಇವತ್ತಿನ ಥರ ಅವತ್ತಿನ ಬೆಂಗಳೂರಿಗೆ ಇವಾಗೆಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಕನ್ನಡನೇ ಎಲ್ಲೋ ಕನ್ನಡಿಗರು ಇದಾರ ಅಂತ ಹುಡುಕ್ಬೇಕೀಗ. ಆ ಥರದ ಪರಿಸ್ಥಿತಿ. ಎಕ್ಕಡ ಎನ್ನಡ ಅಂತೆಲ್ಲ ಹೇಳ್ತಾರಲ್ಲ, ಹಂಗೆ ಅವಾಗ ಹಂಗೆಲ್ಲ ಎಲ್ಲರೂ ಕನ್ನಡ ಅಭಿಮಾನದಲ್ಲೇ ಇದ್ರ. ಕನ್ನಡ ಅಭಿಮಾನನ ಅವ್ರ ಮನೆಗಳಲ್ಲಿ ಭಾಷೆ ಮಾತಾಡ್ಕೊತಿದ್ರು ಅಷ್ಟೇ. ಓಕೆ, ಅದು 1-2 ಸೆಕೆಂಡ್ಗೆ. ನಮ್ಮ ರೋಡಲ್ಲಿ ತಮಿಳಿಯನ್ಸು ತೆಲುಗು ಎಲ್ಲ ಇದ್ರೆ 1 ಸೆಕೆಂಡ್ ಅಲ್ಲ 1 ಮಿಲಿ ಸೆಕೆಂಡ್ ಗೊತ್ತಾಗ್ತಿರಲಿಲ್ಲ ಇವರು ತಮಿಳಿಯನ್ಸು ಅಂತ. ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡೋರು. ಆಮೇಲೆ ಅವರು ವಿಷ್ಣುವರ್ಧನ್ ಸಿನಿಮಾಗಳು, ರಾಜ್ಕುಮಾರ್ ಸಿನಿಮಾಗಳು ನೋಡ್ಬಿಟ್ಟು ಹೆಂಗೆ ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ನೋಡೋನವರು, ಅಯ್ಯೋ ನೀನು ನೋಡ್ಬಿಟ್ಯಾ ನಾವೇ ನೋಡಿಲ್ಲ ಅಂತ ನಮಗೆ ಫೀಲ್ ಆಗೋದು. ನಮಗೆ ಅವ್ರ ಮನೆ ಒಳಗೆ ಹೋದ್ರೆ ಎಲ್ಲೋ 1 ಸೆಕೆಂಡು ತಮಿಳ್ ಮಾತಾಡೋರು ಅವ್ರ ಅಮ್ಮನ ಜೊತೆ. ಅವ್ರ ಊರಿಗೆ ಕರ್ಕೊಂಡು ಹೋದ್ರೆ ಅವ್ರ ಊರಿಗೂ ಅಂಟಿಸ್ಬಿಟ್ಟಿದ್ರು ಕನ್ನಡ ಎಲ್ಲ. ನಾನು ಏನು ಇವ್ರು ಕನ್ನಡ ಮಾತಾಡ್ತಾನೆ, ಬಂದೋಗ್ತಾನೆಲ್ಲ ಮಾತಾಡ್ತಾನೆ ಅವನು ಅಂತ. ನೀವು ಯಾವ ಭಾಷೆನೂ ಕಲಿಯೋಕ್ಕಾಗಲ್ಲ ಕನ್ನಡದಷ್ಟು ಈಸಿಯಾಗಿ. ಹೌದು, ಯಾವ ಭಾಷೆನೂ ಕಲಿಯೋಕ್ಕಲ್ಲ. ಬರ್ಕೊಡ್ತೀನಿ ನಾನು, ಒಂದು ಭಾಷೆ ಕಲಿಯೋಕ್ಕಾಗಲ್ಲ ಕನ್ನಡ ಅಷ್ಟು ಈಸಿಯಾಗಿ. ಅಷ್ಟು ಬೇಗ ಯಾರಿಗೂ ತಿರುಗಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ಬೋದು ಕನ್ನಡನ. ಇವಾಗಿನ ಥರ ಅಲ್ಲ. ಅವಾಗ ಭೇದ ಭಾವನೆ ಇಲ್ಲ. ನಮ್ಗೆ ಈಗೀಗ ಗೊತ್ತಾಗ್ತಿರೋದು ತಮಿಳಿಯನ್ನು, ಇವ್ರು ತೆಲುಗುವರು, ಇವ್ರು ಮುಸಲ್ಮಾನು, ಇವ್ರು ಶೆಟ್ರು ಅಂತ ಅವಾಗ ಗೊತ್ತಾಗ್ತಾನೆ ಇರಲ್ಲ ರೀ. ನಮಗೆ ಜಾತಿ ಬಗ್ಗೆ ಒಂದು ಪಿನ್ ಪಾಯಿಂಟ್ ಗೊತ್ತಿಲ್ಲ ನಮಗೆ. ನಮ್ಗೆ ಗೊತ್ತಿದ್ದು ಇವನು ಹುಡುಗ, ಇವನು ಹುಡುಗಿ, ಇವನು ಅಂಕಲ್, ಇವನು ಆಂಟಿ ಅಷ್ಟೇ. ಇಂಥ ಒಬ್ಬ ಗಿರಿ ಕ್ಯಾರೆಕ್ಟರ್ಗೆ ಅಂದರೆ ಈಗ ಡೈಲಿ ಲೈಫಲ್ಲಿ ದುಡಿಬೇಕು, ತಿನ್ನಬೇಕು, ಎಷ್ಟೊಂದು ಆಸೆಗಳು ಹೊಟ್ಟೋಗಿತ್ತು, ಏನೇನೋ ಆಗಬೇಕು ಅನ್ನೋ ಕಲ್ಪನೆ. ಯಾರೋ 4 ಜನ ಗುರುತಿಡಿತಾರೆ, ಸಾರ್ ನೀವಾ ಅಂತಾರೆ. ಅದು ದೂರದ ಮಾತು ಬಿಡು. ಎಲ್ಲಿ ಬ್ರೇಕ್, ಎಲ್ಲಿ ಪಾಯಿಂಟ್, ಎಲ್ಲಿ? ಈ ನಾನು ಡ್ರೈವಿಂಗ್ ಮಾಡ್ತಾ ಇದ್ನಲ್ಲ, ನನ್ನ ಫ್ರೆಂಡ್ ಬಾಂಬಾ ಅಂತ ಇದ್ದ. ಬಾಂಬಾ ಪ್ರಸಾದ್ ಅಂತ. ಈಸ್ ಅ ವೆರಿ ರಿದಮಿಸ್ಟ್ ಪರ್ಸನ್. ಓಕೆ, 10 ವರ್ಷ ಆಯ್ತು ಅವನಿಗೆ ತೀರಾಬಿಟ್ಟ. ಅವನು ಎಂಥ ಪರ್ಸನ್ ಅಂದರೆ ಅವನು. ನಾನು ಹೋಗಿದ್ದು ಅಡ್ಡಕ್ಕೆ ಫ್ರೆಂಡ್ಸ್ ಜೊತೆ ಹಿಂಗೆ ಹೋಗಿದ್ದೆ. ಅವ್ನು ನನ್ನೇ ನೋಡೋನು, ಏನಮ್ಮ ಹಿಂಗೆಲ್ಲ ಆ್ಯಕ್ಟ್ ಮಾಡ್ತೀನಿ ನೀನು. ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನ? ನಾನು ಸುಮ್ಮನೆ ಮಾತಾಡ್ತಾ ಇದ್ದೀನಿ. ಇಲ್ಲ ಇದೇ ಆ್ಯಕ್ಟಿಂಗು. ನಾಟಕ ಮಾಡ್ತೀಯಾ? ಕೆರೆದಲ್ಲಿ ಹೊಡಿತಾರೆ ನಮ್ಮನೆ, ನಾಟಕ ಗಿಟ್ಕ ಮಾಡ್ತೀನಿ ಅಂದರೆ ಹೋಗಪ್ಪ ಸುಮ್ಮನೆ ಅಂತ. ಇಲ್ಲ ನೋಡು ಪಿಚ್ಚುತ್ತಾನೇ ಇರೋ ಒಂದು ಪಿನ್ನನ್ನು. ನಾಟಕ ಯಾಕೆ ಗುರು ಹಿಂಸೆ ಕೊಡ್ತಾರೆ ನೀವು, ಎಲ್ಲಿಗೆ ಹೋಗೋಕೆ ಭಯ ಆಗೋದು ನಮ್ಗೆ. ಓಕೆ, ಒಂದ್ಸತಿ ಹಲಗಲಿ ಬೇಡ್ರದಂಗೆ ಅಂತ ಒಂದು ನಾಟಕ, ಹುಲಿಶೇಖರ್ ಅವ್ರದ್ದು, ನ್ಯಾಷನಲ್ ಕಾಲೇಜಲ್ಲಿ ನಡೀತಾ ಇದೆ. ಒಂದು ಕ್ಲಾಸ್ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನೊಂದು ಗಲಾಟೆ ಆಗಿದೆ. ನಾವೇನಾದ್ರೆಲ್ಲ ಅವ ಬಿಟ್ಕೊಂಡು ತಿರುಗ್ತಾ ಇದ್ದಿಲ್ಲ. ಸೊ ನಮ್ಮನ್ನು ಒಂಚೂರು ಬರಮ್ಮ ಅಂತ ಕರೆದಿದ್ರು. ನಾನು ಹೋದೆ. ಹಿಂಗೋಗಿ ನೋಡ್ತೀನಿ, ಏನು ಪೂರ್ಣಚಂದ್ರ ತೇಜಸ್ವಿ, ಸುಪ್ರಿಯಾ ಆಚಾರ್ ಎಲ್ಲರೂ ಅಲ್ಲಿದ್ದಾರೆ. ಅಲ್ಲಿ ನೋಡ್ತಾ ಇದ್ದೀನಿ, ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಇದೇನು ಗುರು, ಯಾವ ಲೋಕ ಗುರು ಇದು ಅಂತ. ಸಂಜೆ 6 ಗಂಟೆಗೆ ಶೋ, ನಾನು 4 ಗಂಟೆಗೆ ಹೋಗಿದ್ದೀನಿ. ನಾನು ನೋಡಿದ್ರೆ ಹಿಂಗೆ ನೀವು ಅಂದರು. ಅದೇ ಬಾಂಬಾ. ಓಕೆ, ಅಲ್ಲಿಗೆ ಹೋಗ್ಬಿಟ್ಟು ಒಂದು 4 ಪ್ಲ್ಯಾಟ್ಫಾರ್ಮ್ ತೊಗೊಂಬನ್ನಿ ಅಂದರು. ಓಹ್ ಪ್ಲ್ಯಾಟ್ಫಾರ್ಮಾ ಅಂತ ಸೀದಾ ಹೋದೆ.
ಅಲ್ಲೋಗಿ ಟೆಂಟ್ ಹೌಸಲ್ಲಿ ಪ್ಲಾಟ್ಫಾರ್ಮ್ ತೊಗೊಂಡೆ ಬಂದೆ. ಈ 3 ಅಡಿ ಅಲ್ಲಮ್ಮ 2 ಅಡಿ ತರಬೇಕು ಅಂದ್ರೆ ಅವ್ರು ನನಗೆ. ಅವ್ರಿಗೆ ಎಸಿಟೇಷನ್ನೇ ಇಲ್ಲ. ನಾನು ಯಾರಾದ್ರೂ ನನಗೇನು ಅವ್ರಿಗೆ ಓಹ್ ಸಾರಿ ಅಂತ ನಾನು ಹೋದೆ, ತಗೊಂಬಂದೆ, ಕೊಟ್ಟೆ. ಅವ್ರು ಯಾರು ನಿಮ್ಗೆ ಗೊತ್ತಿಲ್ಲ, ನೀ ಯಾರು ಅವ್ರು ಏನ್ ಗೊತ್ತಿಲ್ಲ. ಚೆನ್ನಾಗಿದೆ ಇದು. ಏನು ಗೊತ್ತಿಲ್ಲ. ಓಕೆ ಕೂತ್ಕೊಂಡು ಎಲ್ಲ ಬಂದ್ರು. ಕಿಶೋರ ಅಂತ ಬಂದು ಅವ್ನು ಮ್ಯೂಸಿಕ್ ಮಾಡ್ತಾ ಇದ್ದ, ಹಲಗಲಿ ಬೇಡ್ರದಂಗೆ. ಗಿರಿ ನೀನು ಕೂತ್ಕೊಂಡು ನೋಡ್ತಾರೆ ನಾಟಕನ. ನಾನು ಹಿಂಗಂತೀನಿ ಸುಮ್ಮನೆ ಇರು, ಹಿಂಗಂತೀನಿ ಈ ಪಾಯಿಂಟ್ ಅವ್ನು ಚೂರ್ ಹಿಂಗ್ ರೈಸ್ ಮಾಡು ಅಂತ, ಅಂದ್ರೆ ಮ್ಯೂಸಿಕ್ ಸೌಂಡ್. ಓಕೆ ನಾಟಕ ಶುರು ಆಯ್ತಾ ರೀ, ಹಿಂಗ್ ನೋಡ್ತಾ ಇದೀನಿ. ಅವತ್ತೇ ಮ್ಯೂಸಿಕ್ ಡೈರೆಕ್ಷನ್ ತಮ್ದು? ಅಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಅಂದ್ರೆ ಸೌಂಡ್ ಕೆಲಸ ಕೊಟ್ಬಿಟ್ರೆ ನಂಗೆ ಹೋಗಿದ್ ಬೇರೆ ಕೆಲ್ಸಕ್ಕೆ, ಮಾಡ್ತಿರೋದೇ ಬೇರೆ ಕೆಲಸ. ಸೌಂಡ್ ಕಮ್ಮಿ ಮಾಡೋದು ಬಿಡೋದು. ಅವ್ನು ಬಾಂಬ ನಾನೇ ಏನ್ ನೋಡ್ತಾ ಇದ್ದಾರೆ, ಅವ್ನು ಮ್ಯೂಸಿಕ್ ಮಾಡಿಸ್ತಾ ಇದ್ದ. ಮಾಡು ಓಕೆ. ನಾನು ಹೋಗಿರೋದು ಆ ಹುಡುಗರು ಯಾರೋ ಗಲಾಟೆ ಮಾಡ್ಕೊಂಡಿದ್ರೆ ಹಂಗೆಲ್ಲ ಮಾಡ್ಬೇಡ್ರಪ್ಪ ಅಂತ ಹೇಳಕ್ಕೆ ಮರ್ತೇ ಬಿಟ್ಟಿದ್ದೀನಿ ನಾನು. ನೋಡ್ತಾ ನಾಟಕ ಶುರು ಆಯ್ತು. ಲಗಾನ್ ಸಿನಿಮಾ ಇದೆಯಲ್ಲ, ಹೌದು, ಆ ತರ ಇದೆ ನಾಟಕ. ಅವರೆಲ್ಲ ಕ್ರಿಕೆಟ್ಗೆ ಹೋರಾಡ್ತಾರೆ ಬ್ರಿಟಿಷ್ ಅವ್ರ ಜೊತೆ, ಇವರು ಅಸ್ತ್ರಶಸ್ತ್ರಗಳಿಗೆ ಹೋರಾಡ್ತಾರೆ. ಓಕೆನಾ? ಬ್ರಿಟಿಷ್ ಅವ್ರು ಎಲ್ಲಾರನ್ನೂ ಸಾಯಿಸ್ಬಿಡ್ತಾರೆ, ಫೈಟ್ ಆಗುತ್ತೆ. ಹೆಂಗ್ ಮಾಡ್ತಿದ್ದಾರೆ ಫೈಟ್ ಅಂದ್ರೆ, ಕತ್ತಿಗಳು ಹಿಂಗ್ ಹೋಗ್ತಾ ಇದೆ ನಮ್ಗೆ ತಲೆ ಮೇಲೆ. ಅವ್ನು ಯಾರೋ ಬಂದು ಹಿಂಗ್ ಬೀಸ್ತಾನೆ ಅಂತ ಬಟ್ ಅಂತ ಹಿಂಗ್ ಹೋಗ್ತಾನೆ. ನಾವು ಏನ್ ಜನ ಕ್ಲಾಪ್ಸ್ ಹೊಡಿತಾರೆ, ಹಿಂಗ್ ಮಾಡ್ತಿದ್ದಾರೆ. ಅದ್ರಲ್ಲೊಬ್ಬ ಕರ್ಗಿನ ಕ್ಯಾರೆಕ್ಟರ್ ಮಾಡ್ತಿದ್ದಾನೆ, ಅವ್ನು ತಪ್ಪಗಿದ್ದಾನೆ, ಮೀಸಿ ಹಾಕೊಂಡು ಹಿಂಗೆ ನಿಂತವ್. ನಿಂಗೆ ನನಗೆ 2 ಸೆಕೆಂಡ್ ನನ್ನನ್ನೇ ನಾನು ನೋಡ್ಕೊಂಡಂಗೆ ಆಗೋಯ್ತು. ಅವನು ಹ್ಯೂಜ್ ಆಗಿದ್ದ ಪರ್ಸನ್, ನಾನು ಹಿಂಗೇನು ನೋಡ್ತಾ ಇದ್ದೀನಿ. ಈ ಕಡೆ ಕಿಶೋರ್ ಮ್ಯೂಸಿಕ್ ಕೂತಿದ್ದವನು ಹಿಂಗೆ ಅಂತಿದ್ರೆ ನಾನು ನೋಡೇ ಇಲ್ಲ, ಅವನ ಕಡೆ ಬಿಟ್ಟೇ ಬಿಟ್ಟಿದ್ದೀನಿ. ಅವನು ಕಡೆ ನೋಡಿಲ್ಲ, ಫುಲ್ಲು ನಾಟಕ ಒಳಗಡೆ ಇನ್ವಾಲ್ವ್ ಆಗ್ಬಿಟ್ಟಿದ್ದೀನಿ. ಹಿಂಗೆಲ್ಲ ಆದ್ಮೇಲೆ ನಾಟಕ ಎಲ್ಲ ಮುಗೀತು, ಎಲ್ಲ ಚಪ್ಪಾಳೆ, ನಂಗೆ ಗೊತ್ತಿಲ್ಲದಂಗೆ ಚಪ್ಪಾಳೆ. ಕಿಶೋರ್ ಏನ ನಾನು ಹಿಂಗಂತ ಇನ್ನೇನು ಕೊಟ್ಟಿಲ್ಲ ಇಲ್ಲ. ನಾಟಕ ಅದು ತುಂಬಾ ಸರಿ, ಬಾ ಬಿಡ್ತೀನಿ ಅಂತ ಕರ್ಕೊಂಡು ಮನೆ ಬಿಟ್ಬಿಟ್ಟು, ಓಕೆ ನಾಡಿದ್ದು ಒಂದು ಪ್ರೋಗ್ರಾಮ್ ಇರುತ್ತೆ ಬಾ ಅಂತ. ನಾನು ಯಾಕೆ ಬರ್ತೀನಿ ಅಂತ. ನಮ್ಗೇನೋ ಕೆಲಸ ಕೊಡ್ತಾರೆ. ಆಮೇಲೆ ಗುರು ನಾನು ಹೋಗಿದ್ದೀನಕ್ಕೆ, ನಾನು ಮಾಡಿದ್ದೇನು ಅಂತ ನಮ್ಮ ಫ್ರೆಂಡ್ ಬಾಂಬುಗೆ ಫೋನ್ ಮಾಡಿದೆಲ್ಲ, ಏನು ಇದು ಹಿಂಗಾಗಿದೆ. ಅವಾಗೆಲ್ಲ ಕಾಯಿನು ಏನಾಯ್ತಮ್ಮ ಅಂತ. ಅಲ್ಲ ಏನಿಲ್ಲ, ಅದೇನೋ ಗಲಾಟೆ, ಅವೆಲ್ಲ ಬಿಡಮ್ಮ, ಅವೆಲ್ಲ ಊಫಿ ಬಿಡಮ್ಮ ಅಂತ. ನನ್ನ ಮಗನ ಸ್ಕೆಚ್ ಏನು ಅಂದರೆ ಅಲ್ಲ ಗಲಾಟೆ ಅಲ್ಲ, ಅವನಿಗೆ ತೋರಿಸ್ಬೇಕು ನಾಟಕನ ಅಂತ. ಓಕೆ, ನಾನು ನೋಡ್ಲಿ ಅಂತ. ಇಂಪ್ರೆಸ್ ಆದ್ರೆ, ಆಸಕ್ತಿ ಬಂದ್ರೆ. 1 ವಾರ ಆಯಿತು. ಅದೇ ಟೀಮಿಂದ ನಾವು ನಾಟಕ ಮಾಡ್ತಾ ಇದ್ದೀವಿ, ನೀನು ಆ ಕ್ಯಾರೆಕ್ಟರ್ ಮಾಡೋಕ್ಕಾಗತ್ತ ಅಂದರು. ಇಲ್ಲ ಗುರು ನನಗೆ ಗೊತ್ತಿಲ್ಲ ನಾಟಕ, ನನಗೇನು ಗೊತ್ತಿಲ್ಲ, ದಯವಿಟ್ಟು ಬಿಟ್ಬಿಡಿ ಅಂತ. ಇಲ್ಲ ಹೇಳ್ಕೊಡ್ತೀವಿ ಮಾಡು, ಬೈಬಾರ್ದು ನನಗೆ ಅಂತಿದ್ದೆ. ಏನೋ ಹಂಗೆ ಡಬ್ಬ ಥರ ಮಾಡ್ತೀವಿ ಅಂತ ಬೈಬೇಡ, ನಾನು ಮಾಡ್ಕೊಡ್ತೀವಿ. ಫಸ್ಟ್ ಡೇ ಹರಿ ಆ ನಾಟಕದ್ದು ಒಂದು ಇನ್ನು ಕಾಲಿಟ್ರೆ ಒಂದು ಅವರ ಆಗುತ್ತೆ ಗೊತ್ತಾ, ಅದಾಗೋಯ್ತು ರಿಹರ್ಸಲಲ್ಲಿ. ಅವಾಗಿನ್ನ ಡ್ರೈವಿಂಗ್ ಮಾಡ್ತಾ ಇದ್ದೆ, ಪಿಕಪ್ಪು ಡ್ರಾಪು ಏರ್ಪೋರ್ಟ್ ಡ್ರಾಪ್ ಇವೆಲ್ಲ. ನನಗೆ ಡೈಲಾಗ್ ಎಲ್ಲಿ ಮರ್ತ್ಬಿಡ್ತೀನೋ ಅಂತ ಡೈಲಾಗ್ ಫುಲ್ಲು ಬರ್ಕೊತಾ ಇದ್ದೆ. ಡ್ರೈವಿಂಗ್ ಹೋಗೋದು, ಸಾಯಂಕಾಲ 6 ಗಂಟೆಗೆ ನಾಟಕ, ಡೈಲಾಗ್ ಬರ್ಕೊಂಡು ಕೂತ್ಕೊಳ್ಳೋದು. ಮರ್ತ್ಬಿಟ್ರೆ ಕಷ್ಟ ಅಂತ, ಮರಿಬಾರ್ದು ಅಂತ ನಾವೆಷ್ಟು ಬರಿತೀವೋ ಅಷ್ಟು ಜ್ಞಾಪಕ ಇಟ್ಕೊಂಡು. ಕರೆಕ್ಟ್. ನಾನು ನಮ್ಮ ತಾಯಿಗೆ ಅವತ್ತು ಹೇಳಿದೆ, ಅಂದರೆ ಒಂದು ತಿಂಗಳಾಯಿತು ಇವತ್ತು ನಾನು ನಾಟಕ ಮಾಡ್ತಾ ಇದ್ದೀನಿ. ಉಳ್ಳಾಡ್ಬಿಟ್ರು ಮನೇಲಿ, ನಿಮ್ಮ ನಾಟಕ ಎಲ್ಲ ಏನು ನಾಟಕ ಮಾಡ್ತಿದ್ದೀವಿ ಲೇ, ನಿಂಗೇನೋ ಕೆಲಸ ಮಾಡ್ಕೊಂಡ್ರು ಯಾಕೋ ಬೇಕಿವೆಲ್ಲ ಅಂತ. ಇಲ್ಲಮ್ಮ ನಾಟಕ ಮಾಡ್ತೀನಿ ಇವತ್ತೊಂದು ದಿವಸ ಶೋ ಆಯ್ತಪ್ಪ ನಡಿಯಪ್ಪ. ಒಂದು ಹೆಚ್ಚಿನ ಕಲಾಕ್ಷೇತ್ರದಲ್ಲಿ ಒಂದು 7 ಗಂಟೆಗೆ ಶೋ. ಅವಾಗೆಲ್ಲ ನಮ್ಮ ಏರಿಯಾ ಹುಡುಗರು ಅವರೆಲ್ಲ ಎಂಟ್ರಿ ಕೊಟ್ಟರೆ ಶಿಲ್ಲಿಗಿಲ್ಲಿ ಎಲ್ಲ ಹೊಡ್ಬಿಟ್ರೆ ಬಚ್ಚಾ ಔಷ್ ಅಂತ. ಅವರೊಬ್ರು ಬಂದು ಒಂಚೂರು ನಿಮ್ಮ ಹುಡುಗರಿಗೆ ಶಿಲ್ಲಿ ಹೊಡಿಬೇಡ ಅಂತ ಹೇಳಮ್ಮ. ನಾನು ಹಿಂಗೆ ಸ್ಟೇಜಿಂದ ಹೆಂಗೆಲ್ಲ ಶಿಲ್ಲಿ ಹೊಡಿಬೇಡಿ ಅಂತ. ನಾಟಕ ಎಲ್ಲ ಆದಮೇಲೆ ನಮ್ಮ ಮಜಾಟಾಕಿಸ್ ಪವನ್ ಅವನು ಸಿಕ್ಕಿದ್ದ. ಈಚೆ ನಾಟಕ ಎಲ್ಲ ಮುಗಿಸ್ಕೊಂಡು ಈಚೆ ಬಂದರೆ ಸುನಿಲ್ ಕುಮಾರ್ ಸಿಂಗ್ ಅಂತ ಅವರು ಡೈರೆಕ್ಟ್ರು, ಪ್ರಶಾಂತ್ ಅಂತ ಒಬ್ಬರು ಡೈರೆಕ್ಟ್ರು. ಅವ್ರಿಗೆ ಸರ್ ಆ ಗರಡಿ ಕ್ಯಾರೆಕ್ಟರ್ ನೋಡಿ ಸರ್, ಈ ಹುಡುಗ ಸೂಪರ್ ಸರ್ ಅಂದರು. ಅವರು ಚೆನ್ನಾಗಿ ಮಾಡ್ತಾರೆ ನೋಡಿ, ಚೆನ್ನಾಗಿ ಮಾಡಮ್ಮ ನೀನು ಮಾಡಿ ಇನ್ನು ಅಂದರು. ನಾನು ಏನು ಆಯ್ತು ಅಂದೆ ಅಷ್ಟೇ. ಕಟ್ ಮಾಡಿದ್ರೆ ಬೆಳಿಗ್ಗೆ ನೀಲಿಗೆ ಬಾ ಅಂತ ಪವನ ಹೇಳಿದ್ದಾನೆ, ಒಂದು ಮನೆಗೆ ಬಾ ಅಂತ. ಹಿಂಗೆ ಮನೆಗೆ ಹೋಗಿ ಹಿಂಗೆ ಡೋರ್ ತೆಗೆದ್ರೆ ಹಿಂಗೆ ನಮ್ಮ ಡೈಲಾಗ್ ರೈಟ್ರು ಯೋಗಾನಂದ್ ಮುದ್ದಾನ್. ಓಕೆನಾ? ಅವನು ಹಿಂಗೋ, ಇದು ನಾನು ಹೇಳ್ತಿರೋದು ನನ್ನ ಎಂಟ್ರೆನ್ಸ್ ನಾಟಕದ್ದು. ಓ ಗಿರಿ ನಾನು ನಾಟಕ ಮಾಡಿದೆ ಅಲ್ವಾ, ಚೆನ್ನಾಗಿತ್ತಮ್ಮ ನಿಮ್ಮ ನಾಟಕ, ನಿಮ್ಮ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು. ಈಸ್ ದ ಫಸ್ಟ್ ಪರ್ಸನ್ ರೆಕಗ್ನೈಸ್ಡ್ ಮೀ, ನನ್ನ ಪರ್ಫಾರ್ಮೆನ್ಸ್ನ ಚೆನ್ನಾಗಿ ಮಾಡಿದೆ. ನಾನು ಚೆನ್ನಾಗಿ ಮಾಡಿದ್ನ, ಇನ್ಯಾರಿಗೂ ಚೆನ್ನಾಗಿ ಮಾಡಿದೆ ನಾನು ನೋಡೇ ಇಲ್ಲ. ನಾನು ನಮ್ಮದೇ ಒಂದು ಲೋಕ ಅಲ್ವಾ. ಹಿಂಗೆ ಎಂಟ್ರಿ ಕೊಟ್ಟು ಹಿಂಗೆ ರೈಟ್ ಸೈಡ್ ನೋಡ್ತೀನಿ, ಚೀಗುರು ದತ್ ಅವ್ರ ತಂದೆ ಉದಯ್ ಶಂಕರ್ ಅವ್ರದ್ದು ಫೋಟೋ.
ನಾನು ಇವ್ರ ಫೋಟೋ ಯಾಕೆ ಇಲ್ಲಿದೆ ಅಂತ. ಯಾಕಂದ್ರೆ ಫಸ್ಟ್ ಟೈಮು ಒಂದು ಆರ್ಟಿಸ್ಟ್ ಮನೆಗೆ ಹೋಗಿದ್ದೀನಿ, ನೋಡಿ ಚೀಗುರದತ್ತು ಓಡಾಡ್ತಾವ್ರೆ ಹಿಂಗೆ. ನನಗೆ ಅವರೆಲ್ಲ ಸಂಯುಕ್ತ ಅಲ್ಲೆಲ್ಲ ನೋಡ್ತಾರೆ, ಹೇಯ್ ಹೇಯ್ ಅಂತ ಇದ್ದೀನಿ, ಹೇಯ್ ಅಂತ ಇದ್ದೀನಿ. ನಾನು ಅಂದರೆ ನಾನು ನೋಡಿದೆ ಅವ್ರನ್ನ. ನಾನು ಅಣ್ಣವ್ರನ್ನ ನೋಡಿದ್ದೀನಿ, ಶಂಕರ್ ನಾಗ್ ಸರ್ನ ನೋಡಿದ್ದೀನಿ, ಅವ್ರು ಹೆಂಗೆ ಡ್ರೆಸ್ ಚೇಂಜ್ ಮಾಡಿದ್ರು ನೋಡಿದ್ದೀನಿ ನಾನು. ಓಕೆ. ನಮ್ಮ ಬಿಡೆ ಕಾಂಪ್ಲೆಕ್ಸ್ ಅವೆಲ್ಲ ಶೂಟಿಂಗ್ ಆಗ್ತಾ ಇತ್ತು. ಸುಮಾರು ಜನ ಆರ್ಟಿಸ್ಟ್ಗಳು ನೋಡಿದ್ದೀನಿ, ರಮೇಶ್ ಅರವಿಂದ್ ಅವ್ರನ್ನ, ಸುಮಾರು ಜನ ಅಂದ್ರೆ ಹತ್ತಿರದಲ್ಲಿ, ಅಂದ್ರೆ ಶೂಟಿಂಗ್ ಅಲ್ಲಿ ನೋಡಕ್ಕೆ ಅಂತ ಹೋಗಿದ್ದು. ಒಂದ್ಸತಿ ಶೂಟಿಂಗ್ ಆಗ್ತಾ ಇತ್ತು ಬಿಡೆ ಕಾಂಪ್ಲೆಕ್ಸ್ ಒಳಗಡೆ. ಯಾವ ಬಿಡೆ ಕಾಂಪ್ಲೆಕ್ಸ್ ಇದು? ಇದು ಬನಶಂಕರಿ ಬಿಡೆ ಕಾಂಪ್ಲೆಕ್ಸ್. ಥ್ರಿಲ್ಲರ್ ಮಂಜು ಅವರು ಆಕ್ಷನ್ ಹೇಳ್ತಾ ಇದಾರೆ, ರೆಡಿ ರೋಡ್ ಆಕ್ಷನ್, ರೋಡ್ ಆಕ್ಷನ್ ಅಂತ ಇದಾರೆ. ನಾನು ಹಿಂಗೆ ಕುತ್ಕೊಂಡು ನೋಡ್ತಾ ಇದ್ವಿ, ರೆಡಿ ರೋಲ್ ಅಂತ. ಅವ್ರು ಆಕ್ಷನ್ ಅನ್ಲಿಲ್ಲ, ನಾನು ಆಕ್ಷನ್ ಅಂದೆ, ಹಿಂಗ್ ಬಿತ್ತಿಂಗೆ. ಈಗ ನೋಡಿದ್ರೆ ದೇವರಾಜ್ ಅವರು ಅವ್ರು ಹೇಳ್ತಾರೆ, ಇರೋ ನೀನಿರೋ. ಓ ನೋಡಿ ದೇವರಾಜ್ ಸರ್, ಹೇ ಸರ್, ನಾನು ಏನು ರಿಯಾಕ್ಟ್ ಅರ್ಥ ತರಲೆ ಹುಡುಗರು. ನಾನು ಉದಯಶಂಕರ್ ಚೀಗುರದತ್ತೆ ಬಂದ್ರೆ ಒಂದು ಫಾರ್ಮ್ ಕೊಟ್ರು, ಸೈನ್ ಮಾಡಮ್ಮ ಅಂದ್ರು. ಈಗ ಫುಲ್ ಕನ್ನಡದಲ್ಲಿದೆ, ಓದಕ್ಕೆ ಶುರು ಮಾಡಿದೆ ನೀಟಾಗಿ. ಅದಷ್ಟೇಮ್ಮ, ಅದು ಅಗ್ರಿಮೆಂಟ್ ಅಷ್ಟೇ, ಬೇರೆ ಏನೇನಿಲ್ಲ, ಅದು ಹಾಕೋದ್ರು. ನೋಡಿದ್ರೆ 350 ರೂಪಾಯಿ ಅಂತಿತ್ತು. ಪರವಾಗಿಲ್ಲ ಇವರು ನಾಟಕ ಮಾಡಿದಕ್ಕೆ 350 ರೂಪಾಯಿ ಕೊಟ್ರಲ್ಲ ಅಂತ ಹಿಂಗೆ ಸೈನ್ ಆಗ್ತದೆ. ಹಿಂಗೆ ಸೈನ್ ಆಗಿದ ತಕ್ಷಣ ಓಕೆ, ನಾಡಿದ್ದು ಬೆಳಿಗ್ಗೆ 6 ಗಂಟೆಗೆ ಇಲ್ಲಿಗೆ ಬಾ ಅಂದರು. ಓಕೆ. ಏನು ಅಂದರೆ ಗೋಧುಳಿ ಅಂತ ಒಂದು ಸೀರಿಯಲ್. ಹೌದು, ಬಹಳ ಫೇಮಸ್ ಅದು. ಹೌದು, 6 ಗಂಟೆಗೆ ಪಿಕಪ್ ಮಾಡೋದು. ಅದು ಪರ್ ಡೇ ನನಗೆ 350 ರೂಪಾಯಿ ಸಂಬಳ. ಅದಕ್ಕೆ ಸೈನ್ ಮಾಡಿಸಿರೋದು. ನಮಗೆ ಜ್ಞಾನನೇ ಇಲ್ಲ ಹರಿ, ಅದು ಏನು ಗೊತ್ತಿಲ್ಲ. ಅಲ್ಲಿ ಹೋದೆ ಹರಿ ನಾನು ಆ ಗೋಧುಳಿ ಸೆಟ್ಗೆ. ಬದುಕು ಬದಲಾಯ್ತಾ? ನಾನು ಅಂದ್ಕೊಂಡೇ ಅಂತ ಲೋಕ ಅದು. ಜಗತ್ತಿಗೆ ಗಿರಿ ಗೊತ್ತಾಗಿದ್ದ. ಫ್ಯಾಂಟಾಸ್ಟಿಕ್. ಇದು ಒಂದು ಜಗತ್ತು. ಈ ಹಿಯಾಪರ ಅಂತಾರೆ ಗೊತ್ತಾ, ಆ ಥರದೊಂದು ಜಗತ್ತು ಅದು. ಆ ರಂಗಭೂಮಿ ಕಲಾವಿದರು, ಆ ಶೂಟಿಂಗು, ಆ ಊಟ, ಆ ತಿಂಡಿ, ಆ ಪ್ರೀತಿ, ಆ ವಾತ್ಸಲ್ಯ, ಆ ಮಮತೆ, ಆ ಮಮಾಕಾರ, ಏನೆಯ ಬದುಕಿದು ಅನ್ಸ್ಬಿಡ್ತು. ರಂಗಾಣ ರಘು, ತಬ್ಲಾ ನಾಣಿ, ಮುನಿ, ಚಿ ಗುರುದತ್, ಶರತ್ ಮೋಹಿತ್ ಅಶ್ವ ಅವರು, ಏನು ಯೂಜು. ನಾನು ಏನಯ್ಯ ಇವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಂತ, ಅವ್ರ ಜೊತೆ ಅವ್ರು ಏನಯ್ಯ ಹೆಸರು ಗಿರಿ, ಏನು ಮಾಡ್ತೀಯ ನಾಟಕ, ಸೂಪರ್ ನಾಟಕ ಮಾಡ್ತೀಯ ನೀನು, ಯಾರು ನಾಟಕ ಮಾಡ್ತೀಯ? ನಾನು ಹಿಂಗೆ ಹಲಗಲಿ ಬಿಡ್ರೆ ಶಬಾ ಹಿಂಗೆ ಮಾಡಿದ್ಯಾ, ಇದೇ ಫಸ್ಟ್. ಹೌದಾ, ಗುಡ್ ನಾಟಕ ಮಾಡ್ತಾರೆ, ಚೆನ್ನಾಗಿರುತ್ತೆ. ರಂಗಣ್ಣರಿಗೂ ಅವಾಗ ಬಿಟ್ಟು ರಂಗಣ್ಣ ಬಿಟ್ಟು ಸೀರಿಯಲ್ ಮಾಡ್ತಾರೆ. ಅವ್ರ ಶಿಷ್ಯಂದ್ರ ನಾವು. ನಾವು ಅವ್ರು ಅವಾಗಿಂದ ಇವತ್ತಿಗೂ ಹಂಗೇ ಥರಗಳು, ಒಂದು ಚೂರು ಚೇಂಜ್ ಆಗಿಲ್ಲ, ನಂಗೆ ಅದೇ ಖುಷಿ ಅವ್ರನ್ನ ಕಂಡ್ರೆ. ಅವ್ರು ಆ್ಯಕ್ಟ್ ಮಾಡ್ತಿದ್ರೆ ನಮಗೆ ಏನಯ್ಯ ಹಿಂಗೆ ಆ್ಯಕ್ಟ್ ಮಾಡ್ತಾರೆ ಅವರು, ಹಿಂಗೆ ಕೊಟ್ಟರೆ ಹರಿ ಹಿಂಗೆ ಮಾಡಿಬಿಡೋರು. ಆಮೇಲೆ ನಮಗೆ ಶಾರ್ಟ್ ಡಿವಿಷನ್ಸ್ ಗೊತ್ತಿರಲಿಲ್ಲ. ಒಂದು ಸೀನ್ ನೋಡ್ಕೊಂಡ್ರೆ 4 ಪೇಜ್ದು ಎಲ್ಲ ಹೇಳ್ಬಿಡ್ತಾ ಇದ್ವಿ. ಆಮೇಲೆ ಯಾರೋ ಬಲಿ ಹೇಳ್ಬಿಡ ಕೊಡು, ಇಲ್ಲಿ ಕಡೆ ನಿಲ್ಲಿಸ್ಬಿಡು, ಇಲ್ಲಿ CS ಬರುತ್ತೆ ನಿಂದು, CS ಏನಂಗಂದ್ರೆ ಕ್ಲೋಸಪ್ ಬರುತ್ತೆ ನಿಂದು. ಈ MS CS ಇವೆಲ್ಲ ಅಷ್ಟು ಈಸಿಯಾಗಿ ಗೊತ್ತಿಲ್ಲ. ಸಾಮಾನ್ಯ ಹೇಳ್ತಾರೆ ಹಂಗೆ, ಅಂದ್ರೆ ರಂಗಭೂಮಿಲಿ ಯಾರು ನುರಿತವರು ಇರ್ತಾರೋ ಅವ್ರಿಗಷ್ಟು ಈಸಿ ಅಲ್ಲ ಈ ಲೈಟ್ಸ್ ಆಕ್ಷನ್ ಕ್ಯಾಮ್ರಾ ಮಧ್ಯೆ ತಮ್ಮನ್ನ ತಾವು ಜೊತೆಯಾಗಿ ಅಳವಡಿಸ್ಕೊಳ್ಳೋದು. ಹೌದು, ಅದು ಹೆಂಗಿತ್ತು ಟ್ರಾನ್ಸಿಷನ್? ಅದೇ ಹೇಳ್ತೀನಿ. CS ಬರುತ್ತೆ, ನೀವು ನಿಲ್ಲಿಸ್ಬಿಟ್ಟು ಡೈಲಾಗ್, ನಾನು CS ಡೌ ಮಾಡ್ಕೊಂಡು ಅವ್ರ ಡೈರೆಕ್ಟ್ರ್ ಲೈ ಬೇಕು ಅಂತ ನಿಲ್ಲಿಸಿ ತಾನೇ ಕ್ಲೋಸಪ್ ಬರುತ್ತೆ ಅಂತ. ಇಲ್ಲ ಸರ್, ಆಯ್ತಾಯ್ತು, ಒಂದು ಕ್ಲೋಸಪ್ ಆಗ್ತೀನಿ ಬಿಡು, ಒಂದು ಕ್ಲೋಸಪ್ ಆಗ್ತದೆ. ಇದು ಟೆಲಿಕಾಸ್ಟ್ ಆಗಿಲ್ಲ ಇನ್ನೂ. ಓಕೆ, ಇದು ಶೂಟಿಂಗ್ ಮಾಡ್ತಾ ಇದೀವಿ ನಾವು. ಒಂದು ಸೀನಲ್ಲಿ ಬಂದು ಒಬ್ಬನ ಹಿಡ್ಕೋಬೇಕು ಹಿಂದೆ, ಹಿಂಗ ಬಂದು ಹಿಂಗ ಲಾಕ್ ಮಾಡಿ ಹಿಂಗೆ ಎಳಿಬೇಕು. ಲೈಟ್ರಲ್ಲಿ ಗಿರಿ ಲೈಟ್ ತಗೊಳ್ರಿ, ನಾನು ಇವ್ನು ತೊಗೊಳೋದಲ್ದೆ ಲೈಟ್ ತೊಗೋಬೇಕು. ಲೈಟ್ ಹಾಕಿ ಲೈಟಿಂಗ್ ನಾನು ಹಿಂಗೆ ಹಿಡ್ಕೋಬೇಕು, ರಿಹರ್ಸಲ್ ಮಾಡ್ತಾ ಇದ್ದೀನಿ, ಹಿಂಗೆ ಹಿಡ್ಕೋತೀನಿ, ಹಂಗ ಬಗ್ ಲೈಟ್ ತಗೋತೀನಿ. ಓಕೆ ಡನ್, ಇದು ಫಿಕ್ಸ್ ಇದು. ಲೈಟ್ ತಗೊಳ್ಳಿ. ನಾನು ಬಂದು ಹಿಂಗೆ ಹಿಡ್ಕೊಂಡು ಹಂಗೆ ಜರ್ಸ್ಕೊಂಡು ಹಿಂಗೆ ಅಂತ ಇದೀನಿ, ಯಾಕ್ರಿ ಫ್ರೇಮ್ ಔಟ್ ಆಗ್ತೀರಾ ಸರ್, ಅದು ಲೈಟ್ ತಗೋಬೇಕು. ಯಾರನ್ನ ಕರ್ಕೊಂಡ್ಬಂದವ್ರಿ, ನನ್ಗೆ ಯಾವ ಲೈಟ್ ತಗೋಬೇಕು ಗುರು, ಯಾವ ಲೈಟ್? ಕ್ಯಾಮ್ರಾಮನ್ ಲೈಟ್ ತಗೊಳ್ಳಿ, ಲೈಟ್ ಫೇಸ್ ಲೈಟ್. ಸೊ ಇವನ್ನ ಹಿಡಿದ್ರೆ ನಂಗೆ ಲೈಟ್ ಸಿಗಲ್ಲ, ಆಯ್ತು ಹಿಡಿತೀನಿ ಅಂದ್ಬಿಟ್ಟು ಹಿಂಗೆ ಹಿಡಿಯೋ ಬದಲು ಕೆಳಗೋಗಿ ಸೊಂಟ ಆಡ್ಕೊಂಬಿಟ್ಟೆ ಹಂಗೆ, ಈ ಲೈಟ್ ಉಳ್ಳಾಡ್ತವ್ರೆಲ್ಲ ಅಲ್ಲಿ, ಎಲ್ಲಿಂದ ಬಂದು ಮಜಾ ಇದೆ. ಸೊ ಈ ಥರ ಕಲ್ತಿದ್ದು ನಾವು.
ನಮ್ಗೆ ಏಕ್ದಮ್ ಏನೂ ಬರಲಿಲ್ಲ ರೀ. ಹೋಗ್ತಾ 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 ಅಲ್ಲಿಂದ ಬಂದರೆ ಏನು ಸಮಷ್ಟಿ, ಸಂಚಯ, ಸ್ನೇಹ ಸಮೂಹ, ಏನು ನಾಟಕದ ತಂಡಗಳು, ಇವತ್ತೇನು ಸಿನಿಮಾಗಳು ಬ್ಯುಸಿ ಇದೆ ಅದಕ್ಕೆ 100ರಷ್ಟು ಬ್ಯುಸಿ ಇತ್ತು. ಒಂದೊಂದು ನಾಟಕ ಒಬ್ಬೊಬ್ರ ಕಡೆ ಮಾಡ್ತಾ ಇದ್ದಾರೆ. ಎಷ್ಟು ಬ್ಯುಸಿ ಇದ್ದೆ ನಾನು ಅಂದರೆ, ಇಲ್ಲಿ ನಾಟಕ ಮಾಡೋದು, ಇಲ್ಲಿ ಸೆಟ್ ವರ್ಕ್ ಮಾಡೋದು, ಅಲ್ಲಿ ಓಡೋಗೋದು, ಇಲ್ಲಿ ಬರೋದು, ಬರೀ ಕೇವಲ ಒಂದು ಬನ್ನು ಬಾದಾಮಿ ಹಾಲ್ಗೆ ಅಷ್ಟೇ. 5 ಪೈಸೆ ದುಡ್ಡು ಇಡ್ತಿರ್ಲಿಲ್ಲ ಅವಾಗ್ಲೂ. ಕಲಿಕೆ ಮಾತ್ರ ಸಾಗರದಷ್ಟಿತ್ತು ಕಲಿಕೆ. ಸೊ ಕೊಡ್ತಾ ಇದ್ದದ್ದು ಒಂದು ಬನ್ನು, ಒಂದು ಬಾದಾಮಿ ಹಾಲು ಅಷ್ಟೇ. ಮೃಷ್ಟಾನ್ನ ಭೋಜನ ಏನ್ ನಮ್ಗೆ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಹೊಟ್ಟೆ ತುಂಬಾ ಸೀನೆ ಇಲ್ಲ ಹಂಗೆ. ಈ ಇಲ್ಲಿಗೆ ಬಂದಾಗ ಡ್ರೈವಿಂಗ್ ಕಮ್ಮಿ ಆಗೋಯ್ತು ನಮ್ದು. ದುಡಿಮೆನೂ ಇಲ್ಲ. ಇಲ್ಲಿ ಕಲಿಕೆ ಜಾಸ್ತಿ ಆಗೋಯ್ತು. ದುಡಿಮೆ ಇಲ್ಲ, ಹಣ ಇಲ್ಲ, ಬನ್ನುಟಿಗೆ ಕಾಯ್ಬೇಕು. ಬಟ್ ದುಡ್ಡು ಮುಂದೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಅಲ್ಲಿ ಕೆಲವರು ಡೈರೆಕ್ಟರ್ಗಳು ನಾಡ್ಕೊಂಡು ನೋಡಕ್ ಬರೋರು. ಇವಾಗಿನ ತರ ಅಲ್ಲ ರೀ. ಯಾವ್ದಾದ್ರು ಒಂದು ಶೋ ಆಯ್ತು ಅಂದ್ರೆ ಒಂದಷ್ಟು ಜನ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಗಳು ಎಲ್ಲ ಬಂದು ಕೂತ್ಕೊಳ್ಳೋರು, ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಕರೆಕ್ಟ್. ಅಲ್ಲಿಂದ ಬೊಮ್ಮಲ್ಲಿ ಯಾರೋ ಹೆಸರು ಗಿರಿ ಅಂತ ಸರ್, ಸರಿ ಈ ನಂಬರ್ಗೆ ಫೋನ್ ಮಾಡೋ ಅಂತ ಹೇಳೋರು. ಎಲ್ಲೊಂದು ಅವಕಾಶ. ನಾನು ಏನು ಇದು ನಮ್ಗೆ ಸಾಕಪ್ಪ ಗೋಧುಳಿ, ಇನ್ನೇನು ಬೇಡ ಅಂತ ನಾನು ಅಲ್ಲಿ ಗೋಧುಳಿ ಮಾಡ್ತಾ ಇನ್ನೊಂದು ಸೀರಿಯಲ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ. 2ನೇ ಸೀರಿಯಲ್ ಟೆಲಿಕಾಸ್ಟ್ ಆಯ್ತು ಗೋಧುಳಿ. ಒಂದು 15 ದಿನ ಆಗಿದೆ. ನಾನು ನಾರ್ಮಲಾಗಿ ಓಡಾಡ್ತಾ ಇದ್ದೇನೆ. ಇವತ್ತಿಂಗೆ ಓಡಾಡ್ತೀನಿ, ಅವತ್ತಂಗೆ ಓಡಾಡ್ತೀನಿ. ಟಿಫನ್ ತಿನ್ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ ಜೊತೆ, ಇಡ್ಲಿ. ಒಬ್ರು ಬಂದರು, ಏನಯ್ಯ 8 KC ಚೆನ್ನಾಗಿ ಮಾಡ್ತೀಯ ಕಣಯ್ಯ ಅಂದರು. ನನಗೆ 2 ಸೆಕೆಂಡ್ ಬೆವ್ತೋಗ್ಬಿಟ್ಟೆ ರೀ. ಫಸ್ಟ್ ಟೈಮ್ ಯಾರೋ ಕಂಡಿಡ್ದಿರೋದು, ಗುರ್ತಿಡ್ದಿರೋದು. ನನಗೂ ಗುರ್ತಿಡ್ದ, ನನಗೇನೋ ಅಪವಾದ ಹೊರಿಸ್ತಾ ಇದಾರೆ ಅಂತ ನನ್ನ ಮೈಂಡಲ್ಲಿ. ಪಾತ್ರದ ಮೂಲಕ ಗುರ್ತಿಡ್ದು. ನಾನು ಏನು ಸರ್ ಚೆನ್ನಾಗಿ ಮಾಡ್ತೀಯಾ, ಗುಡ್. ಅಲ್ಲ ನಿಮ್ಮ ಊರಲ್ಲಿ ಬರಗಾಲ, ಎಲ್ಲರೂ ಸಣ್ಣಕ್ಕಿದ್ದಾರೆ, ನೀನು ಯಾಕೆ ಗುಂಡ್ಗುಂಡಿಗಿದ್ಯಾ ಅಂತ ಕೇಳಿದ್ರು. ಅಂದರೆ ಬೇರೆ ಊಟ ನಾನು ತಿಂತಾ ಇರ್ಬೋದು ಸರ್ ಅಂದ್ರೆ. ಹೌದಾ, ಸರಿ ಚೆನ್ನಾಗಿ ಮಾಡ್ತೀವಿ. ಅವ್ರ ಕ್ಯಾರೆಕ್ಟರ್ಗೆ ಹೋಗ್ಬಿಟ್ಟಾರೆ. ಕ್ಯಾರೆಕ್ಟರ್ ಒಂದೂವರೆ ಟೆಲ್ಲಿ ಕಷ್ಟ ಆಗುತ್ತೆ. ನೋಡ್ತಿದ್ರು ಜನ. ಕರೆಕ್ಟ್, ಮಧ್ಯಾಹ್ನ. ಹೌದು. ನನ್ನ ಫ್ರೆಂಡ್ಗೆ ಏನು ಇದು ಅಂದರೆ, ನೋಡ್ದಾ ಹೆಂಗೆ ಗುರ್ತಿಡಿದ್ರು, ನೋಡ್ದಾ ನನಗೆ ನೋಡ್ದಾ ಅನ್ನೋದು ಮೈಂಡಲ್ಲಿ. ಚೆನ್ನಾಗಿ ಮಾಡಿದ್ರೆ ನೋಡ್ತಾರೆ ನಮ್ಮನ್ನು, ಜನ ಅಪ್ರಿಷಿಯೇಟ್ ಮಾಡ್ತಾರೆ, ಹೊಗಳ್ತಾರೆ. ನನಗೊಂದಿದ್ದು ಒಂದೇ, ನಾನು ಚೆನ್ನಾಗಿ ಮಾಡಬೇಕು. ಏನಾದರೂ ಬೈ ಹುಕ್ ಆರ್ ಕ್ರೂಕ್ ನಾನು ಚೆನ್ನಾಗಿ ಮಾಡಬೇಕು. ನನಗಷ್ಟೇ ಕೂತಿರೋದು. ನನಗಿನ್ನೇನು ಆಸೆ ಇಲ್ಲ. ನಾನು ಚೆನ್ನಾಗಿ ಮಾಡಬೇಕು. ನೀನು ಸಿನಿಮಾ ಹೆಂಗಾನ ಮಾಡ್ಕೊ, ನನ್ನ ಆ್ಯಕ್ಟಿಂಗ್ ನಾನು ಚೆನ್ನಾಗಿ ಮಾಡೇ ಮಾಡ್ತೀನಿ. ನೀನು ಎಷ್ಟು ಕೆಟ್ಟದಾಗಿರೋ ಕ್ಯಾರೆಕ್ಟರ್ ಕೊಡು, ನಾನು ಅದನ್ನು ಚೆನ್ನಾಗಿ ಮಾಡೇ ಮಾಡ್ತೀನಿ. ನಾನು ಬಿಡಲ್ಲ. ಅದಕ್ಕೇನೆ ಗಿರಿ ಅನ್ನೋ ಕ್ಯಾರೆಕ್ಟ್ರು ಯಾವ ಸಿನಿಮಾ, ಯಾವ ಧಾರಾವಾಹಿ, ಯಾವುದೇ ನಾಟಕದಲ್ಲಿದ್ರು ನೀವಿರೋಷ್ಟು ಟೈಮು ನಮ್ಮೆಲ್ಲರ ಕಣ್ಣು ನಿಮ್ಮ ಮೇಲೆ ಇರೋಂಗೆ ಮಾಡ್ತೀರಾ, ಮತ್ತು ನೆನ್ಪಿಟ್ಕೊಳ್ಳೋ ಥರ ಮಾಡ್ತೀರಾ. ಅದು ನಮ್ಗೆ ಅಕ್ಕಪಕ್ಕ ಹೇಳ್ಕೊಟ್ರು ಅವ್ರು, ನಮಗೆಲ್ಲ ಗುರುಗಳು. ಯಾರ್ಯಾರು? ಯಶ್ ಅವರು, ಗಣೇಶ್ ಅವರು, ರಂಗಣರಘು ಅವರು, ಇವರೆಲ್ಲ ಕೆಲಸ ಮಾಡೋದು ನೋಡ್ತೀವಲ್ಲ, ಏನೋ ಇಷ್ಟು ಇಂಟ್ರೆಸ್ಟಿಂದ ಮಾಡ್ತಾರೆ ಇವರು. ಇವ್ರ ಜೊತೆ ಇದ್ದೀನಿ ಅಂದರೆ ನಾನು ಹಂಗೆ ಮಾಡ್ಬೇಕಲ್ವಾ ಅಂತ. ಹೆಂಗೆ ಈಗ ಯಶ್ ಈಗ ಸೂಪರ್ ಸ್ಟಾರು, ನೀವೆಲ್ಲ ಒಂದೇ ಜೊತೆಗಾರರಲ್ಲ. ಗಣೇಶು, ಯಶ್, ನೀವೆಲ್ಲ ಹೇಗಿತ್ತು ಒಡನಾಟ? ಹೇಗಿತ್ತು ಕೆಲಸ? ಹೇಗಿತ್ತು ಹೋಗ್ಲಿ? ಇವತ್ತು ನಾನು ಹೇಳ್ತೀನಿ ಪ್ಲೀಸ್. ಯಶ್ ಅವರು ಯಶ್ ಆಗೋದಿಕ್ಕೆ 25 ವರ್ಷ ಆಗಿದೆ. ಅವರು ಹೊಸದಾಗಿ ಬಂದಾಗ ನಾಟಕ ಮಾಡಿ, ಸೀರಿಯಲ್ ಮಾಡಿ, ಹೋರಾಡಿ, ಆಮೇಲೆ ಸಿನಿಮಾಗಳು ಮಾಡ್ತಾ ಫೇಲ್ಯೂರ್ ಆಗಿ, ಆಮೇಲೆ ಸಿನಿಮಾಗಳು ಮಾಡ್ತಾ ಗೆಲ್ತು, ಆಮೇಲೆ ಅಲ್ಲಿ ಹೋಗಿರೋದು. ಈಗ ಬರೋರೆಲ್ಲ ಏನು ಮಾಡ್ತಾರೆ, ಫಸ್ಟ್ ನಾನು ಯಶ್ ಆಗ್ಬಿಡ್ಬೇಕು ಅಂತ ಬರ್ತಾರೆ. ಯಶ್ ಆಗೋಕ್ಕೆ 25 ವರ್ಷ ಇದೆ ಅಂತ ಗೊತ್ತಿಲ್ಲ ಅವ್ರಿಗೆ. ಇವತ್ತು ಈ ಸಕ್ಸಸ್ ನೋಡೋದಕ್ಕೆ ಅವ್ರು 25 ವರ್ಷ ಆಗಿದೆ ಅವ್ರಿಗೆ ಅಲ್ವಾ. 2015 ರಾಜವಲ್ಲಿ ಬಂದಿದ್ದು. ಅವಾಗ ಹಂಗಿರಲಿಲ್ಲ. ಈ 10 ವರ್ಷಕ್ಕೆ ಹಿಂಗಿದೆ ಅಂದರೆ 10 ವರ್ಷ ಬೇಕಲ್ಲ ಟೈಮ್ ಅದಕ್ಕೆ. ಅಂದರೆ ಅವರು ಅಷ್ಟು ಡೆಡಿಕೇಟ್ ಮಾಡಿದ್ದಾರೆ ಸಿನಿಮಾಗೆ, ಅಷ್ಟು ಹೋರಾಟ. ಒಬ್ಬನೇ ಆತ 3 ಟ್ರಂಕ್ ತೊಗೊಂಡೋಗಿ ಮೇಲೆ ಬಿಸಾಕ್ಬಿಡೋರು ಹಿಂಗೆ ಬೆನಕದಲ್ಲಿ. ಎತ್ಕೊಳಾಗ ಅವನು ಪರ್ ಮೇಲೆ ಎತ್ಕೊಳಂಗೆ ಹಿಂಗೆ ಬಿಸಾಕೆ ಬಂದಂತ ಒಂದು ಚಿತ್ರಾನ್ನ ಅಷ್ಟೇ. ಅದಕ್ಕೆ ಬರೀ ಕಾರ್ಬೋಹೈಡ್ರೇಟ್ಗೆ 3 ಟ್ರಂಕು. ಇನ್ನು ಚಿಕನ್ ಮಟನ್ ಎಲ್ಲ ತಿಂತಿದ್ರೆ ಹೆಂಗೆ ಹೋಗ್ತಾ ಇತ್ತು. ಅಂದರೆ ಕೆಲಸಗಾರರು ಅದಕ್ಕೊಂದು ಅಣ್ಣೋಡ್ದೊಂದು ಹಾಡಿದೆ ಗೊತ್ತಾ, ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು. ಇದೇ ನಿರ್ದೇಶನ ಅವೆಲ್ಲ ಶಾಟ್. ಗಣೇಶ್ ಅವ್ರಿಗೆ ಎಷ್ಟು ಇಷ್ಟ ಅಂದರೆ ಆ್ಯಕ್ಟಿಂಗ್ ಮಾಡೋದು. ನಾನು ಆ ಥರ ಇಷ್ಟಪಟ್ಟ ವ್ಯಕ್ತಿನೇ ನೋಡಿಲ್ಲ ನಾನು.
ನಾನಾದ್ರು ಒಂದು ಸೆಕೆಂಡ್ ಯೋಚನೆ ಮಾಡ್ತೀನಿ ನಾನು ಚೆನ್ನಾಗಿ ಮಾಡಬೇಕು ಅಂತ. ಅವ್ರು ಹಂಗಲ್ಲ, ನನ್ನ ಜೊತೆಲಿರೋರೆಲ್ಲ ಚೆನ್ನಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಯಾರು ಬರ್ತದು? ಯಾರೇ ಯಾವುದೇ ಸಿನಿಮಾ ಆಗಲಿ ರೀ, ಎಷ್ಟು ಮನಸ್ಸು ತುಂಬಿಡುತ್ತೆ ಅಂದರೆ ಆ ಅಪ್ಪನ ಜೊತೆ ಕೆಲಸ ಮಾಡೋಕ್ಕೆ, ಈ ಸೀನ್ ಮಾಡೋಣ, ಈ ಸೀನ್ ಮಾಡೋಣ, ಈ ಸೀನ್ ಮಾಡೋಣ ಅಂತ. ಇವತ್ತುವೆ ನಾನು ಎಷ್ಟೆಲ್ಲ ನಂದಗೋಕುಲ ಮಾಡ್ತಿರ್ಬೇಕಾದ್ರೆ ಅಲ್ಲೇನೂ ಇಲ್ಲ ಸೀನ್, ಅದು ಹಿಂಗೆ ತಿರ್ಕೊಂಡು ಬಂದ್ಬಿಟ್ಟು ಹಿಂಗೆ ಮಾಡೋಣ. ನಾನು ಏನೂ ಇಲ್ಲ ಸೀನಲ್ಲಿ ಅಂದ್ರಲ್ಲ, ಸುಮ್ಮನೆ ಹಂಗೆಲ್ಲ ಗೊತ್ತಾಗಲ್ಲ, ಹಂಗೆ ತಿರ್ಕೊಂಡು ಬರ್ಬೇಕಣ. ಓಕೆ ಡನ್, ತಿರ್ಕೊಂಡು ಬಂದು ಹಂಗೆ ಮಾಡ್ಕೊಂಡಿದ್ವಿ. ಅದಾದಮೇಲೆ ಅವರೇನೆ ಫೋನ್ ಮಾಡಿ, ನೀನು ಸಿನಿಮಾಗಳು ಮಾಡಬೇಕು, ರಾಜವಲಿ ಮಾಡು ಅಂತ ಅವರೇ ಮಾಡಿಸಿದ್ರು. ಯಶೇ ಮಾಡಿಸಿದ್ರು. ಹಾಂ. ಸೊ ರಾಜವಲಿ ಮಾಡಬೇಕಾದ್ರೆ ಒಂದು ಸೀನ್ ಹಿಂಗೆ ಮಾಡೋಣ, ಅಪ್ಪ ಚೇಂಜ್ ಆಗಿಲ್ಲ, ಅಯ್ಯೋ ಈ ಥರ ಮಾಡೋಣ, ಸ್ವಲ್ಪ ಹಿಂಗೆ ಮಾಡೋಣ, ಅಯ್ಯೋ ಅಂತ ಅನಿಸ್ತು ನನಗೆ. ಅದಾಯ್ತು. ರಾಮಾಚಾರಿ, ಸ್ವಲ್ಪ ಇದು ಹಿಂಗೆ ಮಾಡ್ಕೋಣ, ಅಯ್ಯಯ್ಯೋ ಯಪ್ಪ ನಾವು ಚೇಂಜ್ ಆಗಬೇಕು ಯಪ್ಪ. ಅದೇ ಯೋಚನೆ, ಇಂಪ್ರೂವೈಸೇಷನ್ ಕರೆಕ್ಟ್ ಮಾಡ್ತಾನೆ. ನಿರ್ದೇಶಕರು ಹೇಳ್ಕೊಡ್ತಾರೆ, ನಿರ್ಮಾಪಕರು ದುಡ್ಡು ಕೊಡ್ತಾರೆ ಅಂದ್ರೆ ಅಷ್ಟಕ್ಕೆ ಸೀಮಿತ ಅಲ್ಲ. ಇಲ್ಲಿ 3 ವಿಭಾಗ ಇದೆ. ಒಂದು ಆಕ್ಟರ್, ಒಂದು ಬೆಸ್ಟ್ ಆಕ್ಟರ್, ಒಂದು ಗ್ರೇಟ್ ಆಕ್ಟರ್ ಅಂತ. ಆಕ್ಟರ್ ಏನು ಮಾಡ್ತಾರೆ, ಡೈರೆಕ್ಟರ್ಗೆ ಏನು ಹೇಳ್ತಾರೆ ಅದನ್ನು ಮಾತ್ರ ಮಾಡ್ತಾರೆ, ಅವ್ರಿಗೆ ತೊಂದರೆ ಕೊಡಲ್ಲ ಯಾರಿಗೂ. ಬೆಸ್ಟ್ ಆಕ್ಟರ್ ಏನು ಮಾಡ್ತಾರೆ, ಡೈರೆಕ್ಟರ್ ಹೇಳಿದ ಮೇಲೆ ಆ ಸೀನ ದಿ ಬೆಸ್ಟ್ ಮಾಡಿಕೊಡ್ತಾರೆ. ಓಕೆ, ಬೆಸ್ಟ್ ಆಕ್ಟರ್ ಏನೋ ಎಷ್ಟು ಚೆನ್ನಾಗಿತ್ತು ಅಂತ. ಗ್ರೇಟ್ ಆಕ್ಟರ್ ಯಾರು ಗೊತ್ತಾ, ಆ ಸೀನಲ್ಲಿ ಏನು ಇರೋದೇ ಇಲ್ಲ, ಆ ಸೀನ ಗ್ರೇಟ್ ಮಾಡ್ಬಿಡ್ತಾರೆ ಅವ್ರು ಆಕ್ಟ್ ಮಾಡ್ತಾರೆ. ಹಂಗೆ ಇದು ಗ್ರೇಟ್ ಆಕ್ಟರ್. ಡೈರೆಕ್ಟರ್ ಯೋಚನೆ ಮಾಡ್ತಾರೆ, ಈ ಸೀನ್ ಹಿಂಗಿತ್ತ, ಇಷ್ಟು ಸೋಬರ್ ಆಗಿತ್ತು, ಇಷ್ಟು ಚೆನ್ನಾಗಿದೆಯಲ್ಲ ಸೀನು, ಇದನ್ನೇ ಇಟ್ಕೊಳ್ಳೋಣ ಅಂತ. ಸೊ ಯಶ್, ಗಣೇಶ್ ಇವರೆಲ್ಲ ಗ್ರೇಟ್ ಆಕ್ಟರ್ಸ್. ಅಲ್ಲೇನು ಇಲ್ಲದೇ ಇದ್ರು ಹಂಗೆ ತೇಲ್ಸಿ ನೋಡಿ ನೀವು ಅವ್ರ ಸಿನಿಮಾಗಳು ನೋಡಿ, ನೀವು ಯಾವ ಸೀನು ಬೇಜಾರಾಗಲ್ಲ ಅವ್ರು ಇರೋದು, ನೋಡ್ತಾ ಇರಬೇಕು ಅಂತ ಅನ್ಸುತ್ತೆ. ಎಂಟರ್ಟೈನ್ಮೆಂಟ್. ಆಮೇಲೆ ಸಂತೋಷ್ ಶೇರ್ಫಾರ್ಡ್ ಮಾಡಿದಾಗಲೂ ಇದು ಮಾಡೋಣ ಅಂದಾಗ ಅವಾಗ ಅಂದ್ಕೊಂಡೆ, ಇಲ್ಲ ನಾನು ಚೇಂಜ್ ಆಗಬೇಕು, ನಾನು ಇಷ್ಟರಲ್ಲೇ ಇರಬಾರ್ದು ಅಂತ. ನಾನಿಲ್ಲ, ಮಾಡೋಣ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಗಣೇಶ್ ಅವರಂತೂ ಸಿಕ್ಕಾಪಟ್ಟೆ ಇಂಪ್ರೂವೈಸ್ ಮಾಡ್ತಾರೆ. ಎಷ್ಟು ಆನಂದ ಆಗ್ಬಿಡುತ್ತೆ ಹರಿ ಅವ್ರ ಜೊತೆ. ಈ ಥಿಯೇಟ್ರಿಂದ ಬಂದಿರೋರಿಗೆ ಯಾವಾಗಲೂ ಫ್ರಂಟ್ ಎಂಡ್ ಗೊತ್ತಿರುತ್ತೆ, ಬ್ಯಾಕ್ ಎಂಡ್ ಕೆಲಸ ಗೊತ್ತಿರುತ್ತೆ. ಎಸ್, ಯಾಕಂದ್ರೆ ನಾವು ಆ್ಯಕ್ಟ್ ಮಾಡೋಕ್ಕೆ ಅಂತ ಬಂದವರಲ್ಲ, ಕೆಲಸ ಮಾಡೋಕ್ಕೆ ಅಂತ ಬಂದವರು. ಓಕೆ, ನಾನು ಅದೇ ಹೇಳ್ತೀನಿ, ನೀ ಏನು ಆ್ಯಕ್ಟ್ ಮಾಡಬೇಕಾ, 3 ವರ್ಷ ಥಿಯೇಟ್ರಲ್ಲಿ ವರ್ಕ್ ಮಾಡು, ಕಷ್ಟ ಕೆಲಸ ಮಾಡು, 3 ವರ್ಷ ಕೆಲಸ ಮಾಡು, ಆ್ಯಕ್ಟಿಂಗ್ ಮಾಡೋಕ್ಕೆ ಹೋಗ್ಬೇಡ, ಕೆಲಸ ಮಾಡು, ಅಬ್ಸರ್ವ್ ಮಾಡು ಯಾರೇನು ಮಾಡ್ತಾರೆ ಅಂತ, ಆಮೇಲೆ ಆ್ಯಕ್ಟ್ ಮಾಡು. ಒಂದೇ ನಾಟಕ ಮಾಡಿಬಿಟ್ಟು ಅಲ್ಲ ನಾಟಕ ಮಾಡಿದ್ದೀನಿ, ಅದು ಆ ನಾಟಕ ಅನ್ಸ್ಕೊಳ್ಳೋ. ಸೊ ಕಸ ಹೊಡಿಯೋಕ್ಕೂ ಗೊತ್ತಿರಬೇಕು, ಎಲ್ಲ ಗೊತ್ತಿರಬೇಕು, ಲೋಟ ತೊಳೆಯೋದು ಗೊತ್ತಿರಬೇಕು, ಸೆಟ್ ಹಾಕೋಕ್ಕೂ ಗೊತ್ತಿರಬೇಕು. ನೀವು ಕಸ ಹೊಡಿಬೇಕಾದ್ರೆ ನೋಡಿದ್ದೀರಾ, ನೀವು ಅಬ್ಸರ್ವ್ ಮಾಡಿ, ನಮ್ಮ ಕಸ ಗುಡಿಸ್ಬೇಕಾದ್ರೆ ಮನೆಗಳಲ್ಲಿ ಸುಮ್ಮನೆ ಹಿಂಗೆ ಅಂತೀವಿ, ನೀವು ಹೊರಗಡೆ ನೋಡಿ ಕೆಲಸ ಮಾಡೋರನ್ನ ಎಷ್ಟು ಚೆನ್ನಾಗಿ ಗುಡಿಸ್ತಾರೆ ಅದನ್ನ ಅಂತ, ಹಿಂಗಂತಾರೆ, ಹಿಂಗೆ ಅದನ್ನು ನೀಟ್ ಕಸ ಎಳಿತಾರೆ. ಎಷ್ಟು ಒಂದು ನಾನು ನೋಡ್ತಾ ಇರ್ತೀನಲ್ಲ ಬೆಳಿಗ್ಗೆ, ಏನೇ ಇಷ್ಟು ಚೆನ್ನಾಗಿ ಗುಡಿಸ್ತಾರಲ್ಲ ಇದು ಅಂತ. ಅದೊಂದು ಕಲೆ, ಅದು ಎಲ್ರಿಗೂ ಬರಲ್ಲ. ಆಮೇಲೆ ಡ್ರೈವಿಂಗ್ ನೋಡಿ, ಪ್ರೊಫೆಷನಲ್ ಡ್ರೈವರ್ಸ್ನ, BMTC ಬಸ್ ಓಡಿಸೋರ್ನ ಎಷ್ಟು ತುಂಬ ಕಷ್ಟ ಟ್ರಾಫಿಕಲ್ಲಿ ಓಡಿಸೋದು, ತಿರುಗಿಸ್ತಾರೆ ಹಿಂಗೆ, ಎಂಜಾಯಿಂಗ್ ಅವನ ಕೆಲಸ. ನಾವು ತುಂಬ ಎಂಜಾಯ್ ಮಾಡ್ತೀವಿ. ಆಟೋ ಡ್ರೈವರ್ ನೋಡಿ ಹಿಂಗೆ ಓಡಿಸ್ತಾ ಇರ್ತೀನಿ, ಪಾಂಪ್ ನೋಡಿದ್ರೆ ನೋಡಿ ನಿನ್ಪಾಡು ನೀನು ಕೂಲ್, ಎಷ್ಟು ಚೆನ್ನಾಗಿ ಇಷ್ಟ ಆಗುತ್ತೆ ಹರಿ ನಮಗೆ. ಅವ್ರವ್ರ ಕೆಲಸನ ನಮ್ಮ ಕೆಲಸ ನಾವು ಎಂಜಾಯ್ ಮಾಡಿದಾಗ ಬೇರೆಯವ್ರಿಗೆ ತೊಂದರೆ ಕೊಡೋಂಥ ಚಾನ್ಸೇ ಇರಲ್ಲ, ಯಾರಿಗೂ ತೊಂದರೆ ಕೊಡೋಕ್ಕಾಗಲ್ಲ. ನಾವು ನಮ್ಮ ಕೆಲಸ ನಾವು ಎಂಜಾಯ್ ಮಾಡಬೇಕು. ಯಾವಾಗ ಅನಿಸ್ತು ಗಿರಿಗೆ, ನಾನು ಬೆಳೀತಾ ಇದ್ದೀನಿ, ನನ್ನ ಜನ ಗುರುತಿಡಿತಾ ಇದ್ದಾರೆ, ನಾನು ಒಂದು ಲೆವೆಲ್ಗೆ ಹೋಗ್ತಾ ಇದ್ದೀನಿ ಅಂತ ಯಾವಾಗ ಅನ್ಸಿದ್ದು? ನಂಗೆ ಅನ್ಸಿಲ್ಲ ಇವತ್ತರೆಗೂ. ಕಮಾನ್, ಏನಕ್ಕೆ ಅನ್ಸ್ಬೇಕು? ನಾನು ಅಷ್ಟೇ ತಿಳ್ಕೊಂಡಿರೋದು, ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು. ಆಯಿತು, ಬೈ ಹುಕ್ ಆರ್ ಕ್ರೂಕ್ ನಮ್ಮ ಆಡಿಯನ್ಸ್ನ, ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳನ್ನು ಎಂಟರ್ಟೈನ್ ಮಾಡಬೇಕು, ನಂದು ಅಷ್ಟೇ ಕೆಲಸ. ಯಾಕೆ ಹಾಸ್ಯದ ಜಾನರ್ಗೆ ಯಾಕೆ ಫಿಕ್ಸ್ ಆಗಿದ್ದು? ನಾನು ಫಿಕ್ಸ್ ಆಗಿರಲಿಲ್ಲ, ನಾನು ವಿಲನ್. ಆ್ಯಕ್ಚುಲಿ ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದೆ ಸೀರಿಯಲ್ ಅಲ್ಲಿ. ಯಾವ ಆಂಗಲ್ ಇಂದ ವಿಲನ್ ನೋಡ್ಬೇಕು? ನೀವು ಜೋಕುಮಾರ್ ಸ್ವಾಮಿ ಎಲ್ಲ ನೋಡಿಲ್ಲ ನೀವು? ಹಂಗೆ. ಓಕೆ, ನಾನು ವಿಲನ್ ಮಾಡ್ತಾ ಇದ್ದೆ. ಅದೇನಾಗೋಯ್ತು, ಒಂದ್ಸತಿ ಸಕ್ಕರೆ ತಿನ್ನಕ್ಕೂ ಕೂಲಿ ಕೇಳೋದು ಅಂತ ಒಂದು ಕ್ಯಾರೆಕ್ಟರ್, ನಮ್ಮ ಗುರುದತ್ ಅವರು ಡೈರೆಕ್ಟ್ರು. ಸುಮಂಗಲಿ ಅಂತ ಒಂದು ಸೀರಿಯಲ್, ವಿಲನ್ ಕ್ಯಾರೆಕ್ಟ್ರು. ಆ ಥರ ಚಾನ್ಸೇ ಇಲ್ಲ ಆ ಥರ ಮಾಡೋಕ್ಕೆ, ಅಷ್ಟು ಚೆನ್ನಾಗಿ ಮಾಡಿಸಿದ್ದು. ಅಷ್ಟೇ ಸಂಜೀವ್ ತಗಡೂರ್ ಅಂತ ಡೈರೆಕ್ಟ್ರು, ಅವರೆಲ್ಲ ಮಾಡಿಸಿದ್ದು. ಏನು ಬೈಯಕ್ಕೆ ಶುರು ಆಗ್ಬಿಟ್ರು ದೇವಸ್ಥಾನ, ಏನು ಕಮಚ ಮಗು ಹೆಣ್ಮೇಲೆ ಆಸಿಡ್ ಹಾಕ್ತೀರಾ ನೀವು, ಹೋಗ್ತೀವಿ ಬಿಗಿ ಯಾಕ ನೀನು ಎತ್ತವ್ರಿ ಹೆಂಗೆ ಎತ್ತಿರ್ತಾರೆ ಹಿಂಗೆಲ್ಲ ದೇವಸ್ಥಾನದಲ್ಲಿ. ನಾನು
ಯಾರಿಗೆ ಬೈತಾರೆ ಇವ್ರು? ನನಗೆ ಬೈತಾರದು. ಓ, ನೋಡೋ ಜನಗಳು ಬೈತಿರೋ ದಿ ಇನ್ವಾಲ್ವ್ಡ್, ನಾನು ಪಕ್ಕಾ ನಾನು ವಿಲನ್ನು ಅಂತ. ವಿಲನ್ನು ಅಂತ ಮನ್ಸಿಗೆ ತಗೊಂಬಿಟ್ರು. ಆಮೇಲೆ ಪರವಾಗಿಲ್ಲ ಕಣೆ, ಪ್ರಭಾವ ಬೀರಿದೆ. ಪರವಾಗಿಲ್ಲ ಮಾಡ್ಬೋದು. ನಾನು ಒಂದ್ಸತಿ ಏನಾಯ್ತು, ಒಂದು ಕ್ಯಾರೆಕ್ಟರ್ ಮಾಡಕ್ ಹೋಗಿ ಒಂದು ಚೂರು ಕಾಮಿಡಿ ಒಂದು ಅವಾಗಿಂದ ಇತ್ತಲ್ಲ, ಒಂದು ಚೂರು ಮಾಡಿದಾಗ ಅವನು ಡೈರೆಕ್ಟ್ರು ಹಂಗೆ ಟರ್ನ್ ಮಾಡಿದಾಗ ಹಂಗೇ ಆಗೋಯ್ತು. ರಾಜವಲ್ಲಿಲ್ಲ ನಾನು ಕಾಮಿಡಿ ಮಾಡೇ ಇಲ್ಲ, ಎಲ್ಲಿ ಮಾಡಿದ್ದೀನಿ ನಾನು? ಕರೆಕ್ಟ್, ಹೌದಲ್ಲ? ಹಾ, ಸುಮ್ಮನೆ ಫ್ರೆಂಡ್ ನೋಡೋರ್ಗೆ ಇಷ್ಟ ಆಗತ್ತೆ ಇದು ಕಾಮಿಡಿ ಅಷ್ಟು ಏನು ಅಂತ. ಈಗ ಈಗ ನಾವೆಲ್ಲ ಕೇಳ್ಪಟ್ಟಿದ್ವಿ, ಬಾಲಣ್ಣವರಾಗ್ಲಿ ನರಸಿಂಹರಾಜ್ ಅವರಾಗ್ಲಿ ಫಸ್ಟು ಅವ್ರ ಡೇಟ್ಗಳನ್ನು ತಗೋತಿದ್ರು, ಆಮೇಲೆ ಹೀರೋ ಡೇಟ್ಗಳು ಬರ್ತಿತ್ತು ಅಂತ. ಅಂದ್ರೆ ಅಷ್ಟು ಡಿಮ್ಯಾಂಡ್ ಅವ್ರಿಗೋಸ್ಕರ ಜನ ಹಾತೊರಿತಿದ್ರು ಅಂತ. ಈಗ ಗಿರಿ ಸ್ಕ್ರೀನ್ಗೆ ಎಂಟ್ರಿ ಕೊಟ್ರು ಅಂದ ತಕ್ಷಣ ನೋಡಿದ್ರೆ ಒಂದು ನಗು ಬಂದ್ಬಿಡುತ್ತೆ ಫಸ್ಟ್, ಆಮೇಲೆ ಮಿಕ್ಕಿದೆಲ್ಲ ಏನ್ ಕ್ಯಾರೆಕ್ಟರ್ ಆಕ್ಟಿಂಗ್ ಹೇಗಿದೆಯಾ ಆಮೇಲೆ ನೋಡ್ಕೊಳ್ಳೋಣ. ಅಂದ್ರೆ ಆ ಥರದೊಂದು ಇಂಪ್ರೆಷನ್ ಕ್ರಿಯೇಟ್ ಮಾಡೋದಿದೆಯಲ್ಲ ಗಿರಿ, ವಾವ್. ನಿಜವಾಗ್ಲು ಆ ಥರ ಇಂಪ್ರೆಷನ್ ಕ್ರಿಯೇಟ್ ಮಾಡೋಕ್ಕೆ ಒಬ್ಬ ಒಳ್ಳೆ ಡೈರೆಕ್ಟರ್ ಬೇಕು, ಒಬ್ಬ ಒಳ್ಳೆ ಸ್ಕ್ರೀನ್ ರೈಟರ್ ಬೇಕು. ಗಿರಿ ಈ ಥರ ಮಾಡಬೇಕು ಅಂತ, ಇಲ್ಲಾಂದ್ರೆ ತುಂಬ ಕಷ್ಟ. ಎಲ್ಲಿ ಎಲಿವೇಟ್ ಆಗಿದ್ದಲ್ಲಿ ಯಾವ ಸಿನಿಮಾ ಯಾವ್ದು ಗೊತ್ತಿಲ್ಲ ಹರಿ, ನಮ್ಗೆ ಏನು ಅಂತ ಎಲ್ಲಿಂದ ನಾನು ಆದೆ ಅಂತ ಗೊತ್ತಿಲ್ಲ. ಹೌದಾ? ನಾನು ಕೀಪ್ ವರ್ಕಿಂಗ್, ಕೀಪ್ ಮೂವಿಂಗ್ ಅಷ್ಟೇ ನನ್ನ ಮೈಂಡ್ ಸೆಟ್ ಇರೋದು. ನಾನು ಮಾಡ್ತಾ ಇದ್ದೀನಿ, ನಾನು ಸೀರಿಯಲ್ ಮಾಡ್ತಾ ಇದ್ದೆ, ಸಿನಿಮಾಗಳು ಅವಾಗ ಮಾಡ್ತಾ ಇದ್ದೆ. ಒನ್ ಟೈಮ್ ಏನಾಗೋಯ್ತು, ರಾಜವಲಿ ಹಿಟ್ಟಾದ್ಮೇಲೆ, ಹಿಟ್ಟು ಅಂತಾನೂ ಗೊತ್ತಿಲ್ಲ, ಹಿಟ್ಟಾದ್ಮೇಲೆ ಕೆಲಸಗಳು ನಿಂತೋಯ್ತು ನನಗೆ. ಒಂದು 6-7 ತಿಂಗಳು ನಂಗೆ ಯಾವುದು ಶೂಟಿಂಗ್ ಬರಲಿಲ್ಲ. ಯಾಕೆ ಯಾವುದು ಶೂಟಿಂಗ್ಗೆ ಬರ್ತಿಲ್ವ? ನಾನು ಕೇಳಿದ್ರೆ ಯಾಕೆಂದ್ರೆ ಏನಪ್ಪ ನೀನು ಹಂಗೆ ಮಾಡ್ಬಿಟ್ಟಿದ್ಯಾ, ನಾವೇನೋ ಮಾಡ್ಸೋಣ ಅಂದ್ರೆ ಏನೋ ಕ್ಯಾರೆಕ್ಟರ್ ಬೇರೆ ಮಾಡ್ಬಿಟ್ಟಿದ್ಯಾ ಅಂದ್ರು. ಗುರು ನಾನು ಆ್ಯಕ್ಟ್ರ್ ಗುರು, ನಾನು ಏನು ಬೇಕಾದ್ರೂ ಮಾಡ್ತೀನಿ, ಮಾಡಿಸ್ಕೋಬೇಕಲ್ವಾ ಅಂತ. ಅವಾಗಿಂದ ಮತ್ತೆ ಶುರು ಆಯಿತು ಸಿನಿಮಾಗಳು. ಅವಾಗ ಸೀರಿಯಲ್ ಬಿಟ್ಟೆ, ಸಿನಿಮಾಗಳು ಶುರು ಮಾಡಿದೆ. ಬರೀ ಸಿನಿಮಾಗಳು ಮಾತ್ರ. ನಾಟಕದಲ್ಲಿ ಮಾಡಬೇಕಾದ್ರೆ ಒಂದು ರಂಗ ವೇದಿಕೆ ಇರುತ್ತೆ, ಕರೆಕ್ಟು, ಇಷ್ಟಗಲ ಓಡಾಡ್ಕೊಂಡು ಟೈಮ್ ಇರುತ್ತೆ, 1 ತಿಂಗಳು ಟೈಮ್ ಇರುತ್ತೆ ರೀ ಒಂದು ನಾಟಕ ಮಾಡೋಕ್ಕೆ, ಒಂದು ತಾಲೀಮ್ ಮಾಡಿ ಪ್ರದರ್ಶನ ಮಾಡೋಕ್ಕೆ. ಅಂದರೆ ನಿಮ್ಮ ಕ್ಯಾರೆಕ್ಟರ್ನ ಅರ್ಥ ಮಾಡಿಕೊಂಡು ನೀವು ಪ್ರೆಸೆಂಟ್ ಮಾಡೋಕ್ಕೆ 1 ತಿಂಗಳು ಟೈಮ್ ಇರುತ್ತೆ. ಸೊ ನೀವು ಮಾಡ್ಬೋದು. ಸೀರಿಯಲ್ಲು ಒಂದು 3 ದಿನ 4 ದಿನ ಕ್ಯಾರೆಕ್ಟರ್ ಅರ್ಥ ಆಗಕ್ಕೆ, 3 ದಿನ 4 ದಿನ. ಓ ಈ ಥರದ್ದು ಅಂತ. ಸಿನಿಮಾ ಒಂದೇ ನಿಮಿಷ ಅಷ್ಟೇ ಟೈಮ್ ಇರೋದು ಒಬ್ಬ ನಟನಿಗೆ. ಸರ್ ಇದು ಒಬ್ಬ ಬೇಕ್ರಿಲಿರುವಂಥ ಒಬ್ಬ ಹುಡುಗ ಫಿಕ್ಸ್. ಸಿನಿಮಾ ಆ ಕ್ಷಣ ಅಷ್ಟೇ. ನಾನು ಆ್ಯಕ್ಟರ್ ಅನ್ನೋದನ್ನ ಮರ್ತೋಗಿ ಬೇಕ್ರಿಲಿ ಏನು ಮಾಡ್ತಾನೆ ಆ ಹುಡುಗ ಅಷ್ಟೇ ಮಾಡ್ಬೇಕು ನಾನು. ಹೆಂಗೆ ಹುಡುಗಿ ಅದನ್ನ ಹೇಗೆ ತಗೋತೀರಾ? ಪೊಲೀಸ್ ಕ್ಯಾರೆಕ್ಟರು ಅಥವಾ ಯಾರೋ ಫ್ರೆಂಡ್ ಕ್ಯಾರೆಕ್ಟರು, ಯಾವುದೋ ಸಾಫ್ಟ್ವೇರ್ ಇಂಜಿನಿಯರು, ಏನೇನೋ ಇರ್ತಾವಲ್ಲ ಕ್ಯಾರೆಕ್ಟರ್. ಹೆಂಗೆ ಅಬ್ಸರ್ವೇಷನ್ ಹೆಂಗೆ ನಡೀತಿರುತ್ತೆ? ಪ್ರತಿದಿನ ನೋಡ್ತಾ ಇರ್ತೀವಲ್ಲ ಕ್ಯಾರೆಕ್ಟರ್ಗಳನ್ನ. ನಂದು ಇನ್ನೊಂದಿದೆ, ಏನು ಅಂದರೆ ಈ ಸ್ವಲ್ಪ ದೂರ ಆಯಿತು ಅಂತ ಹೇಳ್ತಾ ಇದ್ದೀನಿ ಜಾಗ. ಇದು ಹತ್ರದಲ್ಲಿದ್ದಿದ್ರೆ ಒಂದು ಹ್ಯಾಟು ಒಂದು ಇಯರ್ಫೋನ್ ಹಾಕೊಂಡು ನಡ್ಕೊಂಡು ಬರ್ತಾ ಇದ್ದೆ ಮನೆಗೆ, ಒಂದು 5 ಕಿಲೋಮೀಟರ್ ಇದ್ದಿದ್ರೆ. ಓ ಹಂಗ? ಯಾಕೆ? ಅಬ್ಸರ್ವ್ ಮಾಡಬೇಕು ಅಂತ. ನಾಟಕದಲ್ಲಿ ಅಬ್ಸರ್ವೇಷನ್ ಕಳಿಸಿದ್ರು ನಮಗೆ. ನಾನು ಹೋಗಿ ಎಲ್ಲ ನಿಂಗೆ ಅಬ್ಸರ್ವ್ ಮಾಡ್ತಾ ಇದ್ದೆ. ಒಬ್ಬ ಬಂದ, ಯಾರೋ ನೀನು ಎಲ್ಲರೂ ಸ್ಕೆಚ್ ಆಗ್ತಾ ಇದೆಯಾ, ಕಳ್ಳನ ಏನು ನೀನು? ಸರ್ ಇಲ್ಲ ಸರ್, ನಾಟಕದಲ್ಲಿ ಅಬ್ಸರ್ವ್ ಮಾಡಿ. ಯಾವುದೋ ನಾಟಕ ನಡೆಯೋ ಸ್ಟೇಜ್ ಹಂಗೆ. ಸರ್ ಇಲ್ಲ ಸರ್, ನಾನು ಅಬ್ಸರ್ವ್ ಮಾಡ ಏನು ಕರೆಕ್ಟ್. ನನ್ನ ಮಗ ನಂಬಲೇ ಇಲ್ಲ ನಾನು ನಾಟಕ. ಅಂದ್ರೆ ಖುಷಿ ಪಡ್ಬೇಕು, ಆ ಆಕ್ಟಿಂಗ್ ಅನ್ನು ರಿಯಲಿಸ್ಟಿಕ್ ಅನ್ಕೊಂಡ್ಬಿಟ್ಟಿದ್ದಾನೆ ಅಂತ. ಯಾರು ಏನು ಅಬ್ಸರ್ವ್ ಮಾಡಬೇಕು ಗೊತ್ತಿಲ್ಲ, ಗೂಢಚಾರಿ ಥರ ಹೋಗ್ಬಿಟ್ಟು ಹೇಳ್ದೆ ಸರ್ ಹಿಂಗೆ ಮಾಡೋದು ಇಟ್ಕೊಂಡ್ರಲ್ಲಿ ಗೂಬಿ ಅದು ಹಂಗಲ್ಲ ಕಣೋ. ಒಂದು ಕಡೆ ಕೂತ್ಕೊಂಡು ಎಲ್ಲಾದರೂ ನೀನು ಒಂದು ಕ್ಯಾರೆಕ್ಟರ್ನ ಅಬ್ಸರ್ವ್ ಮಾಡಬೇಕು ಅಂತ. ಓ ಇದು ಅಲ್ವಾ ಒಂದು ಕಡೆ ಕೂತ. ಈ ಮಾರ್ಕೆಟಲ್ಲಿ ಕೋಟೆ, ಅದ್ರ ಪಕ್ಕದಲ್ಲಿ ಶೂಸ್ ಹಾಕಿದ್ದಾರೆ. ಕರೆಕ್ಟ್. ಆ ಆಪೋಸಿಟ್ಟು ಈ ಸೆಕೆಂಡ್ ಶೂಸ್ ಸೇಲ್ ಮಾಡ್ತಾರೆ, ಈ ಕಡೆ ಚೆನ್ನಾಗಿ ಅದು ಮಾಡ್ತಾರೆ. ನಾನು ಈ ಕಡೆ ಕೂತ್ಕೊಂಡು ಹೊಸ ಶೂಸ್ ಕಡೆ ನೋಡ್ತಾ ಇದ್ದೆ. ಆದರೆ ಇಲ್ಲಿ ನಡೀತಾ ಇದೆ ವ್ಯವಹಾರ, ನನಗೆ ಗೊತ್ತಾಗ್ತಾ ಇಲ್ಲ. ಒಂದು 2 ಅವರ್ ಆಯಿತು ಅವ್ರಿ, ಗಿಡ್ತಾ ಇಲ್ಲ ಅಂದ್ಬಿಟ್ಟು ಆ ಕಡೆ ಹೋಗ್ಬಿಟ್ಟು ಹಿಂಗೆ ನೋಡಿದೆ. ಒಂದು ಮಗು ಆಟ ಆಡ್ತು ಹರಿ. ಒಂದು 2 ಅವರು ಎಂಟು ಕೊಟ್ಟ ನನಗೆ. ಆ ಮಗು ಒಂದು 4 ವರ್ಷದ ಮಗು ಇರ್ಬೋದು. ಬರೀ ಆ ಹಳೆ ಬಟ್ಟೆ, ಒಂದು ಶೂ, ಒಂದು ಚಿಕ್ಕ ನಾಯಿ, ಇಷ್ಟರಲ್ಲೇ. ಏನಯ್ಯ ಲೋಕ ಒಂದು 4 ಕವರು ಹೆಂಗ ಆರಾಮಾಗಿ ಓಡಾಡ್ತಿದ್ದಾರೆ ಜನ. ಅವರಮ್ಮ ಇಲ್ಲಿ ಬಟ್ಟೆ ಹೆಂಗೆ ಮಾಡ್ಕೊಂಡು ಶೂಸ್ಗೆ. ಈ ಮಗು ಮಾತ್ರ ಓಡಾಡ್ತಿದೆ. ಎಲ್ಲೋ ಹಸ್ದಾಗ ಹೋಗಿ ನೀರು ಕುಡಿಯುತ್ತೆ, ಎಲ್ಲೋ ಎಲ್ಲ ಒಂದು ಬಿಸ್ಕೆಟ್ ತಿನ್ನುತ್ತೆ, ಆ ಬಿಸ್ಕೆಟ್ ಅಲ್ಲ ಹೊಡಿಯುತ್ತೆ, ಆ ನಾಯಿಗೆ ತಿರುಕುತ್ತೆ ಮಗು, ಆ ನಾಯಿ ಜೊತೆ ಆಟ ಆಡ್ತಾರೆ. ನಾಯಿ, ಅವನು, ಆ ಬಟ್ಟೆ ಅಷ್ಟೆ. 4 ಕವರು.
4 ಅವರ್ ನನ್ನ ಹಿಡಿದಿಟ್ಕೊಂಡಿತ್ತು ಅವರು ಆ ಸೀನ್ ನನಗೆ. ಓ ನಾನು ಹೊರಗಡೆ ಹೋಗ್ತಾ ಇತ್ತು ಸೀನ್ಗಳು ಸಿಗುತ್ತಿತ್ತು, ಇವತ್ತಿಗೂ ಮಾಡ್ತೀನಿ ನಾನು. ಎಲ್ಲ ಹೊರಗಡೆ ಹೋದರೆ ಹ್ಯಾಂಡ್ ಹಾಕಿ ಇಯರ್ಫೋನ್ ಹಾಕೊಂಡು ನಡ್ಕೊಂಡು ಹೋಗ್ತೀವಿ, ಒಬ್ಬೊಬ್ಬರು ಒಂಥರ ಸಿಗ್ತಾ ಇರ್ತಾರೆ. ಒಂದು ಸತಿ ಮನೆಯಿಂದ ಸಿನಿ ಪೊಲೀಸ್ ನಡ್ಕೊಂಡು ಹೋದೆ, ಸಿನಿಮಾಗೆ ಹೋಗೋಣ, ಓಕೆ, ನಮ್ಮ ವಾಕಿಂಗೆ ಬೇರೆ ಒಂದೇ ರೋಡದು ಫುಲ್ ನಡ್ಕೊಂಡು ಹೋಗ್ತಿದ್ದಾರೆ. ಒಬ್ಬ ಹಿಂಗೆ ಹೋಗ್ತಾ ಹಿಂಗೆ ಜೊತೆಲಿ ಬಂದ ಹಿಂಗೆ ಹಿಂಗೆ ನೋಡಿದೆ ನಾನು. ಹಿಂಗೆ ನಾನು ಬಿಟ್ಬಿಡ್ತೀನಾ ಸೊಸೈತಿ, ನಾನು ಬಿಟ್ಬಿಡ್ತೀನಾ, ಕೇಸಾಗಿ ಬಂದಿದ್ದೀನಿ ಅಂದ. ನಾನು ಏನು ಹೇಳ್ತೀನಿ, ಏನು ಕೇಸು ಅಂದೆ. ನನಗೆ ವಿಷಾಕಕ್ಕೆ ಬಂದಿದ್ರು, ಸ್ಮೆಲ್ಲಲ್ಲಿ ಗೊತ್ತಾಗೋಯ್ತು ನನಗೆ. ಬಿಡ್ತೀನ ನಾನು ಹೋಗಿ ಹಂಗೆ ತಗೊಂಡಾಗ ಅನ್ನ ಇಟ್ಬಿಟ್ಟು ಕೇಸಾಗಿ ಬಿಟ್ಬಿಡ್ತಾ ಇದ್ದೀನಿ ನಾನು ಅಂದ. ಎಲ್ಲಿಂದ ಸ್ಟೇಷನಿಂದ ಬರ್ತಾವ ಅವ್ನು ಮಾತಾಡ್ಕೊಂಬ ಕನೆಕ್ಟ್ ಆಗ್ಬಿಟ್ಟು 2 ಸೆಕೆಂಡ್ ಕನೆಕ್ಟ್ ಆಗ್ಬಿಟ್ಟು ಎಲ್ಲ ವಿಚಾರ ಹೇಳ್ಬಿಟ್ಟಾಗ್ರು. ಹತ್ತರಿಗೆ ಎಷ್ಟು ಒಂದೂವರೆ ಕಿಲೋಮೀಟ್ರಲ್ಲಿ ಎಲ್ಲ ವಿಚಾರ ಹೇಳ್ಬಿಟ್ಟು 10 ಕರೆದು ಸಮಾಧಾನ ಆಗೋಯ್ತು. ನನ್ನ ಮಗ ಹಿಂಗೆ, ನನ್ನ ಮಗಳ ಹಂಗೆ, ನನ್ನ ಸೊಸೆದಿರಿ ಹಿಂಗೆ, ನನ್ನ ಹೆಂಡತಿ ಇಲ್ಲ, ಈ ಥರ ಫುಲ್ ಕೇಳಿಸ್ಕೊಂಡೆ. ಒಂದು ಚೂರು ರಿಯಾಕ್ಟ್ ಮಾಡಲಿಲ್ಲ, ಮಾಸ್ಕ್ ಇತ್ತಲ್ಲ ರಿಯಾಕ್ಟ್ ಮಾಡಲಿಲ್ಲ. ಚೆನ್ನಾಗಿ ಹೇಳ್ದ, ಚೆನ್ನಾಗಿ ಕೇಳಿಸ್ಕೊಂಡೆ. ಅವನು ಮನ್ಸಿಗೆ ಎಷ್ಟು ನಿರಾಳಾಗೋಯ್ತು ಅಂದರೆ ಹೋಗ್ಬೇಕಾರೆ ಹೆಗ್ಲ ಮೇಲೆ ಹಾಕೊಂಡು ಥ್ಯಾಂಕ್ ಯು ಅಂದ್ಬಿಟ್ಟು ಹೋಗ್ತಾ ಇದ್ದ ಸೀದಾ ಅವ್ನು ಪಡೆದು. ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ಅವ್ನು ಕ್ಯಾರೆಕ್ಟರ್ ಒಳಗೋಯ್ತು. ಹಂಗೆ ಅಲ್ಲ, ಒಂಥರ ಮೆಜೆಸ್ಟಿಕಲ್ಲಿ ನಿಂತರೆ, KR ಮಾರ್ಕೆಟಲ್ಲಿ ನಿಂತರೆ ತರಾವರಿ ಜನ, ಅವರ ಬಿಹೇವಿಯರು, ಅದೇ ಕಾಪಾಡೋದು ಅವರ ಬದುಕಿನ ಸ್ಥಿತಿ. ಈಗ ಒಂದು ಸೈಕಾಟ್ರಿಸ್ಟ್ ಕ್ಯಾರೆಕ್ಟರ್ ಮಾಡಿದ್ದೀವಿ ಅಂದರೆ ನಾನು ಯಾರನ್ನು ನೋಡಿದ್ದೀನಿ ಅದನ್ನೇ ಮಾಡೋದು. ನಮ್ಮ ಸ್ನೇಹಿತರು ಬಂದಿದ್ದಾರೆ ಡಾಕ್ಟರ್ ಕೃಷ್ಣ ಅಂತ, ಅವರು ತುಂಬ ನಾಟಕಗಳು, ತುಂಬ ಬುಕ್ಗಳೆಲ್ಲ ಓದ್ತಾರೆ. ನೀವು ಅವ್ರನ್ನ ನೋಡಿದ್ರೆ ಇವ್ರು ಡಾಕ್ಟರ್ ಅಂತ ಅನಿಸ್ಬೇಕು ಹಂಗಿದ್ದಾರೆ, ಬಟ್ ಈಸ್ ಎ ಡಾಕ್ಟರ್, MBBS ಪ್ಯೂರ್. ಏನು ಬಿಹೇವಿಯರ್ ಅದನ್ನೇ ಮಾಡ್ತೀನಿ ನಾನು ಸಿನಿಮಾದಲ್ಲಿ. ಈ ಫ್ಲರ್ಟ್ ಸಿನಿಮಾದಲ್ಲಿ ಅದನ್ನೇ ಮಾಡಿರೋದು ನಾನು. ಓ ಕರೆಕ್ಟ್, ನೋಡಿದ್ವಿ. ಅದೇ ಥರನೇ. ಅಂದರೆ ನಮಗೆ ಗೊತ್ತಾಗ್ಬಿಡುತ್ತೆ ಇಷ್ಟೇ ಮಾಡಬೇಕು, ಇದಿಷ್ಟು ಮೇಲೆ ಹೋಗ್ಬಾರ್ದು ಅಂತ. ಆಕ್ಟಿಂಗ್ ಈಸಿನಾಗಿರಿ? ತುಂಬ ಕಷ್ಟ ರೀ, ತುಂಬ ಕಷ್ಟ ರೀ. ಆ್ಯಕ್ಟಿಂಗ್ ಈಸ್ ನಾಟ್ ಎ ಈಸಿ ಜಾಬ್, ತುಂಬ ಕಷ್ಟ. ಡೈಲಾಗ್ ನೀನು ಹೇಳ್ಬೋದ ರೀ, ನನ್ನ ಜೊತೆ ನೀನು ಆ್ಯಕ್ಟ್ ಮಾಡಿದ್ಯಾ. ಕರೆಕ್ಟ್, ಅಂದ ಕಾಲத்தில் ಅಲ್ವಾ? ನಾವಿಬ್ರು ಒಂದೇ ಸೀರಿಯಲ್ನಲ್ಲಿ ತುಂಬಾ ಕೆಲಸ ಮಾಡಿದ್ವಿ. ಆಗ ಡೈಲಾಗ್ ಯಾರು ಬೇಕಾದ್ರೂ ಹೇಳ್ಬೋದು, ಪಾತ್ರದ ಥರ ನಡ್ಸೋದಿದೆಯಲ್ಲ, ಇಟ್ಸ್ ಹಾರಿಬಲ್. ನೀವು ಆ ಪಾತ್ರ ಥರ ಕಾಣಿಸಿದ್ರೆ ಕಣ್ರಿ, ಅದಿದೆಯಲ್ಲ ಅದು ತುಂಬ ಕಷ್ಟ. ಆ್ಯಕ್ಟಿಂಗ್ ಯಾರು ಎಷ್ಟು ಜನ ಹೇಳ್ತಾರೆ, ಆ್ಯಕ್ಟಿಂಗ್ ಯಾರು ಬೇಕಾದ್ರೂ ಹೇಳ್ತಾರೆ. ಪಾತ್ರದ ಥರ ಕಾಣಿಸೋದಿದೆಯಲ್ಲ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಮಗೊಂದು ಉತ್ತರ ಬೇಕು. ತುಂಬ ಜನ ನಾವು ಪ್ರಸಿದ್ಧಿ ಪಡಿಬೇಕು, ಫೇಮಸ್ ಆಗಬೇಕು, ಅದಕ್ಕಿರೋ ಮಾರ್ಗ ಅಂದರೆ ಆ್ಯಕ್ಟಿಂಗ್ ಫೀಲ್ಡು. ಸೊ ದಟ್ ನಮಗದೊಂದು ಚೆನ್ನಾಗಿ ಬೆಳಿಬೋದು ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಏನು ಮಾಡಬೇಕಾಗಿದ್ರೆ ಇವತ್ತಿನ ಸ್ಥಿತಿ ಹೇಗೆ ಅನ್ಸುತ್ತೆ? ಆ್ಯಕ್ಟಿಂಗಲ್ಲೇನ ಬೆಳೆಯೋಕ್ಕಾಗೋದು, ಬೇರೆ ಏನೇನು ಬೆಳೆಯೋಕ್ಕಾಗಲ್ವಾ? ಅಲ್ಲಿ ಆಸೆ ಇರುತ್ತಲ್ಲ, ಆಸೆ ಜನ ಗುರ್ತಿಡಿತಾರೆ ಜನ. ಕರೆಕ್ಟ್. ಈಗ ನೋಡಿ, ಒಬ್ಬರು ಪರ್ಸನ್ನು ಹೆಂಡ್ತಿನ ಹುಷಾರಿಲ್ಲ ಅಂತ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ, ಅವರು ವರ್ಷಾನುಗಟ್ಟಲೆ ಒಂದು ಬೆಟ್ಟ ಹೊಡೆದು ಬಿಡ್ತಾರೆ ಗೊತ್ತಾ. ಒಬ್ಬರು ತಾತ, ಓಕೆ, ಹೌದು, ನವಾಜಿನ್ ಸಿದ್ದಿಕಿ ಆ ಪಿಕ್ಚರ್ ಮಾಡಿದ್ರು. ನಾನು ಆ ತಾತ ಎಷ್ಟು ಗ್ರೇಟ್ ಅನ್ಸ್ಬಿಟ್ಟು ಅಂದ್ರೆ ಇಡೀ ಬೆಟ್ಟ ಹೊಡೆದು ದಾರಿ ಮಾಡಿಬಿಡ್ತಾರೆ ಅವರು. ನನ್ನ ಪ್ರಕಾರ ಈಸ್ ದ ಗ್ರೇಟ್ ಪರ್ಸನ್. ನನಗೆ ಇವತ್ತು ಅವರಿಲ್ಲ, ಆದರೆ ಮನಸ್ಸಿನಲ್ಲಿ ಉಳ್ಕೊಂಬಿಟ್ಟಿದ್ದಾರೆ ಅವರು. ಓಕೆನಾ? ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಫಸ್ಟು ನಾವು ನಮ್ಮ ಪಿಲ್ಲರ್ನ ಚೆನ್ನಾಗಿ ಮಾಡ್ಕೋಬೇಕು. ಈಗಿರೋ ಸಿಚುವೇಶನಲ್ಲಿ ನಾವು ಹೆಂಗಿರಬೇಕು ಅಂದರೆ, ನುರಿತ ನಟರಾಗಿದ್ದರೆ ಮಾತ್ರ ಬದುಕಕ್ಕೆ ಸಾಧ್ಯ. ಯುದ್ಧ ಬರ್ತಿದ್ಯಾ, ಈಗ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಆಗಲ್ಲ. ಪ್ರಾಕ್ಟೀಸ್ ಮಾಡಿ ನಾವು ವಾರಿಯರ್ ಆಗಿದ್ದರೆ ಮಾತ್ರ ಮಾಡೋಕ್ಕಾಗೋದು. ರಂಗಭೂಮಿ, ವೇದಿಕೆ, ತಾಲೀಮು ಅದೆಲ್ಲ ಇತ್ತೀಚಿನ ಪೀಳಿಗೆಯ ಯುವಕ ಯುವತಿಯರಲ್ಲಿ ನೋಡೋದು ಬಹಳ ಕಡಿಮೆ. ತುಂಬ ಕಡಿಮೆ. ಮಾಡಬೇಕು, ರಂಗಭೂಮಿ ಮಾಡಬೇಕು. ಬಟ್ ಏನು ಗೊತ್ತಾ, ರಂಗಭೂಮಿಯ ನಾಟಕಗಳ ನೋಡೋಂಥ ಅಭಿಮಾನಿಗಳು ಸಿಕ್ಕಾಪಟ್ಟೆ ಇದ್ದಾರೆ. ಅಗ್ರಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸಿನಿಮಾ ಓಕೆ, ನಾಟಕ ಇದ್ರೆ ಹೇಳಿ ಅನ್ನೋರಿದ್ದಾರೆ. ಅಗ್ರಿ, ಒಪ್ತೀನಿ. ನೀವು ಸಿನಿಮಾ ಮಾಡ್ತೀರಾ, ಓ ಗುಡ್, ಸಿನಿಮಾ ಇದ್ರೆ ಹೇಳಿ ಅನ್ನೋರು ಇದ್ದಾರೆ. ಹೌದು, ಅಂದರೆ ಅವ್ರಿಗೆ ಇಷ್ಟ ಆಗೋದನ್ನ ನಾವು ಮಾಡಿದ್ರೆ ನೋಡೋರು ಇದ್ದಾರೆ. ಬಟ್ ನಾವೆಲ್ಲ ಅನ್ಕೊಂಡಿರೋದು ಹೇಗೆ ಅಂದರೆ, ಜನಕ್ಕೆ ತುಂಬ ಚೆನ್ನಾಗಿ ಬೇಗ ರೀಚ್ ಆಗ್ಬೋದು ಮಾರ್ಗ ಇದು ಅಂತ. ಎಷ್ಟು ಬೇಗ ರೀಚ್ ಆಗ್ಬೋದು ರೀ, ಎಷ್ಟು ಬೇಗ ಸ್ಪೀಡಾಗೇನೆ ಹೋಗ್ತೀರಾ. ಇಲ್ಲಿಂದ ಇಲ್ಲಿಗೆ 180 ಕಿಲೋಮೀಟ್ರು, ಜುಪ್ 10 ನಿಮಿಷಕ್ಕೆ ಬಂದ್ರಿ, ಅಷ್ಟೇ ನಿಮ್ಮ ಜರ್ನಿ. ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ 3 ದಿನ ತಗೊಳ್ಳಿ. ಅನುಭವ ಎಷ್ಟು ಸಿಗುತ್ತೆ ನೋಡಿ, ಎಕ್ಸ್ಪೀರಿಯನ್ಸ್ ಎಷ್ಟು ಸಿಗುತ್ತೆ ನೋಡಿ. ಟೈಮ್ ಇಲ್ಲ ಗಿರಿ ತುಂಬ ಜನರಿಗೆ.
ಬೇಗ ಅವ್ರಿಗಿಲ್ಲ ನಮ್ಗಿದೆಯಲ್ಲ. ಅಲ್ಲ, ಬೇಗ ಫೇಮಸ್ ಆಗಬೇಕು ಅಂತೆಲ್ಲ ಇರುತ್ತಲ್ಲ. ಬೇಗ ಬೆಂದರೆ ಕೇಸರಿ ಬಾತ್ ಚೆನ್ನಾಗಿರಲ್ಲ ರೀ. ಚೆನ್ನಾಗಿ ಬೇಯಬೇಕು. ಕೇಸರಿ ಬಾತ್ ಅನ್ನೋದು ಚೆನ್ನಾಗಿ ಬೇಯಬೇಕು. ಉಪ್ಪಿನಕಾಯಿ ಹಾಕಿದ ತಕ್ಷಣ ಉಪ್ಪಿನಕಾಯಿ ಆಗ್ಬಿಡುತ್ತಾ? ಬೇಕಲ್ವ ಟೈಮ್ ಅದಕ್ಕೆ. ಉಪ್ಪು ಇಳಿದು ಖಾರ ಮಿಳಿದು ಎಲ್ಲ ಹಂಗೆ ಏನು ಚೆನ್ನಾಗಿದೆ ರೀ ಅನ್ನೋಕ್ಕೆ ಟೈಮ್ ಬೇಕಲ್ವಾ? ಇದನ್ನ ಪ್ರೊಫೆಷನ್ ಆಗಿ ತಗೋಬೋದಾಗಿರಿ? ತಗೊಂಡಿದ್ದೀನಿ ಆಕ್ಟಿಂಗ್ ಬದುಕ್ತಾ ಇದ್ದೀನಲ್ಲ ನಾನು. ಯಾವತ್ತಿಗೂ ರಿಪೆಂಟ್ ಆಗಿಲ್ವಾ ಯಾಕೆ ಬಂದೆ ನಾ ಇಲ್ಲಿಗೆ? ಬಿಕಾಸ್ ಗಿರಿ ಅನ್ನೋ ಕ್ಯಾರೆಕ್ಟರ್ ಏನಿದೆ ಬದುಕಲ್ಲಿ ಹಲವಾರು ಕೆಲಸಗಳನ್ನ ಮಾಡಿ ಇಲ್ಲಿಗೆ ಬಂದಿರೋದು. ಯಾವತ್ತು ಎಲ್ಲೋ ಇದ್ದಾಗ ಯಾಕೆ ಬಂದೆ ಗುರು, ಮಾಡ್ಕೊಂಡಿರ್ಬೋದಾಗಿತ್ತು ನಾನು ಅಂತ ಯಾವತ್ತು ಅನ್ಸಿಲ್ವಾಗ್ರಿ? ಕನಸಲ್ಲೂ ಅನಿಸಿಲ್ಲ. ಐ ಆಮ್ ಎಂಜಾಯಿಂಗ್. ನನ್ನ ಕೆಲಸನ ನಾನು ತುಂಬ ಎಂಜಾಯ್ ಮಾಡ್ತೀನಿ. ಏನಿ ನಾಟಕದಲ್ಲಾದರೂ ಸರಿ, ಸಿನಿಮಾದಲ್ಲಾದರೂ ಸರಿ, ನಾನು ಮಾಡೋಂಥ ಪಾತ್ರನ ತುಂಬ ಎಂಜಾಯ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ, ನನ್ನ ಗುರಿ ಒಂದೇ, ಎಂಟರ್ಟೈನ್ ಮಾಡೋದು ಅಷ್ಟೇ. ಈ ಸ್ಮಾಲ್ ಫಿಲಮ್ ಬಿಗ್ ಫಿಲಮ್ ಅಂತಲೂ ಇರುತ್ತಾ ನಿಮಗೆ? ದೊಡ್ಡ ಫಿಲಮು ಇದು ಚಿಕ್ಕ ಫಿಲಮು ಅಂತೆ ನಾನು ಇಲ್ಲ, ಅಂದರೆ ಬಜೆಟ್ ವೈಸ್ ಇರುತ್ತೆ ಅಷ್ಟೇ ರೀ. ಕೆಲವೊಂದು ಏನು ಅಂದರೆ ಯೂಜ್ ಆಗಿ ಮಾಡ್ತಿರ್ತಾರೆ ಸೆಟ್ಗಳು ಹಾಕಿ, ಅದು ದೊಡ್ಡದು ಅಂತ ಅನ್ಸುತ್ತೆ. ಕೆಲವರು ಚಿಕ್ಕದಾಗಿ ಮಾಡ್ತಿರ್ತಾರೆ, ಚಿಕ್ಕದು ಅಂತ ಅನ್ಸುತ್ತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಗಿರಿ ಪರ್ಫಾರ್ಮೆನ್ಸ್ಗೆ ಅದು ಸಂಬಂಧನೇ ಇಲ್ಲ. ಕ್ಯಾಮ್ರಾ ಬಂದರೆ ಎಲ್ಲ ಕಡೆ ಒಂದೇ ನಾವು. ವಿಚ್ ಒನ್ ಯು ಫೆಲ್ಟ್ ಲೈಕ್ ಇದು ದೊಡ್ಡ ಪ್ರೊಡಕ್ಷನ್ ಗುರು, ದೊಡ್ಡ ಜಾಗ ಇದು ನಂಗೆ ಅಂತ ಯಾವ್ದಾದ್ರು ಸಿನಿಮಾ ಅನ್ಸಿದ್ಯಾ? ಪಾತ್ರ ಮಾತ್ರ ಅನ್ಸೋದು ನನಗೆ. ಯಾವ ಪಾತ್ರ ಗಿರಿಗೆ ಇಷ್ಟ ಆಗೋದು? ವೆನ್ ಯು ಲುಕ್ ಬ್ಯಾಕ್, ಈ ಗುರು ಇದನ್ನ ರಿಪೀಟ್ ಮಾಡ್ಬೇಕು ನಾನು ಈ ಪಾತ್ರನ ಅಂತ ಯಾವ್ದು ಅನ್ಸುತ್ತೆ? ಫ್ಲರ್ಟ್ ಕ್ಯಾರೆಕ್ಟರ್. ಫ್ಲರ್ಟ್ ಸಿನಿಮಾದು ಕ್ಯಾರೆಕ್ಟರ್ ತುಂಬ ಸೈಕಾಟ್ರಿಸ್ಟ್. ಅದು ನಂಗೆ ಆ ಥರ ತುಂಬ ಇಷ್ಟ. ಆಮೇಲೆ ಗುಬಿ ಮೇಲೆ ಬ್ರಹ್ಮಾಸ್ತ್ರ ತುಂಬ ಇಷ್ಟ. ನಮ್ಮ ಸುಜಯ್ ಇದು. ಆಮೇಲೆ ನಮ್ಮ ಇದು ತೂತು ಮಡಕೆ ಮಾಡೋದ್ನಲ್ಲ, okay. ಅದಿಷ್ಟ. ಆದ್ರೆ ಈ ಥರದ್ದು ಮಾಡಿದಾಗ ನಂಗೆ ತುಂಬಾ ಇಷ್ಟ ಆಗುತ್ತೆ. ನಗಿಸ್ಬೇಕು ಅಂತ ನಗಿಸೋದಲ್ಲ, ಸಿಚುವೇಶನ್ ನಗಿಸ್ತಾ ಹೋಗುತ್ತೆ, ಎಂಟರ್ಟೈನ್ ಮಾಡುತ್ತೆ ಅವ್ರನ್ನೆಲ್ಲ. ಯಾರೊಬ್ರು ಪೂಜಾರಿ ದೇವಸ್ಥಾನಕ್ಕೆ ಹೋಗಿದೆ, ಹಿಂಗೆಲ್ಲ ಕೈ ಮುಗಿದು ಈಚೆ ಬಂದರೆ ಒಳಗಿರುವಂಥ ಒಬ್ರು ಪೂಜಾರಿ ಓಡ್ ಬಂದು ಕೈಗೆ ಹಣ್ಣು ಕಾಯಿ ಕೊಟ್ಟು, ಥ್ಯಾಂಕ್ಸ್ ಅಪ್ಪ. ನಾನು ಇನ್ನು ನನಗೆ ಯಾಕೆ ಸ್ವಾಮಿ? ಅಲ್ಲಪ್ಪ, ನಾನು ಬೇಜಾರಾದಾಗ ಟಿ ವಿ ಹಾಕ್ತೀನಿ, ನೋಡ್ತೀನಿ, ಎಷ್ಟು ಚೆನ್ನಾಗಿ ನಗಿಸ್ತೀಯ ನೀನು, ಹಿಂಗೆ ನಗಿಸ್ಕೊಂಡ್ರು, ಪರಮಾತ್ಮ ಕಾಪಾಡಲಿ. ಯಾರು ಹೇಳ್ತಾರೆ ರೀ? ನೈಸ್. ಅವ್ರಿಗೆ ಟೈಮ್ ಇರುತ್ತೆ. ಅವರು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಪೂಜೆ ಮಾಡೋರು ಟಿ ವಿ ನೋಡ್ತಾರಲ್ಲೋ ನಮ್ಗೆ ಗೊತ್ತಿಲ್ಲ. ಕರೆಕ್ಟ್. ಯಾರು ನೋಡ್ತಾರೆ ಅಂತ ಗೊತ್ತಿಲ್ಲ. ಒಳಗಿಂದ ಓಡ್ಬಂದು ಕೊಡೋಂಥ ಅವಶ್ಯಕತೆ ಏನಿತ್ತು? ಆ ಥರ VIP ಟ್ರೀಟ್ಮೆಂಟ್ ಆಗಿದೆಯಾ? ನೀ ಕೇಳಿದೆ? ಸಿಕ್ಕಾಪಟ್ಟೆ ಆಗಿದೆ. ಅದಕ್ಕೆ ಹೇಳಿದ್ದು, ನಾನು ಬರೀ ಎಂಟರ್ಟೈನ್ ಮಾತ್ರ ಮಾಡಕ್ಕಿದ್ದೀನಿ, ಇನ್ನೇನು ಮಾಡಲ್ಲ ಅಂತ. ಕರ್ನಾಟಕವನ್ನು ಹೊರತುಪಡಿಸಿ ಬೇರೆಲ್ಲೋ ಹೋದಾಗ ಇಲ್ಲೂ ಕಂಡುಹಿಡಿತಾರ ಗುರು ಅಂತ ಅನ್ಸಿದ್ದೆ. ಎಲ್ಲಿ ಉದಾಹರಣೆ ಎಲ್ಲರೂ? ಜೋಧ್ಪುರಲ್ಲಿ ಅವಾಗ ಶೂಟಿಂಗ್ ಮಾಡ್ತಾ ಇದ್ರೆ ಬಂದು ಫೋಟೋ ತೆಗೆಸ್ಕೊಂಡ್ರು. ಯಾರು ಕಚ್ಚ ಪಂಚ ಅವರೆಲ್ಲ ಬಂದು ತೆಗೆಸ್ಕೊಂಡ್ರು. ನಾನು ಇವ್ರು ಯಾಕೆ ತೆಗೆಸ್ಕೊಟ್ರು? ಓಕೆ, ಏನು ಅಂದರೆ ಸಂತೂರ್ ಸ್ಟ್ರೈಟ್ ಫಾರ್ವರ್ಡ್ ಸಿನಿಮಾ ರ್ಯಾಂಬೋ ಅಂತ ಹಿಂದಿಲಿ ಡಬ್ ಆಗ್ಬಿಟ್ಟು ಚೆನ್ನಾಗಿ ರೀಚ್ ಆಗ್ಬಿಟ್ಟಿದೆ ಅದು. ಅಲ್ಲಿ ನೋಡ್ರದ್ ಹಂಗಾರೆ. ಓಕೆ ಓಕೆ ಓಕೆ. ನಾನೇ ಹಿಂದಿ ಸಿನಿಮಾ ಮಾಡಿದ್ದೀನಿ. ಹೌದು. अच्छा करते हैं आप एक्टिंग, बहुत ही अच्छा है, हाँ बहुत स्किल है आपके पास. ನಾನು ಯಾರೇ ನನಗೆ ಸರ್ಪ್ರೈಸ್ ಅಲ್ಲ? ಸರ್ಪ್ರೈಸ್ ಅವೆಲ್ಲ. ಏನನ್ಸುತ್ತೆ, ಒಬ್ಬ ಕಲಾವಿದ ಯಾವಾಗ ದೊಡ್ಡವ್ರು ಅನ್ನಿಸ್ಕೋತಾರೆ ನಿಮ್ಮ ಪ್ರಕಾರ? ಸಿಂಪಲ್ ಆಗಿದ್ದಾಗ. ಈಗ ನೀವು ಚಾರ್ಲಿ ಚಾಪ್ಲಿನ್ ನೋಡಿದ್ದೀರಾ? ಮೀಸೆಲ್ ನೋಡಿದ್ದೀರಾ? ವಿತೌಟ್ ಮೀಸೆಲ್ ನೋಡಿದ್ದೀರಾ? ನೀವು ಗುರುತೇ ಸಿಗಲ್ಲ. ಅವರು ಕರೆಕ್ಟ್, ಅವರೇ ಕಲಾವಿದರು. ಗುರುತೇ ಸಿಗಬಾರ್ದು. ಹಂಗ ಗುರುತೇ ಸಿಗಬಾರ್ದು ಅವರು. ಇನ್ನು ಹೊರಗಡೆ ಹೋಗಿದ ತಕ್ಷಣ ಹಿಂಗೆ ನೋಡ್ತಾರೆ, ಹಿಂಗೆ ಅನ್ನೋಷ್ಟೆಲ್ಲ ಅವ್ರಿಗೂ ಮರ್ತೋಗ್ಬಿಟ್ಟಿರುತ್ತೆ. ಅವ್ರಿಗೆ ಯಾರ್ಯಾರನ್ನೋ ಹೇಳ್ತಾ ಇರ್ತಾರೆ, ಹೆಸರು ಗೊತ್ತಾಗ್ತಿರಲ್ಲ ಅವ್ರಿಗೆ. ನಾನು ಅಂತ ಗೊತ್ತು. ಇವಾಗ ಯಶೋರು ಕೂಡ ಸಣ್ಣಾಗಿ ಇಲ್ಲೆಲ್ಲ ಹೋಗ್ಬಿಟ್ರೆ ಯಾರು ಗೊತ್ತಾಗುತ್ತೆ? ನೋಡಿ ಯಾರೋ ಎಷ್ಟು ಥರ ಹೋಗ್ತಾವನೆ ಅಂತಾರೆ. ರೀಚ್ ಆಗಲ್ಲ ಸಡನ್ ಆಗಿ. ಸಿಂಪಲ್ ಆಗಿದ್ದಷ್ಟು ಒಳ್ಳೇದಷ್ಟೇ. ಹೌಸ್ ಯುವರ್ ಫ್ರೆಂಡ್ಶಿಪ್? ನೀವೆಲ್ಲ ಒಟ್ಟೊಟ್ಟಿಗೆ ಇದ್ದವರು? ಇವತ್ತರೆಗೂ ಚೆನ್ನಾಗಿದೆ. ಈಗ ಟಚ್ ಆಗಿದಾರೆ ಅವ್ರಿಗೆ? ಹೋಗ್ತೀವಲ್ಲ ಬರ್ತ್ಡೇಗೆ, ಅಲ್ಲಿ ಇಲ್ಲಿ ಹೋಗ್ತೀವಿ. ಪಾಪ ಈಗ ಅವ್ರು ಬಿಸಿ. ಕರೆಕ್ಟ್. ಸೊ ಹಾಗಾಗಿ ಈಗ ಏನು ಅಂದರೆ, ಇವಾಗ ಹಳೇದು ರಿಯೂನಿಯನ್ ಆದಾಗ ನಾವು ಹೋಗಿ ಚೆನ್ನಾಗಿ ಹಳೇದು ಮಾತಾಡಬೇಕು. ಮತ್ತೆ ನಿನ್ನ ಸಿನಿಮಾ ಮತ್ತೆ ಇದು ಅಂದರೆ 24 ಗಂಟೆ ಅದರಲ್ಲೇ ಇರ್ತೀನಿ, ಮತ್ತೆ ಇದೇನಯ್ಯ ಇದು ಅಂತ ಕೇಳಕ್ಕೆ ಹೋಗಲ್ವಲ್ಲ. ಕರೆಕ್ಟ್ ಕರೆಕ್ಟ್. ಸೊ ಹಾಗಾಗಿ ಮೀಟ್ ಇಲ್ಲ. ಹೆಂಗನ್ಸುತ್ತೆ ಒಬ್ಬ ಕನ್ನಡದ ಹುಡುಗ ನಮ್ಮ ಜೊತೆ ಇದ್ದಂಥ ಒಬ್ಬ ಗೆಳೆಯ ಈಗ ವರ್ಲ್ಡ್ ಸಿನಿಮಾ ರೇಂಜಿಗೆ ಬೆಳಿತಿರುವ ಪರಿಯನ್ನು ನೋಡಿದ್ರೆ ಏನನ್ಸುತ್ತೆ? ತುಂಬ ಖುಷಿ ಆಗುತ್ತೆ ನನಗೆ ಮಾತ್ರ. ಗುರು ಹೆಂಗಮ್ಮ ಹಿಂಗೆ ಹತ್ಕೊಳೋದ್ನಲ್ಲ ಅಂತ. ಗಿರಿ ಕಣ್ಮುಂದೆ ಬೆಳವಣಿಗೆ ನೋಡೋದು. ಹೌದು ಅಲ್ವಾ? ಅವ್ರು ಸಿನಿಮಾಗಳು ಮಾಡಿದಾಗಲೂ ಕೂಡ ನಾವೇನು ಇದು ಮಾಡಲಿಲ್ಲ. ನೀ ನಮಗೊಂದು ಹೇಳಮ್ಮ ಪಾತ್ರ ಅಂತ. ಸಿನಿಮಾಗಳು ಮಾಡ್ತಾನೆ, ಮಾಡಲಿ ಸುಂದರ್ ಗುರು, ಮಾಡಲಿ ಯಾರು ನಮ್ಮ ಹುಡುಗ ಒಬ್ಬ ಮಾಡ್ತಾನಲ್ಲ ಅಂತ ಖುಷಿ ಆಗತ್ತೆ ನಮಗೆ.
ಯಾರು ಕೆಟ್ಟ ಸಿನಿಮಾ ಮಾಡ್ಬೇಕು ಅಂತ ಹೋಗಲ್ಲ, ಯಾರು ಮಾಡಲ್ಲ. ಎಲ್ರೂ ಯಶಸ್ ಬೇಕು, ಗೆಲುವು ಬೇಕು, ಒಳ್ಳೆ ಸಿನಿಮಾ ಚೆನ್ನಾಗಿ ಮಾಡಬೇಕು ಅಂತ ಹೋಗ್ತಾರೆ. ಹೆಂಗೆ ಜನರನ್ನ ಥಿಯೇಟರ್ ಕರ್ಕೊಂಡ್ ಬರೋದು, ಅಥವಾ ಈ ಸಿನಿಮಾ ಎಲ್ರು ಹೇಳೋದು ಚೆನ್ನಾಗಿದೆ ಚೆನ್ನಾಗಿದೆ, ಬಟ್ ಸಿನಿಮಾ ಗೆಲ್ಲಲ್ಲ. ಆಗ ನಿಮ್ದು ಎಷ್ಟೊಂದು ಸಿನಿಮಾಗಳು ನೀವು ಆಕ್ಟಿಂಗ್ ಚೆನ್ನಾಗಿ ಸಿನಿಮಾ ಗೆದ್ದಿರಲ್ಲ, ಹೌದು. ಏನ್ ಫೀಲ್ ಆಗುತ್ತೆ ಒಬ್ಬ ಕಲಾವಿದನಿಗೆ? ತುಂಬ ಬೇಜಾರು ಪಡುತ್ತೆ, ಯಾಕೆ ಈ ಸಿನಿಮಾ ಓಡಲಿಲ್ಲ. ಟಿ ವಿ ನೋಡಿದ್ರೆ ಇಷ್ಟು ಚೆನ್ನಾಗಿದೆ ಸಿನಿಮಾ ಅಂತಾರೆ. ಅಯ್ಯೋ, ಥಿಯೇಟರ್ ನೋಡಿದ್ರೆ ಇನ್ನೊಂದು ಪಿಕ್ಚರ್ ಮಾಡೋರಲ್ಲಪ್ಪ ಅವರು ಅಂತ ಅನ್ಸುತ್ತೆ. ಆಮೇಲೆ ಇವಾಗ ಏನಾಗೋಯ್ತು, ನಾನು ನೋಡ್ದಂಗೆ ಯಾರೂ ಸಿನಿಮಾಗೆ ಬರದೇ ಇಲ್ಲ. ಹೊಸ ಸಿನಿಮಾ ಯಾವುದೇ ಆಗಲಿ ಬರ್ತಾರೆ ಜನ, ಅವ್ರನ್ನ ಎಷ್ಟು ನಾವು ಬಿಗಿ ಇಟ್ಕೊಳ್ತೀವಿ ಅಷ್ಟು ಮತ್ತೊಬ್ಬರಿಗೆ ಹೇಳ್ತಾರೆ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ. ಅವ್ರಿಗೆ ಲೂಸ್ ಆಗಿಬಿಟ್ರೆ ಯಾರು ನೋಡ್ತಾರೆ? ಎಲ್ಲ ಚೆನ್ನಾಗಿ ಮಾಡಬೇಕು ಅಂತಲೇ ಹೋಗ್ತಾರೆ, ಎಲ್ಲ ಎಡೋಗ್ಬಿಡ್ತಾರೆ, ಎಲ್ಲ ಆಕ್ಸಿಡೆಂಟ್ಸ್ ಆಗುತ್ತೆ, ಡೆಸ್ಟಿನೇಷನ್ ತಲುಪಕ್ಕಾಗಲ್ಲ, ಎಲ್ಲ ಎಡೋಗ್ಬಿಡ್ತಾರೆ, ಏನೋ ಆಗಿರುತ್ತೆ. ಇಂಥದ್ದೇ ಪರ್ಟಿಕ್ಯುಲರ್ ಅಂತ ನಾವೇನು ಹೇಳೋಕ್ಕಾಗಲ್ಲ. ಆಮೇಲೆ ಇದಕ್ಕೇ ಆಯಿತು ಅಂತಲೂ ಹೇಳೋಕ್ಕಾಗಲ್ಲ. ಓಡಲ್ಲ ಸಿನಿಮಾ ಅಂದಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿ ಓಡಿರುತ್ತೆ. ಹೌದು, ಈ ಸಿನಿಮಾಗಳು ಹಿಟ್ಟು ಅಂದಿದ್ದು ಅಟ್ಟರ್ ಫ್ಲಾಪ್ ಆಗಿರುತ್ತೆ. ಅನುಭವ ಬಂದಿದ್ದಾರಾ? ನಾನು ಸೋಲುಗಳನ್ನು ನೋಡಿದ್ದೇನೆ, ಸೋತಿಲ್ಲ. ನೈಸ್. ನಾನು ಸೋಲುಗಳನ್ನ ಕಂಡಿದ್ದೀನಿ, ನಾನು ಸೋತಿಲ್ಲ. ಕೀಪ್ ಮೂವಿಂಗ್, ಇನ್ನೂ ಹೋರಾಡ್ತೀನಿ. ಅದಕ್ಕೆ ಹೇಳಿದ್ದು ಪ್ರಾಣಿಗಳು ಬದುಕು ಅಂತ, ಹೋರಾಡಬೇಕು, ಕೊನೆಯವರೆಗೂ ಹೋರಾಡ್ತೀನಿ. ಎಷ್ಟು ಸಿನಿಮಾ ಆಯ್ತು 26 ವರ್ಷದಲ್ಲಿ? ಆಯಿತು, ಒಂದು 110 ಸಿನಿಮಾ ಆಯ್ತು, ಲೆಕ್ಕ ಇದೆ. ಅದೇ ಗೊತ್ತಿರೋ ಅಷ್ಟು ಗೊತ್ತಿದೆ. ಸೊ ಸೆಂಚುರಿ ಕಾಮಿಡಿ ಸ್ಟಾರ್ 200 ಆಗ್ಬಿಟ್ರೆ ಅದು ಇದು ಕೊರೋನಾ ಬರ್ದಿದ್ರೆ. ಓ ಹಂಗ. ಬಟ್ ಹಿಂಗೆ ಬಂದಿ ಪಾತ್ರ ಒಪ್ಕೋತೀರಾ? ನನ್ನೊಂದು ಇದಿದೆ, ನೋ ಅನ್ನೋದಿಲ್ಲ ನನ್ನ ಹತ್ರ, ಇಲ್ಲ ಅನ್ನೋದಿಲ್ಲ ನನ್ನ ಹತ್ರ. ಸೊ ಯಾವುದೇ ಆಫರ್ ಬಂದ್ರು ಎಸ್ ಎಸ್, ಅದು ಹೆಂಗನ ಇರಲಿ ಎಸ್ ನಾನು ಮಾಡ್ತೀನಿ. ಹರಿ ಸಿಂಪಲ್, ನಾನು ಮಾಡ್ತಿರೋದು ಆ್ಯಕ್ಟಿಂಗ್, ಕಲಿತಿರೋದು ಆ್ಯಕ್ಟಿಂಗ್, ನೋಡಿಸ್ತಾ ಇರೋದು ಆ್ಯಕ್ಟಿಂಗ್. ಅವ್ರು ನನಗೆ ಆಫರ್ ಕೊಡ್ತಿದ್ದಾರೆ ಅಂದರೆ ಆ್ಯಕ್ಟಿಂಗ್ ತಾನೇ ಮಾಡಕ್ಕೆ ಕರಿತಾ ಇದ್ದಾರೆ. ಕರೆಕ್ಟ್. ನಾನು ಹೇಗೆ ಚಾಯ್ಸ್ ಅಂತ ತಗೊಳ್ಳಿ? ನೋಟೆಡ್ ಹೀರೋ ಇಲ್ಲ, ನೋಟೆಡ್ ಕಲಾವಿದರಿಲ್ಲ, ಬೇಡಪ್ಪ ಯಾಕೆ, ಆ ಥರದ ಮನಸ್ಥಿತಿ ಇಲ್ಲ. ಆ್ಯಕ್ಟಿಂಗ್. ಹೊಸಬ್ರ ಜೊತೆ ಗಿರಿ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದು ನೋಡಿದ್ದೀನಿ ನಾನು. ಆ್ಯಕ್ಟಿಂಗ್ ನನಗೆ ಹೊಸಬ್ರು ಹಳಬ್ರು ಪ್ರೊಡಕ್ಷನ್ ನಾನು ಏನು ನೋಡಲ್ಲ. ಆ್ಯಕ್ಟಿಂಗ್. ಸಿನಿಮಾ ಮಾಡ್ತೀರಾ, ಸಿನಿಮಾ ಥರ ಮಾಡ್ತೀರಾ, ಮಾಡ್ತೀನಿ ನಾನು. ಒಂದು ವೈರ್ ಗೊತ್ತಾಗ್ಬಿಡುತ್ತೆ ಶೂಟಿಂಗ್ ಟೈಮಲ್ಲಿ, ಗೊತ್ತಾಗ್ಬಿಡುತ್ತೆ, ಈ ಸಿನಿಮಾ ಹಿಂಗೆ ಬರುತ್ತೆ, ಈಸಿ ಗೊತ್ತಾಗ್ಬಿಡುತ್ತೆ, ಈಸಿ ಗೊತ್ತಾಗ್ಬಿಡುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ಸ್ಟಾರ್, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇದು ಸಿನಿಮಾ ಅಂತ. ಆಮೇಲೆ ಕೆಲಸ ಮಾಡೋ ರೀತಿ ಗೊತ್ತಾಗ್ಬಿಡುತ್ತೆ. ಆ ಥರದ್ದೊಂದು ಹೇಳಿ, ವಾವ್ ಇದು ಗುರು ಸಿನಿಮಾ ಅಂತ ಸುಮ್ಮನೆ ಫ್ಲರ್ಟ್, ಸಿಂಪಲ್. ಫ್ಲರ್ಟ್ ಬಿಟ್ಟು ಆಚೆಗೆ ಬರ್ತಾ ಇದೆ. ಹೌದು, ನಂಗೆ ತುಂಬ ಇಷ್ಟ ಆ ಸಿನಿಮಾ. ಯಾಕೆಂದರೆ ಆ ಚಂದನ್ ಕುಮಾರ್ ಎಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾನೆ ಅಂದರೆ, ಅದು ಓಡಿಲ್ಲ ಅನ್ನೋದು ನೆಕ್ಸ್ಟ್ ಅದೇ ಕೇಳಕ್ ಬಂದೆ ನಾನು. ಓಡಿಲ್ಲ ಅನ್ನೋದು ಗೊತ್ತಿಲ್ಲ ನನಗೆ, ಅದು ಯಾಕೆ ಓಡಲಿಲ್ಲ ಅಂತ. ಚಂದನ್ ತುಂಬಾ ಬೇಜಾರು ಮಾಡ್ಕೊಂಡ್ರು. ಹೌದು, ಯಾಕೆ ಓಡಲಿಲ್ಲ ಅಂತ ಗೊತ್ತಿಲ್ಲ. ಸಿನಿಮಾ ನೋಡಿದವ್ರು ಮಾತ್ರ ಸಿನಿಮಾ ಅನ್ನೋರು. ಯಾಕೆ ಎಷ್ಟೋ ಜನ ಹೇಳೋದು ತೆಲುಗು ಬಂದ್ಬಿಟ್ಟಿದ್ರೆ, ತಮಿಳು ಬಂದ್ಬಿಟ್ಟಿದ್ರೆ ಹಿಟ್ಟಾಗ್ಬಿಡ್ರೋದು, ಕನ್ನಡದಲ್ಲೇ ಬರಲಿ, ಫ್ಲಾಪ್ ಆದ್ರೂ ಪರವಾಗಿಲ್ಲ ಅಂತ. ನಾನು ಬಟ್ ಯಾಕೆ ಗೊತ್ತಿಲ್ಲ, ಅರೆ ಅದನ್ನ ಹೆಂಗ್ ಜಡ್ಜ್ ಮಾಡ್ತಾರೆ, ರೀಸನ್ ಗೊತ್ತೇ ಆಗಲ್ಲ, ಏನು ಗೊತ್ತಾಗಲ್ಲ. ಇದು ಅದೇ ಥರ ಕಣ ಅಂತ ಅಂದಿರ್ಬೋದು. ನೋಡಿದ್ಮೇಲೆ ಗುರು ಏನು ಗುರು ಹಿಂಗಿದೆ ಅಂತ. ಬಟ್ ಒಂದು ಉದಾಹರಣೆ ಗಿರಿಗೂ ಅನ್ಸಿದ್ದು ಬ್ಲಾಕ್ ಬಸ್ಟರ್ ಆಗಿದ್ದು ಚಮಕ್, ಅಯೋಗ್ಯ, ಗಣೇಶ್ದು, ರಾಮಾಚಾರಿ, ವೈಬಿತ್ತು, ವೈಬಿತ್ತು ಅಲ್ಲೇ ಗೊತ್ತಾಗ್ಬಿಡೋದು. ಅಯೋಗ್ಯ ಅಂತೂ ಗುರು ನಾವು ಆ್ಯಕ್ಟ್ ಮಾಡಿದ್ರೇ ಅನ್ಸೋದು, ಇದು ಹೆಂಗ್ರಿ ಜನ ಉಳ್ಳಾಡ್ಕೊಂಡು ನಕ್ಬಿಡ್ತಾರೆ ಇದನ್ನ ಅಂತ. ಯಾಕೆಂದರೆ ನಾನೇ ಎಂಜಾಯ್ ಮಾಡ್ತಿದ್ದೆ ಆ್ಯಕ್ಟ್ ಮಾಡಬೇಕಾದ್ರೆ. ಈ ಹಳ್ಳಿ ಭಾಷೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಇಷ್ಟ ನನಗೆ, ತುಂಬ ಅಂದರೆ ತುಂಬ ನನಗೆ ಹಳ್ಳಿ ಭಾಷೆ ಆ್ಯಕ್ಟ್ ಮಾಡೋಕ್ಕೆ. ನನಗೆ ಈ ಚಿಕ್ಕ ವಯಸ್ಸಲ್ಲಿ ಏನು ಮಾಡಿದ್ರು, ನಮ್ಮ ತಾಯಿ ಕರ್ಕೊಂಡೋಗಿ ಹಳ್ಳಿಗೆ ಬಿಟ್ಬಿಟ್ರು ಅವ್ರ ಊರಿಗೆ. ಒಂದು 2 ತಿಂಗಳು ಅಲ್ಲೇ ಇರ್ತಾಯಿದ್ವಿ. ನಮ್ಮ ತಾಯಿ ಕರ್ಕೊಂಬರಕ್ಕೆ ಬಂದಾಗ ನಾವು ಗುರುತೇ ಸಿಗ್ತಿರಲ್ಲ, ಹಂಗಾಗ್ಬಿಡ್ತಾಯಿದ್ವಿ. ನನ್ನ ಮಗನ ಅಂತ ನೋಡಿದ್ರು ಹಂಗಾಗ್ಬಿಡ್ತಾಯಿದ್ವಿ. ಯಾಕೆ ಬಿಸಿಲಲ್ಲೇ ಓಡಾಡ್ತಾ ಇದ್ವಿ, ಈಜು ಹೊಡಿತಾ ಇದ್ವಿ, ಮಾವಿನಕಾಯಿ ಹಂಗೆ ಕಿತ್ತು ಹಂಗೆ ತಿಂತಾ ಇದ್ವಿ, ತೊಳೆದವೆಲ್ಲ ಜ್ಞಾನನೂ ಇಲ್ಲ ನಮಗೆ. ಅದು ಅಲ್ಲೇ ಮರದಲ್ಲೇ ಎಲ್ಲ ತಿಂದು ಎಲ್ಲ ಬಿಸಾಕ್ತಾ ಇದ್ವಿ. ಈ ಥರ. ಯಾವ ಊರು? ನೆಲಮಂಗಲದಿಂದ 16 ಕಿಲೋಮೀಟರ್, ತಟ್ಟೆಕೆರೆ ಅಂತ. ಇಲ್ಲಿ ಬೆಂಗಳೂರು ಸುತ್ತಮುತ್ತನೇ ಇದೆ ಅಲ್ಲ, ಅವಾಗ ದೂರ, ಬೆಳಿಗ್ಗೆ ಸಾಯಂಕಾಲ ಹೋಗೋದು ಹೋಗೋಕ್ಕೆ ಈಗ 1 ಅವರ್ ಬೇಕು. ಅಲ್ಲಿ ಎಷ್ಟು ಜನ ಅಲ್ಲಿದ್ದ ಹುಡುಗರು ಹುಡುಗಿರು ಅವರೆಲ್ಲ ನೋಡ್ತಿದ್ರೆ, ಏನೇ ಅಲಸಂದೆ ಕಾಳು ಹೊಲದಲ್ಲಿ ಹಾಕಿರೋರಲ್ಲ,
ದನ ಮೇಯಿಸ್ತಾರವರು ನಮ್ಮ ಈ ಸೋದರ ತೆಗ್ದಿರೋರೆಲ್ಲ. ಅವೆಲ್ಲ ಕಿತ್ಕೊಂಬಾರೋ ಅನ್ನೋರು, ಎಲ್ಲ ಕಿತ್ಕೊಂಬಂದ್ರೆ ಅದನ್ನು ತೊಗೊಂಬಂದು ಬೆಂಕಿಗೆ ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು 5 ನಿಮಿಷ ತೆಗೆದು ತಿನ್ನೋ ಅನ್ನೋರು. ಅಲಸಂದೆ ಕಾಳು ಎಂಥ ಪ್ರೋಟೀನ್ ಅದು, ಸುಟ್ಟಿರೋದು. ಹಾಂ, ಅವರೆಕಾಯಿ. ಹೌದು. ಏನಯ್ಯ ಇದೊಂದು ಜಗತ್ತಿದೆಯಲ್ಲ, ಗೊತ್ತೇ ಇಲ್ವಲ್ಲ ಇದು ನಮಗೆ. ಇವಾಗ ಪ್ರೋಟೀನ್ ಮಿಕ್ಸ್ ಅಂತ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು 500 ರೂಪಾಯಿಗೆ 800 ರೂಪಾಯಿಗೆ ಮಾರ್ತಾರೆ. ಸೇಮ್ ಅದೇ ಥಾಟ್ ಅದೇ. ಸೊ ಹಳ್ಳಿಗರು ಏನು ಮಾಡ್ತಿದ್ರು ಇವತ್ತದು ದೊಡ್ಡ ಬಿಸ್ನೆಸ್. ಗುಣತೋಪು ಅಂತ ಇದೆ ಜಾಗ, ಅಲ್ಲೇನೋ ದೊಡ್ಡ ದೊಡ್ಡ ಮರಗಳು ಹಾಕಿರ್ತಾರೆ. ಏನಕ್ಕೆ ಹಾಕಿರ್ತಾರೆ ಅಂದರೆ ಊರಿಗೆ ಏನಾದ್ರು ಕಾಮಾಲೆ ಗಿಮಾಲೆ ಬಂದರೆ, ರೋಗಗಳು ಬಂದರೆ ಅಲ್ಲಿ ಬಂದು ಸೆಟ್ಲ್ ಆಗಲಿ ಅಂತ. ಆ ಜಾಗಕ್ಕೆ ಹೋಗ್ಬಿಟ್ರೆ ನೀವು ಹೆಂಗಿರುತ್ತೆ ಅಂದರೆ ಏನೋ ಸ್ವರ್ಗ ಹಿಂಗಿದೆ ಅಂತ ಅನ್ಸ್ಬಿಡುತ್ತೆ ಹಳ್ಳಿನಲ್ಲಿ. ಈ ಹಳ್ಳಿ ಭಾಷೆ ಮಾತಾಡ್ಬೇಕಾದ್ರೆ ಹಂಗೇನೆ ಅನಿಸ್ತಾ ಇರೋದು ನಮಗೆ. ಅಯೋಗ್ಯ ಮಾಡ್ಬೇಕಾರೆ ಅನ್ಸೋದು, ಏನೇ ಇದು ಇದಿಷ್ಟ ಆಗುತ್ತೆ, ಇದಿಷ್ಟ ಆಗುತ್ತೆ. ಹೆಂಗದು ಈ ಮಂಡ್ಯ ಕಡೆ ಭಾಷೆ ಅಂದಾಗ ಅದ್ರ ಬೇರೆ ಸೊಗಡು ಇರುತ್ತೆ. ಅದನ್ನೆಲ್ಲ ಹೇಗೆ ಕಲಿತೀರಿ? ಅದೇ ಅಕ್ಕಪಕ್ಕ ಕೇಳಿಸ್ಕೊ, ಇದಕ್ಕೇನಂತಾರೆ ಅದಕ್ಕೇನಂತಾರೆ ಅಂತ. ನೋಡಿ, ಇಲ್ಲೊಂದು ಡಿಫ್ರೆನ್ಸ್ ಏನಂದರೆ ಮಂಡ್ಯ ಭಾಷೆ ಬೇರೆ, ಹಾಸನ ಭಾಷೆ ಬೇರೆ. ಹೆಂಗೆ? ಈಗ ಇಲ್ಲಿ ಒತ್ತುಂಟೆ ಅಂತಾರೆ, ಅಲ್ಲಿ ವತಾರೆ ಅಂತಾರೆ, ಚಿಕ್ಕ ಚಿಕ್ಕದು. ಇಲ್ಲಿ ಎಡಚರ ಅಂತಲ್ಲ, ಅಲ್ಲಿ ಎಡಗಡಿಕೆ ಅಂತಾರೆ. ಎಡಚರಕ್ಕೆ ಬಲ್ಚರಕ್ಕೆ ಹೊಡೆದ್ರೆ ಕಿತ್ಕೊಂಡು ಹೋಯ್ತಾ ಇರ್ತದೆ ಅಂತಾರೆ. ಅಲ್ಲಿ ಎಡಗಡೆ ಹೊಡೆದ್ರೆ ನೋಡು ಕಿತ್ಕೊಂಡು ಹೊಟ್ಟಾಯ್ತು ಅಂತಾರೆ. ಅಂದ್ರೆ ಅಲ್ಲಲ್ಲಿ ಚಿಕ್ಕ 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 ಭಾಷೆ ಇದೆ. ಮಂಡ್ಯದ ಮಾತಾಡ್ಬೇಕಾದ್ರೆ ಅದೊಂದು ಖುಷಿನೇ ಬೇರೆ ಗುರು. ಅಂದರೆ ಹಳ್ಳಿ ಭಾಷೆ ಅಂದ್ರೇ ಒಂಥರ ಮಜಾ ಅದನ್ನ ಮಾತಾಡೋಕ್ಕೆ. ಅಯೋಗ್ಯ ಮಾಡ್ಬೇಕಾದ್ರೆ ಅನ್ಸೋದು, ಇದು ನನ್ನ ಮಗನ ಪಕ್ಕ ಇಷ್ಟ ಆಗುತ್ತೆ ಗುರು. ನಾನು ನೋಡದೇ ಇರೋವಂಥ ಜಗತ್ತದು. ನಾನು ಹಳ್ಳೀಲಿ ನೋಡಿದ್ದೀನಿ, ಬಟ್ ಅಲ್ಲಿಗೆ ಅದಕ್ಕಿಂತ ತುಂಬ ಚೆನ್ನಾಗಿದೆ ಅಯೋಗ್ಯ. ಇದು ಏನೇ ಹಿಂಗಿದೆಯಲ್ಲ ಸಿನಿಮಾ, ಇದು ಮಾಡ ಅಂತ. ಈ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ, ನಾನು ನಾಟಕದಲ್ಲಿ ಮಾಡಿದ್ದೀನಿ, ಸಿನಿಮಾಗಳಲ್ಲಿ ಸಿಕ್ಕಿಲ್ಲ ಇನ್ನೂ ನನಗೆ. ಹೌದಾ? ಹೌದು, ನಾನು ಮಾಡಿದ್ದೀನಿ. ಕೃಷ್ಣ ಪ್ರಣಯ ಸಖಿ, ಉತ್ತರ ಕರ್ನಾಟಕ. ಕರೆಕ್ಟ್. ಅದು ಈಸಿ ನಮಗೆ. ಜೋಕುಮಾರ ಸ್ವಾಮಿ ಮಾಡ್ತೀನಲ್ಲ ನಾಟಕ, ಈಸಿ ಅದು ಮಾತಾಡೋಕ್ಕೆ ಉತ್ತರ ಕರ್ನಾಟಕದ ಭಾಷೆ. ಹೆಂಗದಿರಿ? ಹೆಂಗಾದ್ರಿ ಅಪ್ಪ, ಹೆಂಗ್ ಮಂಗಳೂರು ಸ್ವಲ್ಪ ಕಷ್ಟ. ನಾವು ಕಾಂಟ್ಯಾಕ್ಟಲ್ಲೇ ಇಲ್ವಲ್ಲ ಮಂಗಳೂರು ಜೊತೆ. ಓಕೆ. ಏನಕ್ಕೆ ಕಾಂಟ್ಯಾಕ್ಟ್ ಇಲ್ಲ ಅಂದರೆ ನಮ್ಗೆ ದೂರ ಅಲ್ವಾ ಅದು. ನಾವು ಹೋಗೋದು ಧರ್ಮಸ್ಥಳಕ್ಕೆ, ಉಡುಪಿಗೆ ಅಷ್ಟೇ, ದಕ್ಷಿಣ ಕನ್ನಡ. ಅಲ್ಲಿಂದ ಮಂಗಳೂರು ಕೋಸ್ಟಲ್. ಕೋಸ್ಟಲ್. ಅಂದರೆ ನಾವು ಬೆಂಗಳೂರು ಇದ್ದವ್ರಿಗೆ ಜಾಸ್ತಿ ದೂರ ಅಲ್ವಾ ರೀ, ನಾವು ಕಾಂಟ್ಯಾಕ್ಟಲ್ಲೇ ಇಲ್ಲ. ನೋಡಿ, ನಮಗೆ ತಮಿಳ್ ಕಾಂಟ್ಯಾಕ್ಟಲ್ಲಿದೆ, ತೆಲುಗು ಕಾಂಟ್ಯಾಕ್ಟಲ್ಲಿದೆ, ಮಲಯಾಳಂ ಕಾಂಟ್ಯಾಕ್ಟಲ್ಲಿ ಇಲ್ಲ ನಮಗೆ. ಅದೇನೋ ಮಲಯಾಳಂ ಕಲಿಯೋಕೆ ಆಗಲಿಲ್ಲ ನಮ್ಮ ಕೈಲಿ. ಹಿಂದಿ ಕಾಂಟ್ಯಾಕ್ಟಲ್ಲಿದೆ. ಅಂದರೆ ಹೇಳ್ತಾ ಇರೋದು ನಾನು, ಭಾಷೆಗಳು ಯಾವುದು ಕಾಂಟ್ಯಾಕ್ಟಲ್ಲಿದೆ ಅಂತ. ಉತ್ತರ ಕರ್ನಾಟಕ ಕಾಂಟ್ಯಾಕ್ಟಲ್ಲಿದೆ, ಮಂಗಳೂರು ಕಾಂಟ್ಯಾಕ್ಟಲ್ಲಿಲ್ಲ. ಯಾಕೆ ಅಂದರೆ ಜಾಸ್ತಿ ಹೋಗಲ್ವಲ್ಲ, ಅಂದರೆ ಹೋಗೇ ಇಲ್ವಲ್ಲ ಯಾವತ್ತು ನಾವು. ಬಟ್ ಈ ಉತ್ತರ ಕರ್ನಾಟಕ ಸೈಡೆಲ್ಲ ಹೋದ್ರೆ ಭಯಂಕರ ಗುರುತಿಡಿತ ಅಭಿಮಾನಿಗಳಿದಾರಲ್ಲ, ಪ್ರೀತಿ ಮಾಡ್ತಾರೆ ಗುರು ಅವರು. ಎಷ್ಟು ಪ್ರೀತಿ ಮಾಡ್ತಾರೆ, ಅವ್ರು ಭಾಳ ಇಷ್ಟಪಟ್ಬಿಡ್ತಾರೆ ಆ್ಯಕ್ಚುಲಿ. ಪ್ರಾಣ ಗುರು ಅವ್ರಿಗೆ. ಅವ್ರ ಲೈಫ್ ಲಾಂಗ್ ಹಂಗೆ ಇರಲ್ಲ. ಥ್ಯಾಂಕ್ ಯು, ಹಂಗೆ ಇರಲಿ. ಮತ್ತು ಹಳ್ಳಿಯವರು ಅಷ್ಟೇನೆ, ಸಿಟಿಯಿಂದ ಬಂದರು ಇವರೆಲ್ಲ ಕಲಾವಿದರು ಅಂದ್ಬಿಟ್ರೆ ಅವ್ರ ಮನೆ ಊಟ. ಕಲಾವಿದ್ರು ಅಂದ್ರೇ ಅವ್ರಿಗೆ ಇಷ್ಟ. ಅವ್ರಿಗೆ ಅದೇನೋ ಪರಮಾತ್ಮ ಕೊಟ್ಟಿರೋಂಥ ವರ ಅವ್ರಿಗೆಲ್ಲ. ನೀವೇನು ಕೇಳಿ ಅಡುಗೆ ಮಾಡಿ ಬಡಿಸ್ತಾರೆ. ಏನು ಕೇಳೋದೇ ಬೇಡ, ನಾನು ಹೇಳ್ತೀನಲ್ಲ. ನಮಗೆ ಹಿಂಗೆ ದೊಡ್ಡ ದೊಡ್ಡ ಹೀರೋಗಳಿಗೆಲ್ಲ ಇನ್ನು ಹೆಂಗೆ ಮಾಡ್ಬೋದು. ಎಲ್ಲ ಹೀರೋಗಳ ಜೊತೆ ಆ್ಯಕ್ಟಿಂಗ್ ಆಯ್ತಾಗ್ರಿ? ಆಲ್ಮೋಸ್ಟ್ ಆಗಿದೆ. ಶಿವಣ್ಣ ಜೊತೆ ಆಗಿಲ್ಲ, ಒಂದು ಫಿಲಮ್ ಹೋಗಿಲ್ಲ. ಹಾಗೇ ಇಲ್ಲ, ಅದು ಯಾಕೋ ಮಾಡಿದ್ದೀನಿ ಶಿವಣ್ಣ ಜೊತೆ. ಬಟ್ ಕರೆಕ್ಟ್ ಅಲ್ಲ, ಮಾಡಿದ್ದೀನಿ, ಬಟ್ ಅವ್ರ ಜೊತೆ ಇಲ್ಲ. ಅದ್ರ ನೆಕ್ಸ್ಟ್ ಒಂದೇ ಫಿಲ್ಮ್ ಇದ್ದೀರಿ? ಒಂದೇ ಫಿಲ್ಮ್ ಇದ್ದೀನಿ. ಒಂದು ಫ್ರೇಮಲ್ಲಿ ಇಲ್ಲ. ಫ್ರೇಮಲ್ಲಿ ಇಲ್ಲ, ಶಿವಣ್ಣ ಜೊತೆ ಮಾತ್ರ. ಫ್ರೇಮಲ್ಲಿ ಇಲ್ಲ, ಆದ್ರೆ ಫಿಲಮಲ್ಲಿ ಇದ್ದೀರಿ. ಇನ್ನು ಎಲ್ಲರ ಜೊತೆ ಆಗೋಯ್ತಾ? ಭಲೇ ಭಲೇ. ಒಂದೊಂದು ರೌಂಡ್ ಆಗಿದೆ, ಒಬ್ಬರಿಗೆ. ಸೂಪರ್. ಒಂದೊಂದು ರೌಂಡ್ ಆಗಿದೆ. ಯಾರ್ದಾರು ಒಂದು ಡ್ರೀಮ್ ಇದೆಯಾ, ಲೈಕ್ ಅದೊಂದು ಮಿಸ್ ಆಗ್ತಾ ಇದೆ ಅಂತ? ಇಲ್ವೇ ಇಲ್ವಾ? ಆ ಥರ ಯಾರು ಇಲ್ಲ? ಯಾಕಿಲ್ಲ, ಯಾರ್ದಿದೆ? ಅಕ್ಟೋಬರ್ 29 ಇದೆಯಲ್ಲ, ತುಂಬ ಇದೆ ನಮ್ಗೆ. ಅದು ತುಂಬ ಮಿಸ್ ಮಾಡ್ಕೋತೀವಲ್ಲ ನಾವು. ಅವ್ರ ಜೊತೆ ಇನ್ನೂ ಆಸೆ ಇಟ್ಕೊಂಡಿದ್ದೀವಿ, ಇನ್ನೂ ಮರ್ತಿಲ್ಲ ನಾವು. ಈ ಅಕ್ಟೋಬರ್ 29 ಇದೆಯಲ್ಲ ಡೇಟ್, ಇದು ಲೈಫಲ್ಲಿ. ಸೊ ನಮ್ಗಿನ್ನೂ ಆಸೆ ಇದೆ, ಎಲ್ಲೋ ಶೂಟಿಂಗ್ ಮಾಡ್ತಿರ್ತಾರೆ, ಬರ್ತಾರೋ ಜೊತೆ ಒಂದು ಡೇಟ್ ಸಿಗುತ್ತೆ ಅಂತ. ಇನ್ನು ಅದೇ ಹೋಪಲ್ಲ ಇದ್ದೀನಿ. ಎಷ್ಟು ಫಿಲಮ್ ಆಗಿತ್ತು ಅಪ್ಪು ಸರ್? 3 ಆಗಿತ್ತಲ್ಲ. ಜೇಮ್ಸ್ ಲಾಸ್ಟ್ ಮೂವಿ ಅಂದರೆ ಕರೆಕ್ಟ್ ನಂದು. ಅವ್ರ ಜೊತೆ ಮೈಂಡಲ್ಲಿ ಮಾಡ್ತಾನೆ ಇದ್ದೀನಿ ಆ್ಯಕ್ಟಿಂಗ್ ನಾನು. ಅಲ್ಲ, ಅವ್ರದ್ದು ಕೂಡ. ಯಾಕೆ ಅಂತಂದರೆ ಅವರೆಲ್ಲ ಅಪ್ಪುವಿಂದ ನೋಡ್ಕೊಂಬಂದ್ರಲ್ವಾ. ನಾವು 2 ನಕ್ಷತ್ರ ಸಿನಿಮಾಯಿಂದ ನೋಡ್ಕೊಂಬಂದಿರೋದು. ಅವಾಗಿಂದ ರಾಜ್ಕುಮಾರ್ ಮಗ ಅಂತ. ನಮಗೆ ರಾಜ್ಕುಮಾರ್ ಅಂದ್ರೇ ನಮಗೆ ಮೇರು ಪರ್ವತ. ಅದು ಇನ್ನು ಅವ್ರ ಮಗ ಅಂದರೆ ಅಯ್ಯೋ ಅಂತ ಯಾರಿಗೂ ಎಲ್ಲ ಹೆಂಗೆ ಪರ್ಫಾರ್ಮೆನ್ಸ್, ಅಯ್ಯೋ ದೇವ್ರೆ.
ಸುಮ್ಮನೆ ಬಾಲನಟ ನ್ಯಾಷನಲ್ ಅವಾರ್ಡ್ ಅಂತವ್ರ ಜೊತೆ ಗಿರಿ ಪಕ್ಕ ನಿಂತ್ಕೊಂಡು ಆಕ್ಟ್ ಮಾಡ್ತಾರೆ. ಅಂದ್ರೆ ಸುಮ್ಮನೆ ಒಂದು ಕನಸು ಅಂತರೂ ಕಾಣಂಗಿಲ್ಲ ಅದನ್ನ. ಒಂದು ಸಿನಿಮಾ ಮಾಡ್ಬೇಕಾಯ್ತು ಅಂತ ಅನಿಸ್ತು, 3 ಮಾಡಿದೆ, 30 ಮಾಡಬೇಕಾಗಿತ್ತು ಆ್ಯಕ್ಚುಲಿ. ಗಿರಿ ಒಂದು ಟ್ರೆಂಡ್ ಇದೆ, ಇತ್ತೀಚೆಗೆ ಬಂತು ಅದು ಕೂಡ. ನೆರೆಯ ತಮಿಳ್ನಾಡಾಗಲಿ ಈ ಕಡೆ ತೆಲುಗು ಆಗಲಿ ನಮ್ಮ ಕನ್ನಡದಲ್ಲೂ ಆಯಿತು. ಅಂದರೆ ಯಾರು ಹಾಸ್ಯ ನಟರಾಗಿ ವಿಜೃಂಭಿಸ್ತಾರೋ ಅವರು ನಾಯಕ ನಟರು ಆಗ್ತಾರೆ, ಇರ್ರೆಸ್ಪೆಕ್ಟಿವ್ ಅವ್ರು ಹೆಂಗಾರ ಕಾಣಿಸ್ಲಿ. ಕನ್ನಡ ನೋಡಿದೀವಿ, ತೆಲುಗು ಎಲ್ಲ ನೋಡಿದೀವಿ. ಯಾವ ಥರ ಆಸೆ ತಲೆಯಲ್ಲಿ? ಆಸ್ ಅ ಪ್ರೊಟಗನಿಸ್ಟ್ ನಮಗೆ ಕ್ಯಾರೆಕ್ಟರ್ ಇಷ್ಟ ಆಯ್ತು ಅಂದ್ರೆ ಮಾಡೇ ಮಾಡ್ತೀನಿ. ನನಗೆ ಹಂಗಲ್ಲ, ಹೀರೋ ರೇಂಜಲ್ಲಿ ನಿಂತ್ಕೋಬೇಕು ಅಂತ ನಿಂತ್ಕೋತೀನಿ. ಅದಕ್ಕೆ ಆ ಥರದೊಂದು ಆಸೆ ಇದೆಯಾ ಒಳಗೆ? ಇದೆ, ಯಾಕಿರಲ್ಲ? ನಟ ಅಲ್ವಾ ನಾನು? ಯಾವ್ದು ಆಫರ್ ಬಂದಿದ್ಯಾ? ಬಂದಿದೆ, ಸಿಕ್ಕಾಪಟ್ಟೆ. ನೀವೇ ಲೀಡು, ನೀವೇ ಹೀರೋ ಈ ಸಿನಿಮಾ. ಹೌದು, ಬಂದಿದೆ. ಯಾಕೆ ಒಪ್ಕೊಂಡಿಲ್ಲ? ಅವಾಗ ಕೊರೋನಾ ಇತ್ತು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇನ್ನೊಂದೇನು ಅಂದರೆ, ನಾನು ಹೀರೋ ಅಂದ ತಕ್ಷಣ ಓಕೆ ಡನ್ ಸರ್, ಫೈಟು ಅಂದ್ರೆ ನೋ. ಫೈಟು ನೋ. ಯಾವ ಫೈಟು ಸರ್? ಇವ್ರ ಕೈಲಿ ಹಿಂಗೆ ನೋ. ನಾನು ಮಾಡೋ ಥರ ಫೈಟ್ ಮಾಡಿಸಿ ಆಗುತ್ತಾ ಸರ್? ನೀವು ಹೆಂಗೆ ಮಾಡ್ತೀರಾ? ಹಿಡ್ಕೋತೀನಿ, ಓಡಾಡ್ತೀನಿ, ಹಿಂಗೆ ಆಗುತ್ತೆ ನಿಮ್ಮ ಕೈಲಿ? ಇಲ್ಲ ಸರ್, ಹಿಂಗೆ ಎಗ್ಸಿ ಮಲಗಿಸಿ ಮಾಡಬೇಡಿ, ನಂಬಲ್ಲ ಜನ. ಓ ಹಂಗ ಸೂಟ್ ಆಗಲ್ಲ. ಮಾಡ್ಬೇಕಾದ್ರೆ ಜನ ನಂಬಬೇಕು. ನಾನು ನಂಬಬೇಕು. ಓಕೆ, ನಾನು ನಂಬಿಸ್ದೇ ಇದ್ರೆ ಹೆಂಗೆ ಹೀರೋ ಆಗಲಿ ನಾನು? ಇದು ಹೀರೋ ಅಂತ ಅನ್ಸ್ಬೇಕಲ್ವಾ? ಹೋರಾಡ್ದ ಕಣಯ್ಯ, ಪರವಾಗಿಲ್ಲ ಬದುಕಿಗೆ ಅಂತ. ಜನರು ಒಂದು ಕಾರ್ಟೂನ್ ಕ್ಯಾರೆಕ್ಟರ್ ನೋಡೋಂಗೆ ಆಗ್ಬಾರ್ದು ಅಲ್ವಾ? ಅದನ್ನು ಮಾಡೋಕ್ಕಿದ್ದಾರೆ, ಅದನ್ನು ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಆದರೆ ನಾನು ಹೀರೋ ಅಂತಾದಾಗ ನಾನು ನಂಬಿಸ್ಬೇಕು. ಈ ಪಾತ್ರಕ್ಕೆ ಇವನೇ ಸರಿ ಅಂತ ಅನ್ಸಿದ್ರೆ ಮಾತ್ರ ಮಾಡ್ಬೇಕು, ಇಲ್ಲ ನಾನೇನಕ್ಕೆ ಮಾಡಲಿ? ಸೊ ಹಾಗಾಗಿ ಆಫರ್ಗಳು ಪಕ್ಕಕ್ಕೆ ಹೋಗಿದೆ. ಪಕ್ಕಕ್ಕೆ ಹೋಗಿಲ್ಲ, ಇಟ್ಟಿದ್ದೀನಿ ಅಷ್ಟೇ, ಮಾಡ್ತೀನಿ ಒಂದು ದಿವಸ. ಓ ಇದೆ, ಅಪ್ಡೇಟ್ ಮಾಡಿ. ಓ ಬಕೆಟ್ ಲಿಸ್ಟಲ್ಲಿ ಇದೆ. ಇದೆ 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 ಹರಿ 2 ಅವರ್ ನಾನು ಅವ್ರನ್ನ ಸಸ್ಟೈನ್ ಮಾಡಬೇಕು ಅಂದರೆ ನಾನು ಎಷ್ಟು ವರ್ಕ್ ಮಾಡ್ಬೇಕು ಅದಕ್ಕೆ. ಯಾವತ್ತೂ ಅನ್ಸಿಲ್ವಾ ಕಣ್ಣಿ ಮುಂದೆ ನಿಂತಾಗ ನಾನು 6 ಪ್ಯಾಕು ಸಣ್ಣ ಆಗಬೇಕು ಅಂತ? ಯಾವತ್ತೂ ಅನ್ಸಿಲ್ವಾ ಗಿರಿ? ಸಿಕ್ಕಾಪಟ್ಟೆ ಅನಿಸಿದೆ ಅಮ್ಮ. ಅನಿಸಿ ಶುರು ಮಾಡ್ತೀನಿ ಮಾಡೋಣ ಸಣ್ಣ ಅಂತ. ಫೋನ್ ಬರುತ್ತೆ, ಗಿರಿ ಸರ್ ಹಂಗೆ ಇದ್ದೀರಲ್ವಾ? ಯಾಕೆ? ಇಲ್ಲ, ಒಂದು ಕ್ಯಾರೆಕ್ಟರ್ ಅಂದ್ಕೊಂಡಿದ್ದೀವಿ, ಸ್ವಲ್ಪ ಹಂಗೆ ಇರಿ ಸರ್ ಒಂಚೂರು. ಅಯ್ಯಯ್ಯೋ, ಹಂಗೆ ಇರ್ಬೇಕಾ? ಸರಿ ಆಯಿತು. ಸೊ ದಪ್ಪಕ್ಕಿದ್ರೆ ಡಿಮ್ಯಾಂಡ್ ಜಾಸ್ತಿನೇ ಗಿರಿ? ಡಿಮ್ಯಾಂಡ್ ಜಾಸ್ತಿ ಅನ್ನೋದಕ್ಕಿಂತ ನೋಡೋಕೆ ಇಷ್ಟಪಡ್ತಾರೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಓ ದಪ್ಪಕ್ಕಿದ್ರೆ ಗಿರಿ ನೋಡೋಕೆ ಇಷ್ಟಪಡ್ತಾರೆ? ಗಿರಿ ನೋಡೋಕೆ ಇಷ್ಟಪಡ್ತಾರೆ ಅಂತ. ಹಂಗಂತ ನಾನು ಸಣ್ಣನಾಗ ಹೋಗಿಲ್ಲ, ದಪ್ಪನಾಗಕ್ಕೆ ಹೋಗಿಲ್ಲ. ಓಕೆ, ಹಂಗೆ ಮೇಂಟೈನ್ ಮಾಡ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಒಂದು ಟಿಫನ್ ಮಾಡ್ತೀನಿ, ಸಾಯಂಕಾಲ ಒಂದು ಟಿಫನ್ ಮಾಡ್ತೀನಿ, ಮುಗ್ದೋಯ್ತು ಕತೆ. ಮಧ್ಯಾಹ್ನ ಅಷ್ಟೇ, ಏನೂ ಇಲ್ಲ. ಓ ಹಂಗೆ 2 meals per day ಅಷ್ಟೇ, ಮುಗೀತು ಕತೆ. ಬೇರೆ ಬೆಳಿಗ್ಗೆ ಶುರು ಆಗೋದೇ ಕ್ಯಾರೆಟ್ ಸೌತೆಕಾಯಿಂದ. ಫೈಬರ್ ಬರ್ರಿ ಅದೇನೆ. ಈ ಚಾಟ್ಸ್ ತಿನ್ನೋದೆಲ್ಲ ಇಲ್ವಾ? ಇಲ್ಲ, ಎಲ್ಲೋ ತಿಂಗಳಿಗೊಂದ್ಸರಿ. ಪಾನಿಪುರಿ, ಬೇಲ್ಪುರಿ, ಇಲ್ಲ. ಗೋಬಿ ಮಂಚೂರಿ, ಚೈನೀಸ್ ಫುಡ್, ಅಯ್ಯಯ್ಯೋ ಇದು ಯಾವುದೂ ಇಲ್ವಾ? ಇಲ್ಲ. ಬಟ್ ಜನರ ಏನಕ್ಕೆ ಅಂದರೆ ಒಂದು ಟೈಮ್ ತಿಂದು ಚೆನ್ನಾಗಿ ದಪ್ಪ ಆಗ್ಬಿಟ್ಟಿದೆ. ಕಾಸ್ಟ್ಯೂಮರ್ಸ್ ಫೋನ್ ಮಾಡ್ತಾರೆ, ಅಣ್ಣ ನಾನು ಕಾಸ್ಟ್ಯೂಮರ್ ಅಣ್ಣ. ಅದೇ ಮಾಮೂಲಿ, ಹೌದಾ ಅಣ್ಣ? ಓಕೆ, ಹಂಗೆ ಇದ್ದೀರಲ್ವ ಅಣ್ಣ, ಸೂಪರ್ ಅಣ್ಣ ಅಂದ್ಬಿಟ್ಟು ತೊಗೊಂಬಂದಿದ್ದಾರೆ. ಅವ್ರಿಗೆ ಗೊತ್ತು ಸೈಜು? ಅವ್ರಿಗೆ ಗೊತ್ತು ಸೈಜ್. ತೊಗೊಂಬಂದಿದ್ದಾರೆ, ಎಲ್ಲ ಟೈಟ್ ಆಗ್ಬಿಟ್ಟಿದೆ, ಎಲ್ಲ ಟೈಟು ಹಾಕೋತಾ ಇದ್ದು. ನನಗೆ ಗೊತ್ತಾಗ್ತಾ ಇಲ್ಲ ನಾನು ದಪ್ಪ ಆಗಿದ್ದೀನಿ, ಸೊಂಟ ದಪ್ಪ ಆಗಿದೆ, ಹೊಟ್ಟೆ ದಪ್ಪ ಆಗ್ಬಿಟ್ಟಿದೆ, ಮೈಕೈ ದಪ್ಪ ಆಗ್ಬಿಟ್ಟಿದೆ ಅಂತ. XXL ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಆಗ್ತಾಯಿದ್ದೀನಿ, ಏನು ಪ್ಯಾಂಟ್ ಹಾಕ್ತಿರಂದ್ರೆ ಆಗ್ತಿಲ್ವ ಅಣ್ಣ? ಇಲ್ಲಣ್ಣ, ನಾನು ಲಾಸ್ಟ್ ಟೈಮ್ ಎಲ್ಲಿ ತಂದಿದ್ನೋ ಇದನ್ನೂ ಅಲ್ಲೇ ತೊಗೊಂಬಂದಿದ್ದೀನಿ ಅಂತ. ನಾನು ಇಲ್ಲ, ಶೂಟಿಂಗ್ ಇನ್ನು 10 ನಿಮಿಷಕ್ಕೆ ಶೂಟಿಂಗ್ ಹೋಗ್ಬೇಕು ನಾನು. ಓ ಹಂಗೆ? ಹಿಂಗೆ ತೊಗೊಂಡ್ರು. ಹಿಂಗೆ ಹೋಗ್ಬೇಕಾದ್ರೆ ನನ್ನ ಮಕ್ಕಳು ನೈಟೆಲ್ಲ ಕೂಡ ದಪ್ಪ ಆಗ್ಬಿಟ್ಟು ನಮ್ಗೆ ಹಿಂಸೆ ಇರ್ತಾರೆ ಅಂತಂದ ಅವನು. ಕೇಳಿಸ್ಬಿಡ್ತು. ಎಷ್ಟು ಹರ್ಟ್ ಆಗುತ್ತಲ್ಲ. ಊಟ ಸೇರಿಲ್ಲ ಅವತ್ತು ನನಗೆ. ಎಲ್ಲಿ ತಿಂದರೆ ದಪ್ಪ ಆಗ್ಬಿಡ್ತೀವಿ ಅಂತ ಊಟ ಸೇರಿಲ್ಲ ನನಗೆ. ತಪ್ಪು ಮಾಡಿಬಿಟ್ಟೆ. ನೋಡಿ, ಅವತ್ತೊಂದಿನ ಹೊಟ್ಟೆ ತುಂಬ ತಿನ್ನಕ್ಕೆ, ಇಷ್ಟಪಟ್ಟಿದ್ದು ತಿನ್ನಕ್ಕೆ ಏನೇನೋ ಕೆಲಸ ಮಾಡಿದ್ರಿ. ಇವತ್ತು ಕೆಲಸ ಕೈ ತುಂಬ ಇದೆ, ಹಣ ಬರ್ತಾ ಇದೆ, ಇಷ್ಟಪಟ್ಟಿದ್ದನ್ನು ತಿನ್ನಕ್ಕಾಗ್ತಿಲ್ಲ. ಎಲ್ಲೂ 1 ಇಂಚು ಜಾಸ್ತಿ ಆಗಿಬಿಟ್ರೆ ಪ್ಯಾಂಟು ಟೈಟ್ ಆಗಿಬಿಡುತ್ತೆ ಅನ್ನೋ ಭಯದಲ್ಲಿ ಬದುಕ್ತಾ ಇದ್ದೀನಿ ನಾನು. ಚೆನ್ನಾಗಿ ವಾಕಿಂಗ್ ಮಾಡ್ತೀನಿ, ವರ್ಕೌಟ್ಸು ಮಾಡ್ತೀನಿ. ಅವಾಗೆಲ್ಲ ಕಳರಿ ಎಲ್ಲ ಮಾಡ್ತಾ ಇದ್ದೆ. ಅವಾಗ ಕಳರಿ ಬೈಟ್ ಅದೆಲ್ಲ ಇತ್ತಾ? ಗುರು ನಾಟಕಕ್ಕೆ ಬೇಕಲ್ಲ. ಕರೆಕ್ಟು. ಎಗ್ರಿ ಬೀಳ್ತಾ ಇದ್ದೆ. ಈಗ ಅವಾಗೆಲ್ಲ ಎಗ್ರಿ ಬಿದ್ದಿರೋದು, ಈಗ ಅವಾಗ ಹಿಂಗಂತ ಇದೆ. ಹಿಂಗೆ ಅಣ್ಣ ಅದೇ ಅವತ್ತು ಬಿದ್ದಿದ್ದಲ್ಲ ಅದಣ್ಣ ಇದು. ಓ ಹೌದಲ್ಲ, ರಿವರ್ಸ್ ಫ್ಲಿಪ್ ಹೊಡಿತಾ ಇದ್ದೆ. ಜನರು ಇನ್ಸಿಸ್ಟ್ ಮಾಡ್ತಾರೆ ಹೋದಾಗ, ಸರ್ ಹಿಂಗೆ ಏರಿ ಚೆನ್ನಾಗಿ ಕಾಣಿಸ್ತೀರಾ ಅಂದ್ಬಿಡ್ತಾರ. ಹೌದು, ನಾನು ಹಿಂಗಿರೋದಕ್ಕೇನೆ ಕೆಲವೊಂದು ಟ್ರೀಟ್ಮೆಂಟು ಅಂದರೆ ಏನು,
ಫೈಬರು, ಪ್ರೋಟೀನು, ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ. ನಾನೇ ಹೆಲ್ದಿಯಾಗಿಲ್ಲ ಅಂದರೆ ನಾನು ಏನು ಮಾಡಿದ್ರೆ ಏನು ಉಪಯೋಗ? ಮನೇಲಿರೋರು ಏನು ಕಮೆಂಟ್ ಮಾಡಲ್ವಾ? ಏನು ಮಾಡ್ತಾರೆ? ಏನು ಮಾಡಲ್ಲ. ಏನು ಮಾಡ್ತಾರೆ ಅವರು? ಪಾಪ ಏನು ಮಾಡ್ತಾರೆ? ಏನೂ ಮಾಡಲ್ಲ. ನಿಮ್ಮ ಸಂಸಾರದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಏನು ಎಲ್ಲರೂ ಮಾಡಿದಾಗ ನಾನು ಸಂಸಾರ ಮಾಡ್ತೀನಿ ಅಷ್ಟೇ. ಇಲ್ಲ, ಏನು ಮಾಡೋದೇ ಇಲ್ಲ ಪಾಪ. ಅಂದರೆ ಕುಟುಂಬದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇಲ್ಲ, ಗೊತ್ತು. ಒಂದೇ ಕುಟುಂಬ, ಬೇರೆ ಬೇರೆ ಅಲ್ಲ. ಅಂದರೆ ಮನೇಲಿ ಏನೂ ಹೇಳಲ್ಲ. ಊಟ ಮಾಡೋ, ಏನಾದ್ರು ತಿನ್ನು, ಯಾಕೋ ಪಾಪ ಹಿಂಗೆ ಏನಾದ್ರು ನಮ್ಮ ಅಮ್ಮ ಮಾಡೋ. ನಮ್ಗೆ ಶನಿವಾರ ಆದರೆ ಉಪ್ಪಿಟ್ಟು ಚಿತ್ರಾನ್ನ ತುಂಬ ಇಷ್ಟ. ಅದೇನು ಶನಿವಾರ? ಅದು ಶನಿವಾರ ಉಪ್ಪಿಟ್ಟು ಮಾಡ್ತಾರೆ ಮನೇಲಿ. ಸ್ವಲ್ಪ ಶನಿವಾರ ಅಂದರೆ ನಮ್ಮದು ಶನಿವಾರದ ಪೂಜೆ ಅಲ್ವಾ ಮನೇಲಿ. ಸೊ ಉಪ್ಪಿಟ್ಟು ಬೇಗ ಮಾಡಿಬಿಟ್ರೆ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಅವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನಾನು, ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ. ಅವಾಗ ಏನಾಗ್ಬಿಡೋದು, ಹೊಟ್ಟೆ ಹಸ್ಬಿಡೋದು. ಅಮ್ಮ ಒಂದು ಕೆಲಸ ಮಾಡು, ನೈಟ್ ತಂಗ್ಳನ ಇಕ್ಕಿರ್ತೀಯಲ್ಲ, ಅದು ಚಿತ್ರಾನ್ನ ಮಾಡಿಬಿಡು, ಬೆಳಿಗ್ಗೆ ಉಪ್ಪಿಟ್ಟು ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ ಅಂತ. ಕಾಂಬಿನೇಷನ್. ಹಾಂ, ಉಪ್ಪಿಟ್ಟು ಚಿತ್ರಾನ್ನ ತಿನ್ಬಿಟ್ರೆ ನನ್ನ ಮಗನ ಸಾಯಂಕಾಲದ್ರೆಗೂ ಹಂಗೆ ಇರೋದು. ಕಾಂಬಿನೇಷನ್ ಹಂಗೆ ಅದಂಗೆ ಕಂಟಿನ್ಯೂ ಆಗ್ಬಿಟ್ಟಿದೆ. ಈಗ ಉಪ್ಪಿಟ್ಟು ಚಿತ್ರಾನ್ನ ಮಾಡ್ತಾರೆ, ಸುಮ್ಮನೆ ನೋಡ್ತೀನಿ, ಓ ಅಂತ. ಅಂದರೆ ಹೆಂಗಾಗುತ್ತೆ ಲೈಫು, ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕುವ ಅಂತ ಆಗ್ಬಿಡುತ್ತೆ. ಎಲ್ಲ ಏನು ತಿನ್ನೋಕ್ಕಾಗಲ್ಲ. ವೆನ್ ಯು ಲುಕ್ ಬ್ಯಾಕ್, ಹಿಂದಕ್ಕೆ ತಿರುಗಿ ನೋಡಿದಾಗ ನಿಮ್ಮ ಹೆಜ್ಜೆ ಗುರುತುಗಳು ಏನು ಹೇಳುತ್ತೆ? ಏನಮ್ಮ ಆಯ್ತಾ ಆಯ್ತಾ ಅನ್ನತ್ತೆ. ಇನ್ನೂ ಇಲ್ಲ ಗುರು, ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಅಂತೀನಿ. ಎಲ್ಲಿ ತಿರುಗಿ ನೋಡ್ತಾನೆ ಇರ್ತೀನಿ ನಾವು, ಏನು ಚೆನ್ನಾಗಿದೆಯಾ ಲೈಫು ಅಂತ. ಮನುಷ್ಯನ ಜನ್ಮ ಇದೆಯಲ್ಲ, ಫ್ಯಾಂಟಾಸ್ಟಿಕ್ ಜನ್ಮ. ನಾನು ಇವತ್ತರೆಗೂ ಯಾರ ಮೇಲೂ ಇವನು ಬೆಳ್ದ ಅಂತ ಹೊಟ್ಟೆ ಉರಿ ಪಟ್ಟಿಲ್ಲ, ಇವನು ಹೋದ ಅಂತ ಹೊಟ್ಟೆನೋ ಪಟ್ಟಿಲ್ಲ. ಅದು ಅವರವರ ಬದುಕು. ಅವನು ಬೆಳ್ದ ಆರಾಮ, ಇವನು ಹೋದ ಯಾಕೋ ಹಿಂಗೆ ಮಾಡಿಕೊಂಡೆ, ಇಷ್ಟೇ ನಮ್ಮ ಲೈಫು. ಹೆಂಗಿರಿ? ಯಾವಾಗಲೂ ಖುಷಿ ಖುಷಿಯಾಗಿರೋದು ನಿಮ್ಮ ಥರ ಅಲ್ಲ, ಇರಬೇಕು, ಬೇರೆ ಆಪ್ಷನ್ ಇಲ್ಲ. ಇದೊಂದು ಮುಖ ಹಂಗಿರೋದಿಗೆ ಯಾಕಿರಿ ಬೇಜಾರಲ್ಲಿ ಇದೆಯಾ, ಒಂಚೂರು ಇಂಟರ್ವ್ಯೂ ಚೆನ್ನಾಗಿರಮ್ಮ ಅಂತೇಳಿ. ಬಿಕಾಸ್ ಗಿರಿ ಎಲ್ಲೇ ಇರಲಿ, ಅದು ಆತ್ಮೀಯ ಬಳಗದಲ್ಲಿರಲಿ, ಒಂದು ಫಂಕ್ಷನ್ ಇರಲಿ, ಫಸ್ಟ್ ಜೋರ್ ವಾಯ್ಸು, ನಗ್ನಗ್ತಾ ಅಲ್ಲೊಂದು ಕೀಟ್ಲೆ ಮಾಡೇ ಮುಂದಕ್ಕೆ ಹೋಗೋದು. ಗುರು, ನಗು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಗುರು. ಸಾವಲ್ಲೂ ನಗು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ನನಗೆ. ಅಯ್ಯೋ, ಒಂದು ಚಿಕ್ಕ ಸಿಚುವೇಶನ್ ಹೇಳ್ತೀನಿ. ಪ್ಲೀಸ್. ನಮ್ಮ ತಾಯಿ ರಿಲೇಷನ್ ಯಾರೋ ಹೋಗ್ಬಿಟ್ಟಿದ್ದಾರೆ. ನಾನು ನಮ್ಮ ತಾಯಿ ನಮ್ಮ ಊರಿಗೆ ಕರ್ಕೊಂಡು ಹೋಗಿದ್ದೀನಿ. ಅದು ಆ ಕಡೆ ಊರಿದೆ. ನಮ್ಮ ತಾಯಿ ಅವ್ರ ಅಕ್ಕ ಬರಬೇಕು, ಅವ್ರು ಬಂದಿಲ್ಲ. ನೋಡೋರ್ಗು ನೋಡಿದ್ರು, ಅಯ್ಯೋ ಬಾರ ಹೋಗೋಣ ಅಂತ ಕರ್ಕೊಂಡು ನಾನು ಹೋದೆ. ಹಿಂಗೆ ನಿಲ್ಲಿಸ್ಬಿಟ್ಟು ಹಿಂಗೆ ಹೋದೆ. ನಮ್ಮ ತಾಯಿ ನಮ್ಮ ಅತ್ತೆ ಕೊಂಡು ಹಿಂಗೆ ಹತ್ಕೊಂಡ್ಬಂದ್ರಿ, ಹಂಗೆ ಹತ್ಕೊಂಡು ಬರ್ತಿದ್ದಾರೆ. ಹಿಂಗೆ ನೋಡಿದ್ರು, ಅವ್ರ ಅಕ್ಕ ಕೂತಿದ್ದಾರೆ. ಏನೇ ನಾನು ಕಾಯ್ಕೊಂಡು ಕೂತಿದ್ರೆ ನೀನು ಬಂದು ಹತ್ಕೊಂಡು ಕೂತಿದ್ದೀಯಾ ಅಂದರು. ಅಳ್ತಿದ್ದವರು, ಇಲ್ಲ ಕಣ ಇಲ್ಲೇ ಬಿಡ್ತೀನಿ ಅಂತ, ಅದಕ್ಕೆ ಬಂದ್ಬಿಟ್ಟೆ. ನಾನು ಕಾಯ್ಕೊಂಡು ಕೂತಿದ್ದೆ, ಹೋಗು. ಅಯ್ಯೋ ಅತ್ತೆ ಎಲ್ಲ ಶುರು ಹಚ್ಕೊಂಡ್ರು, 2 ನಿಮಿಷಕ್ಕೆ ಅತ್ತೆ ಅಂತ. ನಾನು ಏನು ಮಾತಾಡೋ, ಏನು ಆಯ್ತಿಲ್ಲ. ಇದೆಲ್ಲ ನಗು ತರಿಸುತ್ತೆ ಗಿರಿಗೆ. ಸಾವಿನ ಮನೇಲಿ ನಗು ತರಿಸ್ಬಿಡುತ್ತೆ ನಮಗೆ ಕೆಲವು ಸತಿ. ಹೆಂಗೆ ನೋಡಬೇಕು ಅಂತ ಗೊತ್ತಿರಬೇಕು, ಅಷ್ಟಿರ್ಬೇಕು. ಯಾರು ಅನುಭವಿಸೋಕ್ಕಾಗದಿರೋಂಥದ್ದಲ್ಲ, ಎಲ್ಲರೂ ಅನುಭವಿಸ್ಲೇಬೇಕು. ಕೆಲವ್ರ ಮುಂಚೆ, ಆಮೇಲೆ ನಾವು. ನಗು ಅನ್ನೋದು ಇಲ್ವೇ ಇಲ್ಲ ನಮ್ಮ ಬದುಕಲ್ಲಿ, ಬರೀ ನೋವು ಅಂತ ಅನ್ಕೋತಿರೋರಿಗೆ ನಿಮ್ಮ ಕಿವಿ ಮಾತೇನು? ದಯವಿಟ್ಟು ನಗರಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸುಮ್ಮನೆ ನಗರಿ. ಲಾಫಿಂಗ್ ಕ್ಲಾಸ್ಗಳು ನೋಡಿದ್ದೀರಾ ಈಗ? ಹೌದೌದು, ತುಂಬ ಡಿಮ್ಯಾಂಡ್. ಲಾಫಿಂಗ್ ಕ್ಲಾಸ್ ದಯವಿಟ್ಟು ನಗರಿ. ನೀವು ನಗ್ತಿದ್ದಷ್ಟು ನಿಮ್ಮ ಸ್ನಾಯುಗಳು ಚೆನ್ನಾಗಿ ವರ್ಕ್ ಆಗ್ತವೆ, ಚೆನ್ನಾಗೆ. ಆಮೇಲೆ ಮುಖದ ಮೇಲೆ ಮಂದಹಾಸ ಇದ್ದರೆ ನೋಡೋಕೆ ಇಷ್ಟ ಆಗುತ್ತೆ ಅವ್ರನ್ನ. ಏನು ನಗ್ತಾನೆ ಏನು ಅಂತ. ಹಿಂಗಿದ್ರೆ ಯಾಕೆ ಪಾಪ ಹುರ್ಕೊಂಡು ಇವನು. ತೆಲುಗುಲಿ ಒಂದು ಡೈಲಾಗ್ ಇದೆ ಗೊತ್ತಾ? ಏಮ್ರ ಶೆಟ್ಟಿ ಏಡಿಸ್ತಾ ಉಂಡಾವು ಅಂದರೆ ನಮ್ಮ ಅಪ್ಪುಟ್ಟಂದೆ ಅಟ್ಲ ಅಂದಂತೆ. ನಗ್ನಗ್ತಾ ಇರುತ್ತೆ. ಏನು ಕಳ್ಕೊಂಡಿಲ್ಲ, ಏನು ಪಡ್ಕೊಳ್ಳೋದು ಇಲ್ಲ, ತಲೆ ಕೆಡಿಸ್ಕೋಬೇಕು. ಬಕೆಟ್ ಲಿಸ್ಟ್ ಅಲ್ಲಿ ಏನಿದೆ ಇನ್ನೊಂದು 5 ವರ್ಷಕ್ಕೆ ಏನೇನು ಮಾಡಬೇಕು ಅಂತ? ಗುರು, ಒಂದು 150 ಪಿಕ್ಚರ್ ಮಾಡಬೇಕು. ಓಕೆ. ಒಂದು 200 ಪಿಕ್ಚರ್ ಮಾಡಬೇಕು. ಟೋಟಲ್ ಆಗಿ ಒಂದು 200 ಪಿಕ್ಚರ್ ಮಾಡಬೇಕು. ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು. ಆಮೇಲೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ನನಗೆ. ಓಕೆ. ಟೈಮ್ ಸಿಕ್ಕಿದಾಗೆಲ್ಲ ಓಡಿಸ್ತಾ ಇರ್ತೀನಿ. ಎಲ್ಲಿ ಬೇಕಾದ್ರು, ಅಂದರೆ ಎಲ್ಲಿ ಗಾಡಿ ಹೋಗ್ತಾ ಇರ್ತೀನಿ ಅಷ್ಟೇ. ನಾನು ಒಂದು 4 ಪಂಚ ಶಲ್ಯ ಹಾಕೋತೀನಿ. ಧರ್ಮಸ್ಥಳ, ಕುಕ್ಕೆ, ಹೊರನಾಡು, ಈ ಕಡೆ ಎಲ್ಲ ಹೊಟ್ಟೋಗ್ತೀನಿ. ಪಿಲ್ಗ್ರಿಮ್ಸ್ ಅಂದರೆ ಧಾರ್ಮಿಕ ಕ್ಷೇತ್ರಗಳಿಗೆ ಜಾಸ್ತಿ ಅಲ್ಲ, ಕೂತ್ಕೊಳ್ಳೋಕೆ ತುಂಬ ಇಷ್ಟ ಆಗುತ್ತೆ ನನಗೆ. ಯಾವ ದೇವ್ರು ನಂಬ್ತೀರ ತುಂಬ? ಎಲ್ಲರೂ ಮನುಷ್ಯನೇ ನಂಬ್ತೀನಿ ನಾನು. ಅಲ್ಲ, ಯಾವ ದೇವರು ತುಂಬ? ನಮಗೆ ಧರ್ಮಸ್ಥಳ ತುಂಬ ಇಷ್ಟ, ಹೊರನಾಡು ತುಂಬ ಇಷ್ಟ, ಮಂಜುನಾಥ, ತಿರುಮತಿ, ಶ್ರೀನಿವಾಸ, ಕುಕ್ಕೆ, ಅಲ್ಲೆಲ್ಲ ಹೋಗೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಮಳೆ ನೋಡಿದಿರ ಜಾಗನ? ನೋಡಿದ್ದೀನಿ.
ಇವಾಗ ನೋಡಿ ಇವಾಗ ಒಂದ್ಸತಿ ಮಳೆಯಲ್ಲಿ ಸಂಕಟ ಬಂದಾಗ ನೆನಪಿಸ್ಕೊಳ್ಳೋದು ಯಾರನ್ನ? ನಮಗೆ ಇಲ್ಲ, ಯಾರು ನೆನೆಸ್ಕೊಳ್ಳೋದೇ ಇಲ್ಲ. ಸಂಕಟ ಯಾಕೆ ಬರ್ಸ್ಕೋಬೇಕು ನಾನು? ಸಂಕಟ ಬರ್ಸ್ಕೊಳಂಗೆ ಮಾಡ್ಕೊಳ್ಳೋದು ನಾವು ತಾನೇ, ಬರ್ಸ್ಕೊಳ್ಳೋದೇ ಬೇಡ ಬಿಡಿ. ಓ ಏನಪ್ಪ ನಿಂಗೆ ಪ್ರಾಬ್ಲಮ್ ಆಯಿತು ಅಂತ ಬಂದ್ಯಾ, ಹೋಗ್ತಾನೆ ಇರ್ತೀನಿ ನಾನು. ಏನು ಬರುತ್ತೆ ಪ್ರಾಬ್ಲಮ್ಮು? ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡಿದ್ರೆ ಸಂಕಟ ಯಾಕೆ ಬರುತ್ತೆ ರೀ? ಇವತ್ತು ನಾನು ಇಲ್ಲಿ ಇರೋದಕ್ಕೆ ನಾನೇ ಕಾರಣ, ನನ್ನ ಕೆಲಸಗಳ ಕಾರಣ. ನಾನು ಕರೆಕ್ಟಾಗಿ ಮಾಡ್ತೀನಿ, ನನಗೆ ಆಗ್ತಿಲ್ಲ ಕೆಡಿಸ್ಕೋಬೇಕು ನಾನು. ನನಗೆ 1000 ರೂಪಾಯಿ ಬದುಕೋದು ಗೊತ್ತು, 100 ರೂಪಾಯಿ ಬದುಕೋದು ಗೊತ್ತು. ಫಸ್ಟ್ ಆಫ್ ಆಲ್ ನಾನೇನು ತಿನ್ನಲ್ಲ, ಒಂದು ತಾಕಾದ್ರೂ ಬದುಕಿರ್ತೀನಿ ನಾನು. ನಾನೇ 3 ಹೊತ್ತಿಗೆ ಯೋಚನೆ ಮಾಡಲಿ. ನಮ್ಮ ಜನ ಹೆಂಗೆ ಅಂದರೆ ನಾಳೆಗೇನು, ನಾಳಿದ್ಗೇನು, ಮುಂದಿನ ವರ್ಷಕ್ಕೇನು ಅಂತ ಇವಾಗಲೇ ಕೂಡ ಆಗ್ತೀವಿ. ಗುರು ನಾಳೆ ಬೆಳಿಗ್ಗೆ ಎದ್ದೇಳ್ತೀವಲ್ಲ ಗ್ಯಾರಂಟಿ ಇಲ್ಲ. ಹಿಂಗೆ ಮಲಗಿ ಕಂಡುಬಿಟ್ರೆ ನಾನು ಇವತ್ತಿದ್ದೀನಿ ಗುರು, ಇವತ್ತು ಚೆನ್ನಾಗಿರಲಿ ಜೀವನ ಅಂತ ಅಂದ್ಕೊಳ್ತೀನಿ ನಾನು. ಯಾವಾಗ ಈ ಥರ ಇನ್ಸಿಡೆಂಟ್ಗಳಾಯ್ತು ರೀ, ಮನಸ್ಸು ತುಂಬ ಕಲ್ಲಾಗೋಯ್ತು. ಬೇಸಿಕಲಿ ಅಕ್ಟೋಬರ್ 29 ಕಲ್ಲಾಗೋಯ್ತು ಮನಸ್ಸು ನನಗೆ. ಇಷ್ಟೇ, ಇನ್ನೇನಿಲ್ಲ ಅಂತ. ನನಗೆ ಹೊರಗೆ ಬರೋಕ್ಕೆ ಆಗಿಲ್ಲ. ನನಗೆ ಇನ್ನೂ ಆಗ್ತಾಯಿಲ್ಲ ನನಗೆ ಹೊರಗೆ ಬರೋಕ್ಕೆ. ಅಂದರೆ ಅಷ್ಟು ಮನ್ಸಿಗೆ ತುಂಬ ಹಚ್ಕೊಂಡಿದ್ದಂಥ ಜೀವ ಅದು. ನಮ್ಗೆ ಗೊತ್ತಿಲ್ಲ, ನಮ್ಗೆ ನಾವು ಹಚ್ಕೊಂಡ್ರದ್ದು ಅಷ್ಟೇ ಅದು. ಅದಾದಮೇಲೆ ಸುಮಾರು ಜನರು ನೋಡ್ತಾ 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 ಏನೇ ಇದು ಇಷ್ಟೇನಾ, ಇಷ್ಟಕ್ಕೆ ಯಾಕೆ ಇಷ್ಟು ಒದ್ದಾಡಬೇಕು ಅನಿಸ್ಬಿಡ್ತು. ಚಿರಂಜೀವಿ ಸರ್ಜಾ ಅವ್ರು ಹೋದಾಗ ಹೆಂಗಾಗೋಯ್ತು ನನಗೆ ಅಂದರೆ, ನನಗೆ ಏನು ಆಗ್ತಿದೆ ಮೈಂಡಲ್ಲಿ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಸಾಧ್ಯನೇ ಇಲ್ಲ ಆ ಥರ. ಅಷ್ಟು ಚೆಂದಾಗಿರೋಂಥ ಹುಡುಗ, ಅಷ್ಟು ಚೆನ್ನಾಗಿರೋಂಥ ಹುಡುಗಿ, ಅಷ್ಟು ಚೆನ್ನಾಗಿರೋಂಥ ಮಗು ಬರ್ತಿರೋಂಥ ಸಂಭ್ರಮ ಟಕ್ಕಂತಿಲ್ಲ ಅಂದರೆ, ಅಷ್ಟು ಚೆನ್ನಾಗಿರೋವಂಥದ್ದು ಸೂಪರ್ ಸ್ಟಾರ್ ಓಡಾಡ್ಕೊಂಡು ಟಕ್ಕಂತಿಲ್ಲ ಅಂದರೆ ಅಷ್ಟೇನಾ ಲೈಫು? ಯಾವುದಕ್ಕೆ ನಮ್ಮ ಹೋರಾಟ ಅನಿಸ್ಬಿಡುತ್ತೆ? ಯಾವುದಕ್ಕೆ ಹೋರಾಟ ಅನಿಸ್ಬಿಡುತ್ತೆ? ಆ ದಿನಕ್ಕೆ ಹೋರಾಟ ಅಷ್ಟೇ. ಸಾರ್ಥಕ ಬದುಕು ಅಂದರೆ ನಿಮ್ಮ ಪ್ರಕಾರ ಏನು? ಅದೇ ನೆನೆಸ್ಕೋತೀವಲ್ಲ ಈಗ, ಅದೇ ಬದುಕು. ಹಂಗೆ ನೆನಪಿಸ್ಕೋಬೇಕು. ಹಂಗೆ ನೆನಪಿಸ್ಕೋಬೇಕು. ಹೆಂಗೆ ನೆನಪಿಸ್ಕೋಬೇಕು ಗಿರಿನ ಈ ಕಲಾ ಜಗತ್ತು ಅನಿಸುತ್ತೆ ಯಾವಾಗಲೂ? ನಾನು ನೆನೆಸ್ಕೊಂಡ್ರೆ ನಗಬೇಕು, ಅಷ್ಟೇ ಸಾಕು ನನಗೆ. ಸಾಕಷ್ಟು. ಒಳ್ಳೆ ಉತ್ತರ ಇದು. ಅಷ್ಟೇ ಸಾಕು. ಅಂದರೆ ಗಿರಿ ಅಂದ ತಕ್ಷಣ ಮುಖದಲ್ಲಿ ಸ್ಮೈಲ್ ಬರೋಂಗಿರ್ಬೋದು. ಅಷ್ಟೇ ಸಾಕು, ಸಾಕಷ್ಟೆ. ಅದೇ ಸಾರ್ಥಕದ ಬದುಕು ಅನಿಸ್ಬಿಡುತ್ತೆ ನನಗೆ. ಅದ್ರ ಮೇಲೆ ಇನ್ನೇನೂ ಇಲ್ಲ ರೀ. ಸುಮ್ಮನೆ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಈಗ ಒಂದು ಹೋರಾಟದ ಬದುಕು ಅಂದರೆ ಒಂದು ಹಿಮಾಲಯ ಪರ್ವತ ಇದ್ದಂಗೆ. ನಿಮಗೆ ಗೊತ್ತಿದೆಯಾ, ಹಿಮಾಲಯ ಪರ್ವತಕ್ಕೆ ಹೋಗಬೇಕಾದ್ರೆ ಫಸ್ಟ್ ನಮ್ಮ ಮೈಂಡ್ ಸೆಟ್, ನಮ್ಮ ಬಾಡಿ ರೆಡಿ ಮಾಡ್ಕೋಬೇಕು. ಕರೆಕ್ಟು. ಓಕೆನಾ? ಯಾಕೆ ಅಂತಂದರೆ ಅಲ್ಲಿ ಬದುಕೋಕ್ಕೆ ನಮ್ಗೆ ಅರ್ಹತೆ ಇಲ್ಲ. ಆ ಚಳಿ ನಮ್ಮನ್ನು ಬದುಕ್ಸಕ್ಕೆ ಬಿಡಲ್ಲ. ನಾನು ಹೇಳ್ತಿರೋದು ಎತ್ತರದ ಮಾತು. ಅರ್ಥ ಆಯಿತು. ಹೈಯೆಸ್ಟ್, ಪೀಕ್ ಆಫ್ ಹೈಯೆಸ್ಟ್. ಆ ಟೀಕೆಗಳನ್ನ ಸಹಿಸ್ಕೋಬೇಕು ನಾವು, ಅಂದರೆ ಚಳಿಗಳನ್ನ ಸಹಿಸ್ಕೋಬೇಕು ನಾವು ಫಸ್ಟ್ ಆಫ್ ಆಲ್. ಆಮೇಲೆ ಹಿಮಾಲಯ ಒಟ್ಟಿಗೆ ಹತ್ತಂಗಿಲ್ಲ. ಹತ್ತಬೇಕು ಇಳಿಬೇಕು, ಹತ್ತಬೇಕು ಇಳಿಬೇಕು, ಪಾಯಿಂಟ್ಗಳು ಹೋಗಿ ಬಂದು ಹೋಗಬೇಕು. ಕರೆಕ್ಟಾ? ನೀವು ಪೀಕ್ ಹೋಗ್ತಾ 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 ನಿಮಗೆ ಆಕ್ಸಿಜನ್ ಇರಲ್ಲ, ಸಿಲಿಂಡರ್ ಹಾಕೋಬೇಕು. ಅಂದರೆ ಜೊತೆ ಇರೋರು ಯಾರೂ ಇರಲ್ಲ. ಕರೆಕ್ಟ್. ನೀನು ಹೈಯೆಸ್ಟ್ಗೆ ಹೋದಾಗ ನಿಮ್ಮ ಜೊತೆ ಇರ್ತಾನಲ್ಲ ಅವ್ನು ಇರಲ್ಲ, ಇರೋಕ್ಕಾಗಲ್ಲ. ಯಾಕೆಂದ್ರೆ ಅವ್ನು ಸಿಲಿಂಡರ್ ಹಾಕೋಕ್ಕಾಗಲ್ಲ, ಬೇರೆ ಸಿಲಿಂಡರ್ ಹಾಕೊಳ್ಳೇಬೇಕು. ನೀವು ಪೀಕ್ ಹೋದ್ಮೇಲೆ ನೀವು ಒಬ್ಬರೇ ಇರ್ತೀರ. ನೀವೊಬ್ಬರೇ ಪೀಕ್ ಹೋದಾಗ. ನಾನು ಹತ್ತಿದ್ದೀನಿ ಅಂತ ಹೇಳೋಕೊಳ್ಳೋಕ್ಕೆ ನಿಮ್ಗೆ ಸಾಕ್ಷಿ ಇರೋದು ನಿಮ್ಮ ಫೋಟೋ ಒಂದೇ ಅಥವಾ ನಿಮ್ಮ ಮನಸ್ಥಿತಿ ಒಂದೇ. ನಾನು ಈ ಬೆಟ್ಟ ಹತ್ತಿದ್ದೀನಿ, ನಾನು ಸಕ್ಸಸ್ ಆಗಿದ್ದೀನಿ ಅಂತ. ಕೆಲಗಿರೋರು ಗೊತ್ತಿರುತ್ತೆ, ಅವ್ರೀ ಬೆಟ್ಟದ ಮೇಲೆ ಹೋದ, ಏನಾಗಿದನೋ ಏನೋ, ಹೆಂಗಿದನೋ ಏನೋ, ಬಿಡಪ್ಪ ಅವನಿಗೇನು ಆ್ಯಟಿಟ್ಯೂಡು ಅಂತೆಲ್ಲ ಮಾತಾಡಿರ್ತಾರೆ. ನಿನ್ನ ಕಷ್ಟ ನಿನ್ಗೆ ಗೊತ್ತಿರುತ್ತೆ. ಯಾಕೆಂದರೆ ಸಿಲಿಂಡರ್ ತೆಗೆದ್ರೆ ನಿಂಗೆ ಉಸಿರು ನಿಂತೋಗುತ್ತೆ ಅಂತ ಗೊತ್ತು, ತೆಗ್ದಿದ ತಕ್ಷಣ ನಿಂಗೆ ಇರಲ್ಲ ಅಂತ ಗೊತ್ತು. ನೀನು ಸಿಲಿಂಡರ್ ಬದುಕಬೇಕು. ಆಮೇಲೆ ಅಲ್ಲಿ ಕೂಡ ನೀನು ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ, ಹವಾಗುಣ ಇನ್ನೂ ಬಿಡಲ್ಲ ಇರೋಕ್ಕೆ. ಸೊ ನೀನು ಇಳಿಲೇಬೇಕು ಕೆಳಗಡೆ. ಏನು ಫಿಲಾಸಫಿ ಇದು? ಇಳಿಲೇಬೇಕು. ಕರೆಕ್ಟ್. ಇಳಿದ್ಮೇಲೆ ಎಲ್ಲರನ್ನೂ ಮೀಟ್ ಮಾಡ್ತೀಯ. ಇಷ್ಟೇ ಬದುಕು. ಅಷ್ಟೇ ಬದುಕು. ಅದು ಸೊ ರಾಜ್ಕುಮಾರ್ ಹೆಂಗಂದರೆ ಅವರೇ ಹಿಮಾಲಯ. ಅಷ್ಟೇ ಬದುಕು. ಲಾಸ್ಟ್ಲಿ ಯಾವುದೇ ಒಬ್ಬ ಕಲಾವಿದರಿಗೆ ಅಥವಾ ಯಾವುದೇ ಒಬ್ಬ ಸ್ಟಾರ್ ನಟ ನಟಿಯರಿಗೆ ಯಾರಿಗೆ ಆಗಲಿ ಬದುಕಿನಲ್ಲಿ ಈ ಸತ್ಯ ಗೊತ್ತಿರಬೇಕು. ಇವತ್ತಿದ್ದಾಗ ನಾಳೆ ಇರಲ್ಲ, ಇವತ್ತಿದ್ದಂಗೆ ನಾಳೆ ಇರಲ್ಲ, ನಾಳೆ ಇದ್ದಂಗೆ ನಾಡಿದ್ದಿರಲ್ಲ. ಅದು ಗೊತ್ತಿರಬೇಕು. ಇವತ್ತು ಸ್ಟಾರ್, ನಾಳೆ ಇಲ್ಲ, ನಾಡಿದ್ದು ಸ್ಟಾರ್, ನಾಡಿದ್ದಿಲ್ಲ. ಇದು ಗೊತ್ತಿರಬೇಕು. ಈ ಏರಿಳಿತ ಗೊತ್ತಿರಲೇಬೇಕು. ಇವಾಗ ಒಂದು ಯಾವುದೊಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ತಾರೆ, ಸೀರಿಯಲ್ ಯಾರಾದರೂ 3 ವರ್ಷ ಫುಲ್ ಪೀಕಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಅದಾದ 3 ವರ್ಷ ಕೆಲಸನೇ ಇರಲ್ಲ ಅವ್ರಿಗೆ, ಆರಾಮಾಗಿರುತ್ತೆ ಜೀವನ. ನೋಡಿದಿರಲ್ವ? ಅದೆಲ್ಲ ಅನುಭವಿಸಿದ್ದೀವಲ್ಲ ನಾವು. ಬಿಡುಗರು ಅಂತ ನಿಂತೋದ್ಮೇಲೆ ಒಬ್ಬರು ಇಲ್ಲ, ಅಯ್ಯೋ ಅಂತ ಅನ್ಸ್ಬಿಡುತ್ತೆ. ಸತ್ಯ ಗೊತ್ತಿರಬೇಕು. ಇವತ್ತಿದ್ದಂಗೆ ನಾಳೆ ಇಲ್ಲ ಅಂತ. ಇವತ್ತಿದ್ದಂಗೆ ಆರೋಗ್ಯ, ನಾಳೆ ಇರಲ್ಲ. ಹಾಗಾದ್ರೆ ಕಲಾವಿದರಿಗೆ ಸಕ್ಸಸ್ ಅಂದ್ರೆ ಏನು?
ಪೀಸ್ ಆಫ್ ಮೈಂಡ್ ಅಷ್ಟೇ. ಅದೇ ಸಕ್ಸಸ್. ನೀನು ಚೆನ್ನಾಗಿ ಆ್ಯಕ್ಟ್ ಮಾಡಿ ಮನೆಗೆ ಬಂದಾಗ ಚೆನ್ನಾಯ್ತು ಇವತ್ತು ನೆಮ್ಮದಿ. ಸಾಕು. ಯಾವುದಕ್ಕೂ ನಿಮ್ಮದು ಹೋರಾಟ, ಮಲಗಿದ ತಕ್ಷಣ ನಿದ್ದೆ ಬರೋದಕ್ಕೆ ಹೋರಾಟ ನಿಮ್ಮದು. ಅಷ್ಟು ಹೋರಾಡ್ತಾ ಇರೋ ನೀನು ನಿದ್ದೆ ಬರ್ತೀರ ಅಂದರೆ ಏನಕ್ಕೆ ಹೋರಾಡ್ತೀರ? ಅದಕ್ಕೆ ಹೊಟ್ಟೆ ತುಂಬ ಊಟ ಬೀಳ್ತಾ ಇದೆ, ಕಣ್ಣು ತುಂಬ ನೋಡೋಕ್ಕೆಲ್ಲ ಸಿಗ್ತಾ ಇದೆ, ನಿದ್ದೆನೇ ಬರ್ತಿಲ್ಲ ಅಂದರೆ ಏನಕ್ಕೆ ಬದುಕಬೇಕು ನಿಮಗೆ? ಮುಚ್ಚಿದ್ರೆ ನಿದ್ದೆ ಬರಬೇಕು, ಬೆಳಗ್ಗೆ ತಕ್ಕ ಫ್ರೆಶ್ ಆಗಿರ್ಬೇಕು. ಬಾಣ ಇವತ್ತು ಕೆಲಸ, ಇವತ್ತು ಮಾಡೋಣ ಕೆಲಸ, ಇದಲ್ವಾ ಬದುಕು? ಪೀಸ್ ಆಫ್ ಮೈಂಡೇ, ಅದೇ ತೃಪ್ತಿ. ನಿಮಗೆ ಕಾರ್ ತೃಪ್ತಿ ಕೊಡುತ್ತಾ? ದುಡ್ಡು ತೃಪ್ತಿ ಕೊಡುತ್ತಾ? ಕೊಡಲ್ಲ. ಈಗ ನಿಮ್ಗೆ 10,000 ಇಲ್ಲ ಅಂತ ಅನ್ಸುತ್ತೆ, ನಿಮಗೆ 10,000 ನಿಮಗೆ ಬರುತ್ತೆ. ನೀವು 1,00,000 ಇದ್ದರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ. 1,00,000 ಬರುತ್ತೆ. ಒಂದು ಕೋಟಿ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ. ಒಂದು 10 ಕೋಟಿ ಇದ್ದಿದ್ರೆ ಅಂತ ಅನ್ಸುತ್ತೆ. ಎಲ್ಲ ಕಿತ್ತು ಬಿಸಾಕಿ ಜೇಬಲ್ಲಿ ಆರಾಮಾಗಿರಿ, ಹಿಂಗೆ ಚೆನ್ನಾಗಿರ್ತೀರ. ಅದೇ ಪ್ರಾಣಿಗಳ ಬದುಕೆ. ಹೋರಾಡಿ ತಿನ್ನಿ ಮಲ್ಕೊ. ಯಾರೋ ಹೇಳ್ತಿದ್ರು, ಆಂಬ್ಯುಲೆನ್ಸಲ್ಲಿ ಅವ್ರ ಬಾಡಿ ಹೋಗ್ತಾ ಇದೆ, ಹಿಂದೆ ಅವ್ರದ್ದು BMW ಅಥವಾ ಮರ್ಸಿಡೀಸ್ ಅವ್ರ ಕಾರ್ಗಳು ಹೋಗ್ತಾ ಇದೆ. ಮತ್ತೆ ಬದುಕೇನಾಗಾದ್ರೆ ಮತ್ತೆ ಒಂದು ಸತಿ ನಿಮಾನ್ಸ್ಗೋದೆ ರೀ, ಯಾರೋ ಒಬ್ರು ಅಡ್ಮಿಟ್ ಆಗಿದ್ರು ಅಂತ. ಒಂದು 9:30 ಹೋದೆ, ಬಿಡಲಿಲ್ಲ ನಾನು ಒಳಗಡೆ. ಅದು ನಿಮ್ಗೆ ಒಳಗಡೆ ಬಿಡಲ್ಲ ಅಲ್ಲಿ. ನಾನು ಹೆಂಗನ ಮಾಡ ಎಪ್ಪನ್ನು ನೋಡಬೇಕು ಅಂತ, ಅವ್ರನ್ನ ಹೋಗಿ ಮಾತಾಡ್ಸ್ಬೇಕು ನಾನು ಅಂತ. ನನಗೆ ಅವಾಗಿಂದನೂ ಒಂಥರ ಹೆಂಗೋ ಮಾಡಿ ಒಬ್ಬ ಕಾಂಪೌಂಡ್ರ್ ಹಂಗಿರ್ದು ಕರ್ಕೊಂಡೋಗ್ರು, ಹೆಂಗ ಒಂದು 5 ನಿಮಿಷ ನೋಡ್ಬಿಡ್ತೀನಿ ಅಂತ. 9:30 ಹೋಗಿರೋದು ನಾನು, ಅವನು 11 ಗಂಟೆಗೆ ಒಳಗೆ ಕರ್ಕೊಂಡೋದ. ನಾನು ಹೇಳ್ತಿರೋದು 15-20 ವರ್ಷದಿಂದ. ಒಳಗಡೆ ದೊಡ್ಡ ಹಾಲ್ ಇದೆ, ಆಮೇಲೆ ಎಲ್ಲ ಇದೆ. ಒಂದು 25-30 ಜನ ಮಲಗಿದ್ದಾರೆ ಅಲ್ಲಿ. ಡಾಕ್ಟ್ರುಗಳು ಬರ್ತಾರೆ, ಟ್ರೀಟ್ಮೆಂಟ್ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ಅಲ್ಲೆಲ್ಲ ಇರ್ಬೇಕು ನೋಡಿ ಅಂತ. ಒಬ್ಬೊಬ್ಬರನ್ನೇ ನೋಡ್ತಾ ಇದ್ದೀನಿ, ತಲೆ ಕಿರ್ರನ್ ಬಿಡ್ತಾ ನನಗೆ. 22 ವರ್ಷ ಹುಡುಗ, ಅವನಿಗೆ ಮಿದ್ಲಿಗೆ ಏಟಾಗ್ಬಿಟ್ಟಿದೆ. ಓಕೆನಾ? ಅವ್ರ ಅಪ್ಪ ಅಮ್ಮ ನಿಂತಿದ್ದಾರೆ, ಅವರು ಡಿಸೈಡ್ ಮಾಡ್ತಿದ್ದಾರೆ ಮಗ ಬದುಕಲ್ಲ ಅಂತ. ಅಮ್ಮ ತಿಳುವಳಿಕೆ, ಅವರು ಇಲ್ಲ ಆರ್ಗನ್ಸ್ ಕೊಟ್ಬೋಣ ಅಂತ ಮಾತಾಡ್ತಿದ್ದಾರೆ. ಅಪ್ಪ ಬೇಡ, ಯಾವ ಕೊಡೋದೇ ಬೇಡ, ಹಂಗೆ ಇರಲಿ ಅಂತ ಅವ್ರೆ. ಇನ್ನೊಂದು ಕಡೆ ಒಬ್ಬ ಬರೀ ಅಲ್ಲಿ ನಿಮ್ಮ ತಲೆ ಕೆಟ್ಟು ಆಗಿರೋರಿಗೆ, ಇನ್ನೊಬ್ಬ ಆರಾಮಾಗೆ ಕೂತಿದ್ದಾರೆ. ಅವ್ನು ದೊಡ್ಡ ಪ್ರಾಬ್ಲಮ್ ಇದ್ದಾನೆ, ಗೊತ್ತಾಗ್ತಾ ಇಲ್ಲ ಅವನಿಗೆ. ಅವ್ರ ಅಕ್ಕ ಹಿಡ್ಕೊಂಡು ಕೂತಿದ್ದಲ್ಲ ಅವನ್ನ, ಈ ಬಿಟ್ಟರೆ ಹೊಡಬಿಡ್ತಾನಂತೆ. ಇವೆಲ್ಲ ನೋಡಿ ನನ್ನ ಯಾರು ನೋಡೋಕೆ ಹೋಗಿದ್ದು ಅವ್ರು ನೋಡಲೇ ಇಲ್ಲ ನಾನು. 4-5 ಗಂಟೆವರೆಗೂ ಆ್ಯಂಬುಲೆನ್ಸ್ ಬರುತ್ತೆ, ಇಳಿಸ್ತಾರೆ, ಹೋಗ್ತಾರೆ, ಬರುತ್ತೆ, ಇಳಿಸ್ತೇ ಹೋಗ್ತಾರೆ, ಇನ್ಯಾರು ಬರುತ್ತೆ. ಎಷ್ಟು ಬ್ಯುಸಿ ಇದೆ ನಿಮ್ಮ ಮ್ಯಾನ್ಸು. ನನ್ನ ಗುರು ಇದು ಯಾವ್ದು ಗುರು ಬದುಕಿದ್ದು ಬೇಡ. ಸೊ ಹೊರಗಡೆ ಇರೋರು ಯಾರಾದರೂ ಬದುಕು ಕಷ್ಟ ಅನ್ಸಿದ್ರೆ ಒಂದು ರೌಂಡ್ ಹೋಗಿ ಬನ್ನಿ. ಒಂದು ರೌಂಡ್ ವಿಕ್ಟೋರಿಯಾಗೆ ನೈಟ್ ಹೊತ್ತು ಹೋಗಿ ಬನ್ನಿ, ಒಂದು ರೌಂಡ್ ನಿಮ್ಮಾನ್ಸ್ಗೆ ಹೋಗಿ ಬನ್ನಿ, ಸುಟ್ಟ ಗಾಯಗಳ ವಿಭಾಗಕ್ಕೆ ಒಂದ್ಸಲ ಹೋಗಿ ಬನ್ನಿ. ಒಂದು ಸತಿ ಹೋಗಿ ಬನ್ನಿ, ಬದುಕರ್ಥ ಆಗ್ಬಿಡುತ್ತೆ. ಒಬ್ಬರು ತೀರೋಗಿದ್ದಾರೆ, ಪೋಸ್ಟ್ ಮಾರ್ಟಮ್ ಇದಕ್ಕೆ ಹೋಗಿದ್ದೀವಿ ಅಂದರೆ ಅವ್ನೇನು ಮಾಡ್ತಾನೆ, ಬಾಡಿನ ಹಿಂಗೆ ಎಳ್ದಂಗೆ ಬಿಸಾಕ್ದ ಹಿಂಗೆ. ಆ ಬಾಡಿ ಕಡೆಯವರು ಬಂದು ಅವ್ನು ಹಿಡ್ಕೊಂಬಿಟ್ರೆ, ಹೆಂಗೆ ಬಾಡಿ ಹೆಂಗೆ ಮಾಡ್ತೀಯ ಅಂತ ಅವ್ನು ಹಿಂಗೆ ನೋಡ್ತಾವ. ಅವ್ನು ಹಿಂಗೆ ಒಂದು ಸೆಕೆಂಡು ಬೈಬೇಡಿ ಪಾಪ, ಇರು ಆಯ್ತು ಹೋಗೋಣ, ಹಿಂಗೆ ಗೊತ್ತಾಗುತ್ತೆ ಅಂದ. ಅವ್ನು ಯಾಕೆ ಹಿಂಗೆ ಮಾಡ್ತೀಯ ಅಣ್ಣ, ಅದು ಬಾಡಿ ಅಣ್ಣ ಅಂದ. ಅವನಿಗದು ಬಾಡಿ, ಜೀವ ಇಲ್ದಿರೋ ಇವ್ರಿಗದು, ಅವ್ನಿಗೇನು ಇಲ್ಲ, ಸತ್ಮೇಲೆ ಅಷ್ಟೇ ತಾನೆ. ಒಂದು ಬಾಲ್ ಎಸ್ದಂಗೆ, ಬ್ಯಾಟ್ ಎಸ್ದಂಗೆ, ಜೀವ ಇಲ್ವಲ್ಲ. ಆದ್ರೆ ಅದನ್ನ ಅಟ್ಲೀಸ್ಟ್ ಬಾಲ್ಗಾದ್ರೂ ಜೀವ ಇರುತ್ತೆ, ಪುಟಿನಾಗತ್ತೆ ವಾಪಸ್ಸು. ಆದ್ರೆ ಅದನ್ನ ಯಾರು ಬಯಸ್ತಿರ್ತಾರೋ ಅವ್ರಿಗೆ ದೇವ್ರ ಸಮಾನ ಅಲ್ಲ, ಹಿಂಗ್ ಕಣ್ ಗೊತ್ಕತ್ತಾರೆ. ಹಂಗದು ಹೌದು. ಸೊ ಎರಡು ಆಂಗಲ್ ಎರಡು ಈ ಬದುಕುಗಳು ನೋಡಿದಾಗ ನಮ್ಗೇನಿಲ್ಲಪ್ಪ, ಇರೋದ್ರಲ್ಲಿ ನಾವು ಎಷ್ಟು ತೃಪ್ತಿಯಾಗಿರ್ತೀವೋ ಅಷ್ಟು ಬೆಟರ್. ಯಾರ್ಯಾರು ಏನೇನು ಸಿಗಬೇಕೋ ದೇವರು ಮುಂಚೆನೇ ಬರೆದು ಇಟ್ಬಿಟ್ಟಿದ್ದಾನೆ, ನಾವು ಹೋಗ್ತಾ ಇರಬೇಕು, ಅದು ಸಿಗ್ತಾ ಹೋಗುತ್ತೆ. ಒಬ್ಬ ತಪಸ್ ಮಾಡೋದಂತೆ ಕೂತ್ಕೊಂಡು, ದೇವರೇ ನಾನು ಏನಾದರೂ ಮಾಡು, ಹೆಂಗಾದ್ರೂ ಮಾಡು, ಹಿಟ್ ಮಾಡು, ಸೂಪರ್ ಮಾಡು ಅಂತಿದ್ದಂತೆ. ಹೋದಾಬಿಡ್ನಂತ ಅವನು ಸತ್ತಾಗ ಮೇಲೋದ್ನಂತೆ. ಅಣ್ಣ ಹಿಂಗೇನೋ ಮಾಡಲೇ ಇಲ್ಲ ಅಣ್ಣ ನನಗೆ ಏನಂತ ದೇವ್ರಿಗೆ. ನೀನೇನಾದರೂ ಮಾಡಬೇಕಾಗಿತ್ತಲ್ವೇನೋ, ನಾನೇನಾದರೂ ಮಾಡ್ತಾ ಇದ್ದೆ, ನೀನೇ ಏನೋ ಮಾಡಿದ್ರೆ ಬಂದ್ಬಿಟ್ಟಲ್ಲ ಸುಮ್ಮನೆ. ಅದಕ್ಕೆ ಎದ್ದು ಹೊರಡು ಅಂತ ಹೇಳ್ತಾರೆ. ಎದ್ದು ಕೆಲಸ ಮಾಡೋಕೆ ಹೊರಡು, ಏನೋ ಒಂದು ಆಗುತ್ತೆ ಅಲ್ಲಿ ಅಂತ. ಅದನ್ನೇ ಮಾಡ್ತಿರೋದಷ್ಟೇ, ಬೇರೆ ಇನ್ನೇನು ಮಾಡ್ತೀನಿ. ಲಾಸ್ಟ್ ಟಿಪ್ ಯಂಗ್ಸ್ಟರ್ಸ್ಗಳಿಗೆ, ಹೊಸ ಕಲಾವಿದರಾಗಬೇಕು ಅನ್ಕೊಂಡ್ರವ್ರಿಗೆ ಗಿರಿ ಕಡೆಯಿಂದ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಿದ್ದರೆ ಏನು, ಎಂತಿದ್ದರೆ ಏನು, ಎಂದೆಂದಿಗೂ ತಾನು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದು ಅರ್ಥ ಮಾಡ್ಕೋಬೇಕಾ? ಅಷ್ಟೆ. ನಮ್ಗೆ ಯಾವಾಗಲೂ ಗಿರಿ ನಗ್ತಾರೆ, ಗಿರಿ ನಗಿಸ್ತಾರೆ, ಗಿರಿ ಎನರ್ಜೆಟಿಕ್ ಅಂತಷ್ಟೇ ಗೊತ್ತಿರುತ್ತೆ. ಆದರೆ ಗಿರಿ ಮೇಲ್ ನಗ್ತಿರ್ತಾರೆ,
ಆದ್ರೆ ಇಟ್ಟಿರೋ ಹೆಜ್ಜೆಗಳೆಲ್ಲ ಕೆಳಗಡೆ ಮುಳ್ಳಿದೆ, ಕಲ್ಲಿದೆ, ಸಿಕ್ಕ ಚಪ್ಪಲಿನೇ ಇರಲಿಲ್ಲ. ಚಪ್ಪಲಿ ಇರ್ಲಿಲ್ಲ. ಇದೆಲ್ಲ ಬಹುಶಃ ಇವತ್ತಿನ ಹರಿಕಥೆಯಲ್ಲಿ ಗಿರಿಕಥೆ ಮೂಲಕ ಗೊತ್ತಾಯ್ತು ಅಂತ ನಾನಂತ ಅನ್ಕೋತೀನಿ. ಗಿರಿ, ವಂಡರ್ಫುಲ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಹೆಂಗನಿಸ್ತು ಈ ಹರಿಕಥೆ, ಗಿರಿಕಥೆ? ತುಂಬ ಚೆನ್ನಾಗಿತ್ತು. ನಾನು ಮೆಮೊರಿ ಏನೋ ಹೇಳಬೇಕಾಗಿತ್ತು ಅಂತ ಅನಿಸುತ್ತೇನೋ ನನಗೆ. ಬಹುಶಃ ನಿಂಗೆ ಕರೆದ ತಕ್ಷಣ ಹರಿತ್ರ ಹೇಳ್ಬೇಡ ಅಂತ ಅನ್ಸುತ್ತೆ, ಅದಕ್ಕೆ ಹೇಳ್ಬಿಟ್ಟೆ ಎಲ್ಲ. ಸಾಮಾನ್ಯವಾಗಿ ನಾನು ಸ್ವಲ್ಪ ಇಂಟ್ರೋವರ್ಟ್, ನಾನೆಲ್ಲೂ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಹೊಸಬ್ರತ ಅಂತೂ ಚಾನ್ಸೇ ಇಲ್ಲ, ಮಾತಾಡೋಕೆ ಹೋಗಲ್ಲ. ಎಲ್ಲರೂ ಎಲ್ಲರಿಗಂತೂ ಗುರು ಖುಷಿಯ ಓಡಾಡ್ಕೊಂಡಿರ್ತಾನೆ ಅಂತ ಅನಿಸ್ಬೋದು, ಓಪನ್ ಅಪ್ ಆಗಲ್ಲ ಅಷ್ಟೇ. ನಾನು ಸ್ವಲ್ಪ ಇಂಟ್ರೋವರ್ಟ್, ನಾನು ತುಂಬ ಇಂಟ್ರೋವರ್ಟು. ಆಮೇಲೆ ಎಲ್ಲರ ಹತ್ರ ಮಾತಾಡಲ್ಲ. ಎಲ್ಲರೂ ಹೇಳ್ತಾರೆ ತುಂಬ ಆ್ಯಟಿಟ್ಯೂಡ್ ಅಂತ. ಇಲ್ಲ, ಆ್ಯಟಿಟ್ಯೂಡ್ ಅಲ್ಲ ಅದು, ನಾನು ಎಲ್ಲಿ ಮಾತಾಡೋ ಬಗ್ಗೆ ತಪ್ಪು ತಿಳ್ಕೊಂಬಿಡ್ತೀರೋ ಅಂತ. ಹೆಂಗ್ರೇನೋ ಎಲ್ಲದಕ್ಕೂ ನಗ್ತಾನೇನೋ ಅಂತ ಅನ್ಸ್ಬಿಡುತ್ತೇನೋ ಅಂತ. ಹಂಗೆ ನೋಡೋ ರೀತಿ ಚೇಂಜ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಬಟ್ 2 ದಿನ ಆಗಿ ನಾನು ಇಷ್ಟಪಟ್ಟ ಮೇಲೆ ಅವ್ರು ನಾನು ಮರೆಯೋದೇ ಇಲ್ಲ. ಲೈಫ್ ಲಾಂಗ್ ಮರೆಯಲ್ಲ ನಾನು. ನಮ್ಮ ಸರ್ಕಲಲ್ಲೆಲ್ಲ ಏನೋ ಹೋಗೋ ಹೋಗಿ ಬನ್ನಿ ಅಂತೀವ್ರು, ಏನೋ ಶುರು ಮಾಡ್ಬಿಡ್ತಾರೆ. ಚಿಕ್ಕ ಮಕ್ಕಳೆಲ್ಲ ಖುಷಿ ಪಟ್ಬಿಡ್ತಾರೆ. ಸೊ ಹಾಗಾಗಿ ನಾನು ಅದಕ್ಕೆ ಸೀಮಿತವಾಗಿದ್ದೀನಿ. ಗುಡ್. ನನ್ನ ಕೆಲಸ ನಗ್ಸೋದು, ಅದನ್ನೇ ಮಾಡ್ಕೊಂಡಿರ್ತೀವಿ. ಮುಂದುವರಿಲಿ ಗಿರಿ. ನಿಮ್ಮಿಂದ ಒಂದಷ್ಟು ಜನ ನಮಗೆ ನಗ್ನಗ್ತಾ ನಾವು ಆರೋಗ್ಯವನ್ನು ಜಾಸ್ತಿ ಮಾಡ್ತೀವಿ. ನೀವು ಆರೋಗ್ಯವಾಗಿರಿ. ಥ್ಯಾಂಕ್ ಯು. ನಿಮ್ಮೆಲ್ಲ ಆಸೆಗಳು ಈಡೇರಲಿ. ಏನೋ ಹೀರೋ ಆಗಬೇಕು ಅಂತಿದ್ದೀರಲ್ಲ, ಹಾಗೆ ಅದು ಬೇಗ ಆಗಲಿ. ಆಗ್ತೀನಿ, ನಾನು ಡೆಫಿನೆಟಾಗಿ ಆಗ್ತೀನಿ. ಥ್ಯಾಂಕ್ ಯು ಗಿರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹರಿಕಥೆಯ ಅತಿಥಿ ಗಿರಿಗೆ ಒಂದು ಪ್ರೀತಿಯ ಗೌರವ ಕೇಕ್ವಾಲ ತಾಜಾ ಮಿಠಾಯಿ ಕಡೆಯಿಂದ. ಇತ್ತೀಚೆಗೆ ಗಿರಿ ತುಂಬಾ ಡಯಟ್ ಮಾಡ್ತಿದ್ದಾರೆ, ಬಟ್ ಸ್ಟಿಲ್ ಡಯಟ್ ಅಲ್ಲೂ ಹೆಲ್ದಿ ಆಗಿರ್ಬೋದು ಅಂದ್ರೆ ಅದು ಕೇಕ್ವಾಲ ತಾಜಾ ಮಿಠಾಯಿ ಕಡೆಯಿಂದ. ಥ್ಯಾಂಕ್ ಯು ಗಿರಿ. ಮತ್ತು ಗಿರಿಗೆ ಚಹಾ ಬಹಳ ಇಷ್ಟ. ನಮ್ಮ ಮಗಳು ಟೀ ಕುಡೀರಿ. ಓಕೆ, ಡನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಗಿರಿನ ಕಳಿಸ್ಕೊಡ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ ಹರಿಕಥೆಯ ಮಗದೊಬ್ಬ ಅತಿಥಿ ಜೊತೆ. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ, ನೋಡಿದ್ದಕ್ಕೆ. ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ನಮಸ್ಕಾರ.